Namaskara Karnataka. Welcome all of you to Vedantu Karnataka once again. So ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಬೇಗ chats ಅಲ್ಲಿ ಸ್ವಲ್ಪ ತಿಳಿಸಿ if you are able to see me and hear me clearly. Yes students. Come on. Am I audible and visible to all of you? Hello. Good morning. Good afternoon. Good afternoon. Yes, am I audible and visible? Yes. ಸ್ವಲ್ಪ fire emojis ಹಾಕಿ chat box ಅಲ್ಲಿ so that I understand that I am audible and visible to all of you. And there is a very simple rule in my class. You're not supposed to talk unnecessarily in the chat because there are a lot of students who are dependent on this one video to study for their biology examination. So ಅವರು ಕಂಟಿನ್ಯೂಸ್ ಆಗಿ ಡೌಟ್ ಕೇಳಿರ್ಬೋದು. ಸೊ ನಿಮ್ಮ unnecessary chats ಇಂದ ಅದು ಹೈಡ್ ಆಗುತ್ತೆ. Okay, I warned you people yesterday as well. So today I want all of you to please respect that. Okay, please respect that and let's start the class. Okay, ready now students? Okay, so passing marks, fixed questions ಎಲ್ಲ ಮಾಡಿ ಯಾಕೆ ಪಾಸಿಂಗ್ ಮಾರ್ಕ್ಸ್ ನೋಡ್ತಾ ಇದ್ದೀರಾ? ಆಲ್ರೆಡಿ ಎಕ್ಸಾಮ್ 2 ಬರೀತಾ ಇದ್ದೀರಾ. ಸೊ ಜಸ್ಟ್ ಪಾಸಿಂಗ್ ಮಾರ್ಕ್ ಓದ್ಕೊಂಡು ಹೋಗಬೇಡಿ ಬಿಕಾಸ್ ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ಎನಿಥಿಂಗ್ ಔಟ್ ಆಫ್ ಇಟ್. ಸೊ ಈ ಫಿಕ್ಸ್ಡ್ ಕ್ವೆಶನ್ಸ್ ಆ್ಯಂಡ್ ನನ್ನೇ ಮಾಡಿರೋ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಸಾಲ್ವ್ ಮಾಡಿ. ಮೋಸ್ಟ್ ಆಫ್ ದ ಕ್ವೆಶನ್ಸ್ ಸೇಮ್ ರಿಪೀಟ್ ಆಗಿರುತ್ತೆ, ಅಲ್ಲೂ ಇಲ್ಲೂ ಸ್ವಲ್ಪ ಚೇಂಜ್ ಆಗುತ್ತೆ. ಓಕೆನಾ? Okay, excellent. So let's start fixed questions. So first ನಾವು reproductive health ಅಲ್ಲಿ ಎಲ್ಲ important questions solve ಮಾಡ್ತೀವಿ. ಅದಾದ್ಮೇಲೆ we'll go chapter wise for each questions. I'll be doing the zoology part and sir will be doing the botany part. Okay, so I want all of you to smash the like button and subscribe to the channel because this channel has so much for the Karnataka students. Okay, yes, excellent students. So reproductive health start ಮಾಡೋಣ. First question. So CUT question ತುಂಬಾ ರಿಪೀಟ್ ಆಗಿದೆ previous years ಅಲ್ಲಿ. So ಇದೆಲ್ಲ previous year questions. Okay, CUT can act as an effective contraceptive. Okay, effective contraceptive justify. So question ಏನು justify ಮಾಡಬೇಕಂತ. ಸೊ ಇಲ್ಲಿ ನೋಡಿ ಆನ್ಸರು ಹಾಕಿದ್ದೀನಿ. ಸೊ ಇದು ಆ ಥರನೇ ಸೇಮ್ ಟು ಸೇಮ್ ಯು ಕ್ಯಾನ್ ಲರ್ನ್, ಸೇಮ್ ಟು ಸೇಮ್ ಯು ಲರ್ನ್ ಆ್ಯಂಡ್ ಗೋ, ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್. ಇಲ್ಲೆಲ್ಲ ಕೀವರ್ಡ್ಸ್ ಅಂಡರ್ಲೈನ್ ಮಾಡ್ತೀನಿ, ಆ ಕೀವರ್ಡ್ಸ್ ಎಲ್ಲ ಮಿಸ್ ಮಾಡಬಾರ್ದು. ಎಕ್ಸಾಮಲ್ಲಿ ಅದೇ ಕಾಪಿ ಪೇಸ್ಟ್ ಮಾಡಬೇಕು. ಓಕೆ, ಕ್ಲಿಯರ್? Yes. So CUT is an intrauterine device. Intrauterine device ಅಂದ್ರೆ vagina ಇಂದ ಯೂಟ್ರಸ್ ಅಲ್ಲಿ ಇನ್ಸರ್ಟ್ ಮಾಡುವ ಒಂದು ಡಿವೈಸ್. ಓಕೆ, ಸೊ ಯೂಸ್ಡ್ ಆಸ್ ಅ ಲಾಂಗ್ ಟರ್ಮ್ ರಿವರ್ಸಬಲ್ ಕಾಂಟ್ರಾಸೆಪ್ಟಿವ್. ರಿವರ್ಸಬಲ್ ಕಾಂಟ್ರಾಸೆಪ್ಟಿವ್ ಅಂದ್ರೆ ಏನು? ನಮಗೆ ಲೈಕ್ ನಮಗೆ ಪ್ರೆಗ್ನೆನ್ಸಿ, ಲೈಕ್ ಐ ವಾಂಟ್ ಟು ಗೆಟ್ ಪ್ರೆಗ್ನೆಂಟ್. ಫಾರ್ ದ್ಯಾಟ್ ವಿ ಕ್ಯಾನ್ ರಿಮೂವ್ ದ ಕಾಂಟ್ರಾಸೆಪ್ಟಿವ್. ಓಕೆ, ನಾವು ಅ ವುಮನ್ ವಾಂಟ್ಸ್ ಟು ಗೆಟ್ ಪ್ರೆಗ್ನೆಂಟ್, ವಿ ಕ್ಯಾನ್ ರಿಮೂವ್ ದ ಕಾಂಟ್ರಾಸೆಪ್ಟಿವ್. ಸೊ ಇಟ್ಸ್ ಅ ರಿವರ್ಸಬಲ್ ಮೆಥಡ್. ಓಕೆ, ಆಮೇಲೆ ಸ್ಟೂಡೆಂಟ್ಸ್ ಇದೇ ಮೇನ್ ಲೈನ್. ಪ್ರಿವೆಂಟ್ಸ್ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಅಂದ್ರೆ ಏನು? ಸ್ಪರ್ಮ್ ಮತ್ತೆ ಗೆಮೀಟ್ ಮೀಟ್ ಮಾಡಾಮೇಲೆ ಫರ್ಟಿಲೈಸೇಷನ್ ಆಗುತ್ತೆ ಟು ಫಾರ್ಮ್ ದ ಝೈಗೋಟ್. ಸೊ ಆ ಫರ್ಟಿಲೈಸೇಷನ್ ಇವರು ಪ್ರಿವೆಂಟ್ ಮಾಡ್ತಾರೆ. ಓಕೆ, ಎಸ್, ವೆರಿ ಗುಡ್. Now the copper ions released by CUT inhibits sperm movement. Inhibits ಅಂದ್ರೆ ಏನು? Stops the sperm movement, ಇಲ್ಲಾಂದ್ರೆ reduces the sperm from moving. And viability. Okay, viability, reducing the chances of fertilization. So main ಏನ್ ಮಾಡ್ತಾರೆ ಸ್ಟೂಡೆಂಟ್ಸ್? ಅವ್ರ ಫರ್ಟಿಲೈಸಿಂಗ್ ಕೆಪಾಸಿಟಿ ಆಫ್ ಸ್ಪರ್ಮ್ ರೆಡ್ಯೂಸ್ ಮಾಡ್ತಾರೆ. ಸೇಮ್ ಟೈಮ್ ಸ್ಪರ್ಮ್ ಮಾರ್ಟಿಲಿಟಿನೂ ರೆಡ್ಯೂಸ್ ಮಾಡುತ್ತೆ ಬಿಕಾಸ್ ಸ್ಪರ್ಮ್ ಟ್ರಾವೆಲ್ ಮಾಡಬೇಕಲ್ಲ, ಅದರದ್ದು ಮಾರ್ಟಿಲಿಟಿ ಸ್ವಲ್ಪ ರೆಡ್ಯೂಸ್ ಮಾಡ್ತಾರೆ. ಪ್ರಿವೆಂಟ್ಸ್ ಇಂಪ್ಲಾಂಟೇಷನ್. CUT ಆಲ್ಸೋ ಕ್ರಿಯೇಟ್ಸ್ ಅ ಹೋಸ್ಟೈಲ್ ಎನ್ವಿರಾನ್ಮೆಂಟ್ ಇನ್ ದ this is too important. Hostile environment in the uterus. What is the meaning of that? ಸ್ಪರ್ಮ್ ನ ಯೂಟ್ರಸ್ ಅಲ್ಲಿ ಸರ್ವೈವ್ ಮಾಡಕ್ ಬಿಡಲ್ಲ. ಓಕೆ, ಇಮ್ಯಾಜಿನ್ ನಿಮ್ಮ ಮನೆಯಲ್ಲಿ ತುಂಬ ಹೀಟ್ ಇದೆ, ನೀರೆಲ್ಲ ತುಂಬಿದೆ, ನಿಮಗೆ ಸರ್ವೈವ್ ಮಾಡೋಕ್ಕಾಗಲ್ಲ. ಆ ಥರ ಒಂದು ಅನ್ನೆಸೆಸರಿ ಅಲ್ಲಿ ಅನ್ಫೇವರಬಲ್ ಸಿಚುವೇಶನ್ ಅವರು ಕ್ರಿಯೇಟ್ ಮಾಡ್ತಾರೆ. ಓಕೆ, ಎಸ್ ಓ ನೋ? ನಾ ಲುಕ್ ಹಿಯರ್. ಪ್ರಿವೆಂಟಿಂಗ್ ಇಂಪ್ಲಾಂಟೇಷನ್ ಆಫ್ ಅ ಫರ್ಟಿಲೈಸ್ಡ್ ಎಗ್, ಎನ್ಶೋರಿಂಗ್ ಎಫೆಕ್ಟಿವ್ contraception. So that is the first question, all of you. CU7 or CUT or multi-load 375, all these three are the examples of copper releasing IUDs. Nanneno explain madidini. Okay, a healthy couple came to know that both of them are unable to produce functional gametes and should look for an ART. So it banbittu on 2020 question. Okay, 20 question. So assisted reproductive technique, name the ART that can be suggested to them to bear a child and explain the procedure. ಅಂದ್ರೆ ಏನು? ಎರಡು ಕಪಲ್ಸ್ ಅವ್ರಿಗೆ ಅರ್ಥ ಆಯಿತು ದಟ್ ದೇ ಕೆನಾಟ್ ರೀಪ್ರೊಡ್ಯೂಸ್. ಸೊ ಆ ಟೈಮಲ್ಲಿ ಅವರು ಹಾಸ್ಪಿಟಲ್ ಹೋಗ್ಬಿಟ್ಟು ಕೇಳಿದ್ದಾರೆ, ಸಿ ವಿ ಕೆನಾಟ್ ರೀಪ್ರೊಡ್ಯೂಸ್, ಏನಾದರೂ ಆಪ್ಷನ್ಸ್ ಇದೆಯಾ ಅಂತ. ಸೊ ಈ ಚಾಪ್ಟರಲ್ಲಿ ಸ್ಟೂಡೆಂಟ್ಸ್ ಟೂ ಥಿಂಗ್ಸ್ ತುಂಬ ಇಂಪಾರ್ಟೆಂಟ್. ಏನದು? ಕಾಪರ್ ರಿಲೀಸಿಂಗ್ IUDಸು, ಆಮೇಲೆ ನಿಮ್ಮ ಆರ್ಟ್ ಟೆಕ್ನಾಲಜಿ. ಓಕೆ, ಎಲ್ಲ ಆರ್ಟ್ ಟೆಕ್ನಾಲಜಿನೂ ಯು ಶುಡ್ ಬಿ ಏಬಲ್ ಟು ನೋ ಬಿಕಾಸ್ MCQ ಕ್ವೆಶನ್ ಬರ್ಬೋದು, ಇಲ್ಲಾಂದ್ರೆ ಮ್ಯಾಚ್ ದ ಫಾಲೋಯಿಂಗ್, ಇಲ್ಲಾಂದ್ರೆ ದೇ ಕೆನ್ ಆಸ್ಕ್ 5 marks, 1 mark question also can come. Clear to all of you? Excellent, very good. So if you are understanding, you keep, please put thumbs up in the chat box. Only ನಿಮಿಷ ಸ್ಟೂಡೆಂಟ್ಸ್. Yes,
Okay, yes, very good. Yes, it is enough for tomorrow's exam, dear. Tomorrow's exam, you will rock it. Okay, you will rock it. Come on, sir, bartare next. Okay. So, recommended art students, since the couple cannot produce functional gametes, ನಮಗೆ ಏನೆಲ್ಲ ಟೆಕ್ನಿಕ್ ಯೂಸ್ ಮಾಡ್ಬೋದು, ನಮಗೆ IVF ಮಾಡ್ಬೋದು, that means in vitro fertilization, ZIFT ಮಾಡ್ಬೋದು, zygote intrafallopian transfer, or GIFT, that is gamete intrafallopian transfer, can be used to for the donor gametes. ಅಂದರೆ ಈ ಕಪಲ್ಸ್ಗೆ gametes ಫಾರ್ಮ್ ಮಾಡಕ್ಕೆ ಆ ಆಪ್ಷನ್ ಇಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಲ್ಯಾಬಲ್ಲಿ ನಮಗೆ ಗೆಮೀಟ್ ಟ್ರಾನ್ಸ್ಫರ್ ಮಾಡ್ಬೋದು, ಇಲ್ಲಾಂದರೆ ಝೈಗೋಟ್ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ನಾವು ಲ್ಯಾಬಲ್ಲಿ ಏನಾದರೂ ಮಾಡಿದ್ರೆ ಸ್ಟೂಡೆಂಟ್ಸ್, ಅದಕ್ಕೆ ನಾವು ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಓಕೆ, ಲ್ಯಾಬಲ್ಲಿ ಮಾಡಿದ್ರೆ. ಓಕೆ, ಬಾಡಿಯಲ್ಲಿ ಮಾಡಿದ್ರೆ ಇನ್ ವಿವೋ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಸೊ ಇನ್ ವಿಟ್ರೋ ಲ್ಯಾಬಲ್ಲಿ ನಡೆಯುತ್ತೆ, ಇನ್ ವಿವೋ ಬಾಡಿಯಲ್ಲಿ ನಡೆಯುತ್ತೆ. ಓಕೆನಾ? So IVF procedure, a donor egg is fertilized with a donor sperm in the lab and the resulting embryo is transferred into the uterus. So intrauterine transfer ಅಂದ್ರೆ ಇದು gamete fertilization ಆಮೇಲೆ ಆ zygote ನ ನಾವು uterus ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಸೊ ಅದಕ್ಕೆ ಏನು ಕರಿತೀವಿ, intrauterine transfer. Clear to all of you? Yes. Now ZIFT students, so ಇಲ್ಲಿ NCERT ಹಾಕಿದ್ದೀನಿ. ಸೊ ಈ ಪ್ಯಾರಾಗ್ರಾಫ್ you have to study at any cost. Last time exam ಮನೆಗೂ ರಿಪೀಟ್ ಮಾಡಿದ್ದೀನಿ, this time also it is going to come. See, in vitro fertilization, that is fertilization outside the body, andre lab ಅಲ್ಲಿ ನಡೆಯುತ್ತೆ, followed by embryo transfer. Okay, embryo transfer ಮಾಡಕ್ಕೆ ಎರಡು ಟೆಕ್ನಿಕ್ಸ್ ಇದೆ, ZIFT ಮತ್ತೆ IUT. ಸೊ ಇಲ್ಲಿ ನೋಡಿ, in this method popularly known as test tube baby. ಎಲ್ಲರಿಗೂ ಗೊತ್ತಾ test tube baby ಬಗ್ಗೆ? Yes or no? Yes, test tube baby. Very good. So ova from the wife or donor and sperm from the husband or donor are collected and are induced to form the zygote under stimulated condition in the laboratory. The zygote or the early embryo within, tumba important question nodi, with 8 blastomeres. Okay, with 8 or up to 8 blastomeres students, now ಏನು ಮಾಡೋದು, ZIFT ಮಾಡ್ತೀವಿ. Okay, zygote intrafallopian transfer. In case ಅದು more than 8 blastomere ಸ್ಟೇಜಿಗೆ ಹೋದ್ರೆ ನಾವು ಅದನ್ನ ಯೂಟ್ರಸ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ MCQ ಕ್ವೆಶನ್ ಬರ್ಬೋದು, ದಟ್ ವಿತ್ ಇನ್ ಆರ್ ಅಪ್ ಟು 8 ಬ್ಲಾಸ್ಟೋಮಿಯರ್ ಸ್ಟೇಜ್ ವಿಚ್ ಕಂಡೀಷನ್ ಆರ್ ವಿಚ್ ಆರ್ ಟೆಕ್ನಾಲಜಿ ವಿಲ್ ಯು ಯೂಸ್? ನಿಮ್ಮ ಆನ್ಸರ್ ಏನಿರಬೇಕು, ZIFT ಅಂತ ಇರಬೇಕು. ಓಕೆ, ZIFT. ಇಫ್ ಇಟ್ ಇಸ್ ಮೋರ್ ದನ್ 8 ಬ್ಲಾಸ್ಟೋಮಿಯರ್ ಸ್ಟೇಜ್, ನೀವೇನು ಬರೀತೀರಾ, IUT, intrauterine transfer. Clear to all of you? Yes or no? Very good. Now its further development. So embryo formed in vivo fertilization. So students, in vivo ಅಂದ್ರೆ ಏನು, ನಾವು ಬಾಡಿಯಲ್ಲೇ ಫರ್ಟಿಲೈಸೇಷನ್ ಮಾಡಕ್ಕೆ ಟ್ರೈ ಮಾಡ್ತೀವಿ, ಫೀಮೇಲ್ ಬಾಡಿಯಲ್ಲಿ. ಓಕೆ, ಆಲ್ಸೋ ಕುಡ್ ಬಿ ಯೂಸ್ಡ್ ಫಾರ್ ಟ್ರಾನ್ಸ್ಫರ್ ಟು ಅಸಿಸ್ಟ್ ದ ಗೆಮಿಟ್. ಸೊ ಇಲ್ಲಿ ಟ್ರಾನ್ಸ್ಫರ್ ಆಫ್ ಅನ್ ಓವಮ್ collected from a donor into the fallopian tube will be called as gamete intrafallopian transfer. ಸೊ ಈ ವರ್ಡ್ ಅಲ್ಲೇ ನಿಮಗೆ ಆನ್ಸರ್ ಇರುತ್ತೆ, ಅದು ಏನು, ಗೆಮೀಟ್ ನಾವು ಫೆಲೋಪಿಯನ್ ಟ್ಯೂಬಲ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಸಿಂಪಲ್, ಗೆಮೀಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್. ಓಕೆ, ನೌ who cannot produce one but can provide a suitable environment. So ಕೆಲ ಫೀಮೇಲ್ಸ್ ಅಲ್ಲಿ ಏನಾಗುತ್ತೆ ಸ್ಟೂಡೆಂಟ್ಸ್, ದೇ ವಿಲ್ ನಾಟ್ ಬಿ ಏಬಲ್ ಟು ಮೇಕ್ ದ ಗೆಮಿಟ್. ಸೊ ಅವರು they will be like, okay, I cannot make the gametes, but I can provide a suitable environment for the growth of the baby. Alva, surrogacy gotalva, most of the actors have done surrogacy. Surrogacy andre eno, another woman is carrying the zygote of this people. That means let's say one star X and star Y. Okay, so avuru XY, sperm and egg is taken from the actress and actor and they are given it to another woman who can give an hostile environment for the baby to grow. Clear to all of you? Yes or no? Okay. So further development is another method attempted. So intracytoplasmic sperm injection. Okay, intracytoplasmic sperm injection is another specialized procedure to form an embryo in the laboratory where the sperm will be directly, one second. Okay, sperm is directly injected into the ovum. Very, very important. Amel students, ಇಲ್ಲಿ ನೋಡಿ, artificial insemination, ಇಲ್ಲಿ ಏನಾಗುತ್ತೆ, if the male has a low sperm count. Okay, if the male has a low sperm count or the sperm is not able to reach up to the egg, then we will do artificial insemination. Clear to all of you? In that, one is intrauterine insemination. Intrauterine insemination. Okay, understood? Okay, next question. What is amniocentesis? Write any two significance. Nanenu idu otsidini, most important question ali. What is amniocentesis? Amniocentesis is the procedure where we take the amniotic fluid. Amniotic fluid inda now cells etkondi now test ಮಾಡ್ತೀವಿ if the baby has any genetic disorder or
what people used to do, students, with the genetic disorder, they used to also understand the sex of the baby. So female idre, baby was female or a girl, then they used to do female feticide. That means what, they used to try to kill the baby, thinking that ayo madve madbeku ad madbeku id madbeku, they used to kill the baby. So because of that, in India, sex determination is completely banned. ನೀವು ಅಬ್ರಾಡ್ ಅಲ್ಲಿ ನೋಡಿರ್ತೀರಾ, ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಬರುತ್ತಲ್ವಾ, ಜೆಂಡರ್ ರಿವೀಲ್, ಪಿಂಕ್ ಕಲರ್, ಬ್ಲೂ ಕಲರ್ ಅಲ್ಲೆಲ್ಲ ಈ ತರ ಬಲೂನ್ಸ್ ಎಲ್ಲ ಬರ್ಸ್ಟ್ ಆಗುತ್ತಲ್ವಾ. ಸೊ ಅದು ಇಲ್ಲಿ ನಡೆಯಲ್ಲ. ಓಕೆ, ಬಿಕಾಸ್ ಸೆಕ್ಸ್ ಡಿಟರ್ಮಿನೇಷನ್ ಕಂಪ್ಲೀಟ್ಲಿ ಇಲ್ಲಿ ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ. ಸೊ ಅಮ್ನಿಯೋಸೆಂಟೆಸಿಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ, ಡಿಟೆಕ್ಷನ್ ಆಫ್ ಜೆನೆಟಿಕ್ ಡಿಸಾರ್ಡರ್. ಬೇಬಿಗೆ ಏನಾದರೂ ಪ್ರಾಬ್ಲಮ್ ಇದ್ರೆ, ಡೌನ್ ಸಿಂಡ್ರೋಮ್, ಕ್ಲೈನ್ ಫಿಲ್ಟರ್ ಸಿಂಡ್ರೋಮ್, ಟರ್ನರ್ ಸಿಂಡ್ರೋಮ್, ಏನಾದರೂ ಜೆನೆಟಿಕ್ ಡಿಸಾರ್ಡರ್ ಇದ್ರೆ ನಮಗೆ ಆ ಸೆಲ್ಲಿಂದ ಅರ್ಥ ಮಾಡ್ಬೋದು ದಟ್ ದ ಬೇಬಿ ಹ್ಯಾಸ್ ಸಮ್ ಜೆನೆಟಿಕ್ ಡಿಸಾರ್ಡರ್. ಆ್ಯಂಡ್ ಸ್ಟೂಡೆಂಟ್ಸ್, ಡಿಟರ್ಮಿನೇಷನ್ ಆಫ್ ದ ಫೀಟಲ್ ಹೆಲ್ತ್, ಅದೇ ಬೇಬಿದ್ ಹೆಲ್ತ್ ನಮಗೆ ಕರೆಕ್ಟಾಗಿ ನೋಡ್ಬೋದು. ಲೈಕ್ ಇಫ್ ದ ಬೇಬಿ ಇಸ್ ಓಕೆ, ವಾಟ್ ಇಸ್ ದ ಸಿಚುವೇಶನ್ ರೈಟ್ ನೌ, ಆಲ್ ದಟ್ ವಿ ವಿಲ್ ಬಿ ಏಬಲ್ ಟು ಗೆಟ್ ಟು ನೋ. ಸೊ ಹಿಯರ್ ವಾಟ್ ಯು ಗೋಯಿಂಗ್ ಟು ಟೆಲ್, ಯು ಆರ್ ಗೋಯಿಂಗ್ ಟು ಟೇಕ್ ಅ ಸ್ಮಾಲ್ ಅಮೌಂಟ್ ಆಫ್ ದ amniotic fluid, okay, which is going to withdrawn from the uterus, and we will detect the genetic and the chromosomal disorder. Will you all write this? Whatever I am underlining is the keywords, okay? Yes, Josh Barley, exactly. Where's the Josh? Tomorrow you have to write the exam. Okay, tomorrow you have to write the exam. Catherine ma'am's class, Pramila ma'am's class, Ankita ma'am's class, everything will come. Don't worry, okay? Everything is planned for you people. Before the exam, all the classes will happen. Now, explain the following assisted reproductive technologies. Just now I told you, IVF andre in students, in vitro fertilization, okay? So, ಇಲ್ಲಿ ನೋಡಿ, in vitro andre eno lab ಅಲ್ಲಿ ನಡೆಯುತ್ತೆ. Okay, in vitro fertilization, and ET andre eno embryo transfer. Don't go to exam hall without studying this. 1 or 2 questions will pakka come from this topic, okay? Zift andre eno, ನಾವು zygote anna, okay, zygote intra fallopian transfer. Okay, that means we are transferring the zygote into the fallopian tube, and this will be up to 8 blastomere stage. Okay, very very important, up to 8 blastomeres. ಅರ್ಥ ಆಯ್ತಾ? ಅಪ್ ಟು 8 blastomeres. ಓಕೆ, ICSI ಏನು ಸ್ಟೂಡೆಂಟ್ಸ್? ಇಂಟ್ರಾಸೈಟೋಪ್ಲಾಸ್ಮಿಕ್. ಓಕೆ, ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ಅಂದರೆ ನಾವು ಸ್ಪರ್ಮ್ನ ಡೈರೆಕ್ಟ್ಲಿ ಓವಮ್ ಅಲ್ಲಿ ಇಂಜೆಕ್ಟ್ ಮಾಡ್ತಾ ಇದ್ದೀವಿ. ಓಕೆ, ಓವಮ್ ಸೈಟೋಪ್ಲಾಸಮ್ ಅಲ್ಲಿ ಇಂಜೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ಕ್ಲಿಯರ್? Can you people not stop spamming about how much marks you will get in the video? After writing the exam, I'll tell you, okay? Clear? If you have trust, you stay in the class, students. Trust illa andre nanage enu madakagalla, because trust irbeku. That teacher is telling most repeated question, most important question andre, yes, I need to practice, maybe I'll get 50 plus 55 plus alva. So aa tara trust irbeku. Sumne spam madidre nimage marks sikkalla. Okay, ಬೇರೆ ಅವ್ರನ್ನು ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ನೋಡಿ, ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ. ಲಾಸ್ಟ್ ಟೈಮು ನಾವು 3 ಸೆಷನ್ ಮಾಡಿದ್ದೀವಿ. MCQs, ಮೋಸ್ಟ್ ಇಂಪಾರ್ಟೆಂಟ್ ಫಿಕ್ಸ್ಡ್ ಕ್ವೆಶನ್ಸ್. ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದ ಕ್ವೆಶನ್ ಅಲ್ಲಿಂದ ರಿಪೀಟ್ ಆಗಿದೆ. ನಿಮಗೆ ಕಮೆಂಟ್ಸ್ ನೋಡ್ಬೋದು, ಸ್ಟೂಡೆಂಟ್ಸ್ ಆಲ್ರೆಡಿ ಹೇಳಿದ್ದಾರೆ, ಮ್ಯಾಮ್ ಐ ವಾಸ್ ಏಬಲ್ ಟು ಸ್ಕೋರ್ ರಿಯಲಿ ವೆಲ್ ಇನ್ ಬಯಾಲಜಿ ಬಿಕಾಸ್ ಆಫ್ ಆಲ್ ದಿಸ್ ಕ್ಲಾಸಸ್. ಸೊ ವಿ ಹ್ಯಾವ್ ಸೆಲೆಕ್ಟೆಡ್ ಓನ್ಲಿ ದೋಸ್ ಕೈಂಡ್ ಆಫ್ ಕ್ವೆಶನ್ಸ್. ಓಕೆ, ಸೊ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಮೀನ್ಸ್ ಸ್ಟೂಡೆಂಟ್ಸ್ IVF, ET, ZIFT, ಆಮೇಲೆ ICSI ಆಲ್ರೆಡಿ ಹೇಳಿದ್ದೀನಿ ನೋಡಿ. ಇದು ಇನ್ ವಿಟ್ರೋ ಎಂಬ್ರಿಯೋ ಟ್ರಾನ್ಸ್ಫರ್, ಇದು zygote intrafallopian transfer. ICSI ಬಂದ್ಬಿಟ್ಟು ಏನು, ಸಿಂಗಲ್ ಸ್ಪರ್ಮ್ ಇಸ್ ಇಂಜೆಕ್ಟೆಡ್ ಇನ್ ಟು ದ ಎಗ್, ಯೂಸ್ಡ್ ಇನ್ ಸಿವಿಯರ್ ಮೇಲ್ ಇನ್ಫರ್ಟಿಲಿಟಿ ಕೇಸಸ್. ಓಕೆ, ಮೇಲಿಗೆ ಏನಾದರೂ ಪ್ರಾಬ್ಲಮ್ ಆದರೆ, ಅಂದರೆ ಲೋ ಸ್ಪರ್ಮ್ ಕೌಂಟ್ ಏನಾದರೂ ಪ್ರಾಬ್ಲಮ್ ಆದರೆ, ವಿ ಯೂಸ್ ದಿಸ್ ಟೆಕ್ನಿಕ್. ಓಕೆ, ಕ್ಲಿಯರ್? ಎಸ್ ನೋ? ಓಕೆ, now 2 hormonal producing IUD students ತುಂಬ ಇಂಪಾರ್ಟೆಂಟ್. ಹಾರ್ಮೋನ್ ರಿಲೀಸಿಂಗ್ IUDs ಅಂದ್ರೆ ಏನು, ಅವರು ಇಂಪ್ಲಾಂಟೇಷನ್, ಓವ್ಯುಲೇಷನ್ ಇನ್ಹಿಬಿಟ್ ಮಾಡಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಹಾರ್ಮೋನ್ ರಿಲೀಸಿಂಗ್ IUDs 2 ಕೊಟ್ಟಿರೋದು ನಿಮ್ಮ NCERT-ಯಲ್ಲಿ, ಪ್ರೊಜೆಸ್ಟ್ರೇಟ್ ಮತ್ತು LNG-20. ಪ್ರೊಜೆಸ್ಟ್ರೇಟ್ ಮತ್ತು LNG-20. ರಿಪೀಟ್ ಆಫ್ಟರ್ ಮೀ. ಓಕೆ, ರಿಪೀಟ್ ಆಫ್ಟರ್ ಮೀ. ಕ್ಲಿಯರ್ ಟು ಆಲ್ ಆಫ್ ಯು? ಸೊ LNG-20 and progesterate. Okay, LNG-20 and progesterate. Clear to all of you? Yes, yes. Now, next question. With the help of label diagram, name the surgical method of contraception in humans. Okay, with the label diagram, one nimisha student. Yeah, with the label diagram, suggest the contraceptive methods. Come on. Yeah, with the help of a label diagram, name the surgical methods. Illen students, vasectomy ಮತ್ತೆ tubectomy. ಟ್ಯುಬೆಕ್ಟೋಮಿಯಲ್ಲಿ ಏನಾಗೋದು, ನಾವಿಲ್ಲಿ ಫೆಲೋಪಿಯನ್ ಟ್ಯೂಬ್ ಕಟ್ ಮಾಡಿಬಿಟ್ಟು ಟೈ ಮಾಡ್ತೀವಿ. ಸೊ ಇದು ಮೇನ್ಲಿ ಇಟ್ಸ್ ಟೇಕನ್ ಅಪ್ ಬೈ ಪಾರ್ಟ್ನರ್ಸ್ ಆರ್ ಕಪಲ್ಸ್ ಹೂ ಆರ್ ಆಲ್ರೆಡಿ ಡನ್ ದ ಫ್ಯಾಮಿಲಿ ಪ್ಲಾನಿಂಗ್.
Okay, family planning. Most of our parents would have done this, students, because after 2 kids, they would have thought that, okay, we do not want any more kids, so family planning ಮಾಡೋಣ. So our family planning time ಅಲ್ಲಿ ಅವರು ಏನು ಮಾಡ್ತಾರೆ, fallopian tube cut ಮಾಡಿಬಿಟ್ಟು tie ಮಾಡ್ತಾರೆ. So this is a reversible technique, but it's not as reversible and easy like your contraceptive methods. Okay, ಇದರಲ್ಲಿ ಏನಾಗುತ್ತೆ students, vast difference. Okay, vast difference, cut ಮಾಡಿಬಿಟ್ಟು tie ಮಾಡ್ತಾರೆ. This is happening in males. Okay, vasectomy males ಅಲ್ಲಿ ನಡೆಯುತ್ತೆ, tubectomy females ಅಲ್ಲಿ ನಡೆಯುತ್ತೆ. They can give you the diagram and ask you what is the diagram. Okay, they can give you the diagram and ask you what is the diagram. Clear to all of you? Yes, there's PDF but after the class. Okay, PDF after the class. Next to molecular basis of inheritance. Molecular basis of inheritance ಅಲ್ಲಿ splicing, capping and tailing ತುಂಬಾ ಟೈಮ್ ರಿಪೀಟ್ ಆಗಿದೆ. ನಾನು ಓದಿಸಿದ್ದೀನಿ ನಿಮಗೆ. ಇಲ್ಲೇನಾಗುತ್ತೆ ಸ್ಟೂಡೆಂಟ್ಸ್, mRNA ಬರುತ್ತಲ್ವಾ, ನ್ಯೂಲಿ ಫಾರ್ಮ್ಡ್ mRNA ಇರುತ್ತೆ. This mRNA will be having two things. What? They will have introns ಮತ್ತೆ exons. So ನಿಮ್ಮ ಲೈಫಲ್ಲೂ ನಿಮಗೆ ಅನ್ನೆಸೆಸರಿ ಫ್ರೆಂಡ್ಸ್ ಇದ್ದರೆ ನೀವೇನು ಮಾಡ್ತೀರಾ, ಕೆಲ ಟೈಮ್ ಆಮೇಲೆ ನೀವು ಬ್ಲಾಕ್ ಮಾಡ್ತೀರಾ. ನಮ್ಮ ಸ್ಕೂಲಲ್ಲೆಲ್ಲ ಇರೋ ಫ್ರೆಂಡ್ಸು ಎಲ್ಲರೂ ಅಷ್ಟು ನಮಗೆ ಪಾಸಿಟಿವ್, ಲೈಕ್ ಇನ್ ದ ಸೆನ್ಸ್ life, everything should come positively, they will not think. Okay, they'll think negative also about us. So after some time, when now on maturity stage ಆದ್ಮೇಲೆ, ಇವಾಗ ನಿಮಗೆ ಅರ್ಥ ಆಗಲ್ಲ, on 20-25 years ಆದ್ಮೇಲೆ you will understand that okay, these people are not good for me, these people are not good for me. Same way here also, this mRNA will have some coding sequence and some non-coding sequence. So students, ಇದರಲ್ಲಿ ಏನಿದೆ, ನಾನ್ ಕೋಡಿಂಗಾ ಕೋಡಿಂಗಾ? ತುಂಬ ಬ್ರೈಟ್ನೆಸ್ ಜಾಸ್ತಿ ಆಗಿದೆಯಾ? ಒಂದೇ ಒಂದು ನಿಮಿಷ, ಬ್ರೈಟ್ನೆಸ್ ಕಮ್ಮಿ ಮಾಡ್ತೀನಿ. ಓಕೆ, ಇವಾಗ ಬೆಟರ್ ಆಗಿದೆಯಾ? ಹಾಂ, ಓಕೆ. ಸೊ ಇಲ್ಲಿ ಸ್ಟೂಡೆಂಟ್ಸ್ ಏನಾಗುತ್ತೆ, ಎಕ್ಸಾನ್ಸ್ ಬಂದ್ಬಿಟ್ಟು ನಮ್ಮ ಲೈಫಲ್ಲಿ ಎಲ್ಲ ಇಂಪ್ರೂವ್ಮೆಂಟಿಗೂ ಹೆಲ್ಪ್ ಮಾಡೋ ಫ್ರೆಂಡ್ಸ್, ಇಲ್ಲಾಂದರೆ ನಮ್ಮ ಫ್ಯಾಮಿಲಿ. ಸೊ ಆ ಥರನೇ ಈ ಎಕ್ಸಾನ್ಸ್ ಬಂದ್ಬಿಟ್ಟು ಕೋಡಿಂಗ್ ಸೀಕ್ವೆನ್ಸ್. ಕೋಡಿಂಗ್ ಸೀಕ್ವೆನ್ಸ್ ಅಂದರೆ ಏನು, ಅಲ್ಟಿಮೇಟ್ಲಿ ದಿಸ್ ವಿಲ್ ಬಿ ಏಬಲ್ ಟು ಮೇಕ್ ಪ್ರೋಟೀನ್ಸ್. ಓಕೆ, ಇಂಟ್ರಾನ್ಸ್ ಅಂದರೆ ನನ್ನ ಲೈಫಲ್ಲಿರೋ ವೇಸ್ಟ್ ಫ್ರೆಂಡ್ಸ್. ಓಕೆ, ಏನೋ ಹೆಲ್ಪ್ ಇರಲ್ಲ, ಸುಮ್ಮನೆ ಬರ್ತಾರೆ. ಓಕೆ, ನಾನ್ ಕೋಡಿಂಗ್ ಸೀಕ್ವೆನ್ಸ್. ಸೊ ವಿ ಮೀಟ್ ಟೂ ಪೀಪಲ್ ಇನ್ ಆರ್ ಲೈಫ್, ಕೋಡಿಂಗ್ ಆ್ಯಂಡ್ ನಾನ್ ಕೋಡಿಂಗ್ ಸೀಕ್ವೆನ್ಸ್. ಕರೆಕ್ಟ್. So now what we will do a process where we will remove the non-coding sequence, and that is called as RNA splicing. So RNA splicing ಏನು ಮಾಡುತ್ತೆ ಸ್ಟೂಡೆಂಟ್ಸ್, ಈ ಇಂಟ್ರಾನ್ಸ್ ಎಲ್ಲ ರಿಮೂವ್ ಮಾಡೋಕೆ ಒಂದು ಪ್ರೊಸೆಸ್. ಓಕೆ, ಇಂಟ್ರಾನ್ಸ್ ಎಲ್ಲ ರಿಮೂವ್ ಮಾಡೋಕೆ ಒಂದು ಪ್ರೊಸೆಸ್. ಸೊ RNA ಸ್ಪ್ಲೈಸಿಂಗ್ ಆದಮೇಲೆ ನಾವು ಕ್ಯಾಪಿಂಗ್ ಮತ್ತು ಟೈಲಿಂಗ್ ಮಾಡ್ತೀವಿ. ಯಾಕೆ ಮ್ಯಾಮ್? ಬಿಕಾಸ್ ಸ್ಟೂಡೆಂಟ್ಸ್, ಈ mRNA ಈ ನ್ಯೂಕ್ಲಿಯಸ್ ಇತ್ತಲ್ವಾ, ದಿಸ್ mRNA ವಾಸ್ ಫಾರ್ಮ್ಡ್ ಇನ್ ದ ನ್ಯೂಕ್ಲಿಯಸ್. ಇವಾಗ ನ್ಯೂಕ್ಲಿಯಸ್ ಇಂದ ಅದು ಸೈಟೋಪ್ಲಾಸಮ್, ಇಟ್ ಇಸ್ ಗೋಯಿಂಗ್ ಟು ದ ಸೈಟೋಪ್ಲಾಸಮ್. Okay, so before it go to the cytoplasm, we need to make sure that we have a 5' and a 3' and capping and tailing will be done. So id banbitu capping. Okay, this is called as capping, and capping is done with methyl guanosine triphosphate. Question barbodu. Methyl guanosine triphosphate. Okay, triphosphate. So this is happening in where? At the 5' end. So this number you have to remember, 5' end. And ಇಲ್ಲಿ ನೋಡಿ ಸ್ಟೂಡೆಂಟ್ಸ್, tailing ಆಗ್ತಾ ಇರೋದು with the help of poly A tail, which is because of polyadenylation. ಅಂದರೆ 200 to 300 adenines will be added. Okay, so adenylation will happen. Adenylation will happen. ಇದೆಲ್ಲ ಆಗುತ್ತೆ 3' end ಅಲ್ಲಿ ಆಗುತ್ತೆ. So capping, tailing ಆಮೇಲೆ ನಮಗೊಂದು ಹೊಸ mRNA ಸಿಗುತ್ತೆ ಸ್ಟೂಡೆಂಟ್ಸ್, which is newly formed, which has only exons. Okay, which has only our useful friends in life. Okay, clear to all of you? Yes, thumbs up in the chat if all of you understood, and let me see how many of you marked the attendance. ಒಂದು ನಿಮಿಷ ಚೆಕ್ ಮಾಡ್ತೀನಿ ನಿಮ್ಮೆಲ್ಲ ಅಟೆಂಡೆನ್ಸ್ ಮಾರ್ಕ್ ಮಾಡಿದ್ದೀರಾ ಇಲ್ವಾ ಅಂತ. ತುಂಬ ಕಂಜೂಸಾಗಿ ಬರ್ತಾ ಇದ್ದೀರಾ ಡೇ ಬೈ ಡೇ. ಓಕೆ, ಅಟೆಂಡೆನ್ಸ್ ಮಾಡಿಲ್ಲ, ಮಾರ್ಕ್ ಆಗಿಲ್ಲ ಅಟೆಂಡೆನ್ಸ್. ಓಕೆ, 300 ಲೈಕ್ಸ್ ಆಗಿರ್ಬೇಕು ಇವಾಗ. ಬೇಗ ಮಾಡಿ, ಕ್ವಿಕ್ಲಿ ಸ್ಮ್ಯಾಶ್ ದ ಲೈಕ್ ಬಟನ್. Okay, so this is what is your splicing and tailing. So illi other the explanation kottidini. So here students, main keywords andre nodi, introns will be removed. Okay, exons will be are joined together to form the mature mRNA. Okay, so once you reach your mature age, that is when you will be realizing that ayyo, ivaru namage swalpanu use illa, these people are only here with me just to take my money or just to put nazar on me or something like that. Okay, so that even the mRNA will realize. So once the mRNA matures, it will remove the introns. Capping ಏನಾಗುತ್ತೆ students, here 5-methyl guanosine triphosphate. Okay, methyl guanosine cap. So methyl guanosine triphosphate will be added to the 5' end. Okay, 5' end, that is called as capping. Here it is poly A tail, which will be added to the 3' end.
So that will be called as tailing. Idella important words. Okay, idella keywords. Ee keywords notebook teachers mark kodadu. Next question. Next question on the screen. Draw a diagrammatic sketch of lac operon when lactose is present in the medium. What are they talking about? So students, ee tara question bada time alli, please be careful. What are they expecting you to answer? So they are telling when lactose is present. When lactose is present means what? When the gene is switch on. Okay, when the gene is switch on. So you have to only draw the second scenario. So nannenu helidini. How did I tell you? You can remember this. Please answer in the chat box quickly. Yesterday I told you there's a way to remember this. Fast. Fast, fast. Let me see who's going to answer. Preeti, Aishu, Vedant. Bega answer ಮಾಡಿ Swati. Harsha. Yes, bega answer ಮಾಡಿ. Okay, all of you were there in my yesterday's class. Bhima, answer. Gangster Gaming, answer. Shreya. Yes, quickly answer. How did I tell you? You can remember all the 7. Yes, excellent. 7 boxes baridi ma'am first. Very good, very good. Okay. So 1, 2, 3, 4, 5, 6, 7. Okay. Adamele students. 7 boxes amele. Yes, very good. Pippo ZYA. Okay. So nodi P. Okay. P. Po ZYA. Okay. This is how you will remember. First you draw 7 boxes. Adamele 7 boxes fill madbeku. Yenge Pippo ZYA. Repeat after me. I want your mom to ask you, ya kirchta idya maneyalli. Okay, tell loudly. Pippo ZYA. I want to hear it till here. Okay, come on. All of you repeated? All of you repeated? Pippo ZYA. So, ee Pippo ZYA alli enagutte students, this I gene is going to release repressor mRNA. First you write this. Okay, write it this side. Write it this side. It is going to form repressor. Okay, don't write depressor and come because you're depressed. Okay, repressor mRNA. Repressor mRNA will form repressor protein. Students, ee protein ಏನು students? ಇದು repressor protein. ಇದೆಲ್ಲೋಗಿ bind ಆಗುತ್ತೆ, operator ಜೊತೆ bind ಆಗುತ್ತೆ. ನಮ್ಮ question ಏನು? Lactose ಇರೋ ಟೈಮಲ್ಲಿ ಏನಾಗುತ್ತೆ? So, ಅದು operator ಜೊತೆ bind ಆಗಲ್ಲ. Instead ಏನಾಗುತ್ತೆ? Lactose ಇರುತ್ತಲ್ವಾ? That will act as an inducer. This inducer will go and bind with the repressor like this, making it an inactive complex. Okay, inactive repressor. So illenagutte, this entire thing will happen normally. So this will lead to the formation of, okay, this will lead to the formation of lac mRNA. Okay, lac mRNA. Z gene will release beta galactosidase, Y will release permease, A will release transacetylase, and translation and transcription will easily happen. Artha aita ellargo? Huh? Pippo ZYA. Did you all repeat? Yes or no? Did your mom scold you? Did your mom scold you? Yeah, kirchta idya itara anta. So I want everyone to scold you, okay? No, like your parents to ask. So students, E diagram baribeku. Lactose present andre E diagram, lactose absent andre E diagram. So E diagram and simple agi enagutte, ee repressor hogbittu operator jote bind madutte. So RNA polymerase cannot do transcription and translation. Okay, ill lactose present idre enagutte, this inducer is the lactose. Inducer will go and bind with the repressor, because of which RNA polymerase who is coming happily will be able to do transcription ಮತ್ತೆ translation. Clear to all of you? So ಇಲ್ಲಿ ಏನು ಬರಿಬೇಕು? Z gene will release beta galactosidase, Y gene will release permease, A gene will release transacetylase. Okay na? Okay? Yes? Ha. Clear? In presence of inducer ಅಂದ್ರೆ lactose ಇರೋ ಟೈಮಲ್ಲಿ repressorಗೆ ಓವರ್ ಸ್ಮಾರ್ಟ್ ಆಗಲ್ಲ. ಓವರ್ ಸ್ಮಾರ್ಟ್ ಆಗಲ್ಲ. ಓಕೆ, ಸೊ ನಿಮ್ಮ ಮನೆಯಲ್ಲಿ ಅಪ್ಪ ಇರೋ ಟೈಮಲ್ಲಿ ನೀವು ಓವರ್ ಸ್ಮಾರ್ಟ್ ಇರಲ್ಲ ಅಲ್ಲ, ನೀವು ಸುಮ್ಮನೆ ಇರ್ತೀರಾ. ಅಪ್ಪ ಇಲ್ಲ ಅಂದರೆ ಅಲ್ಲಿ ಅಮ್ಮ ತಂಗಿ ಇರೋ ಟೈಮಲ್ಲಿ ನೀವು ತುಂಬ ಓವರ್ ಸ್ಮಾರ್ಟ್ ಆಗಿ ಆಡ್ತೀರಾ. ಯಾಕೆ? ಬಿಕಾಸ್ ಅಲ್ಲಿ ಇಂಡ್ಯೂಸರ್ ಇಲ್ಲ. ಇಂಡ್ಯೂಸರ್ ಇಲ್ಲಿ ಮೀನಿಂಗ್ ಏನು? ಅವರು ರಿಪ್ರೆಸರ್ನ ಸ್ಟಾಪ್ ಮಾಡೋದು. ಇಟ್ ವಿಲ್ ನಾಟ್ ಲೆಟ್ ದ ರಿಪ್ರೆಸರ್ ಗೋ ಆ್ಯಂಡ್ ಬೈಂಡ್ ವಿತ್ ದ ಆಪರೇಟರ್. ಸೊ ವೆನ್ ಯೋರ್ ಡ್ಯಾಡ್ ಇಸ್ ದೇರ್ ಇನ್ ಹೋಮ್, ವಾಟ್ ವಿಲ್ ಹ್ಯಾಪನ್? What will happen? You will not overact. Okay, you will sit at one place. When your dad is not there, what will you do? You will go and sit on your mother's head, and you will go and sit on your sister's head, and you will eat their head. So same way, repressor will go and sit with the operator. Clear to all of you? Yes or no? Got it? Yes? Very good.
Very good. Okay, this is the meaning of it. So gene will be switched on. Next, students, describe Hershey and Chase experiment to prove that DNA is the genetic material. Okay, you have to tell DNA is the genetic material. So il mainly 3 steps ನಡೆಯುತ್ತೆ. ಏನದು? Bacteriophage is there. What is the bacteriophage? A virus that infects bacteria. Okay, virus that infects bacteria. Clear? So ಇಲ್ಲೇನಾಗುತ್ತೆ? We have S35. Okay, and we have P32. Why did I take this? Because last time when I explained ಮಾಡಿದೀನಿ. Now sulfur is only present in protein. So to label the protein, I took the one who is only present in protein. Okay, ಆಮೇಲೆ radioactive P32 means what? The person who is only present in DNA, not present in protein. Let's take example. Okay, Puneet Gowda is here in the class and Bhima is there in the class. Now Bhima, let's say Bhima and Puneet went to a shopping mall. Okay, ಎರಡು ಜನನು ಶಾಪಿಂಗ್ ಮಾಲ್ ಹೋಗಿದ್ದಾರೆ. ಸೊ Bhima and Puneet liked one shirt. ಸೊ Bhima ಏನು ಮಾಡ್ತಾನೆ, ಇಮಿಡಿಯೇಟ್ಲಿ ಆ ಶರ್ಟಲ್ಲಿ ಏನಾದರೂ ಒಂದು ಮಾರ್ಕ್ ಹಾಕ್ತಾನೆ, ಪೆನ್ ಎತ್ಕೊಂಡು ಒಂದು ಸ್ಕ್ರಾಚ್ ಮಾಡ್ತಾನೆ. ಆಮೇಲೆ Bhima Puneet ಕೇಳ್ತಾನೆ, ಅಯ್ಯೋ ನೋಡು ಈ ಶರ್ಟ್ ಚೆನ್ನಾಗಿಲ್ಲ, ಒಂದು ಸ್ಕ್ರಾಚ್ ಇದೆ, ಯಾಕಿದು, ಬಿಟ್ಬಿಡೋಣ. ಆ್ಯಂಡ್ ದೇ ವಿಲ್ ಬೋತ್ ಗೋ. Bhima ವಾಪಸ್ ಬಂದ್ಬಿಟ್ಟು ಅದೇ ಶರ್ಟ್ ಇಸ್ಕೊಂಡು ಹೋಗ್ತಾನೆ. ಹೆಂಗ್ ಐಡೆಂಟಿಫೈ ಮಾಡಿದಾನೆ ಸ್ಟೂಡೆಂಟ್ಸ್ Bhima ಅದು ಅದೇ ಶರ್ಟ್ ಅಂತ? ಬಿಕಾಸ್ ಈ ಮೇಡ್ ಅ ಪೆನ್ ಮಾರ್ಕ್. ದಟ್ ಇಸ್ ಕಾಲ್ಡ್ ಅಸ್ ಲೇಬಲಿಂಗ್. ನಮಗೇನಾದರೂ ಬೇಕಂದ್ರೆ ನಾವು ಅದನ್ನ ಲೇಬಲ್ ಮಾಡ್ತೀವಿ. ನಮಗೇನಾದರೂ ಪೊಸೆಷನ್ ಇದ್ರೆ, ನಾವು ಪ್ರಾಪರ್ಟಿ ಮುಂಚೆ ನೋಡ್ತೀವಿ ಅಲ್ಲ, ದಿಸ್ ಇಸ್ ಓನ್ಡ್ ಬೈ ದಿಸ್ ರೆಡ್ಡಿ, ಡು ನಾಟ್ ಟ್ರೆಸ್ಪಾಸ್. ಓಕೆ, ಲೈಕ್ ದಟ್. That means what? That is a possession. He has labeled it. Same way, if I want to label the protein, I will take S35 and label it. And if I want to label the DNA, I will take P32 and label it. Understood? So what happened here? Bhima and Puneet, then Puneet got cheated. No, Puneet got cheated by Bhima, so you people fight, okay? Later. Okay, now, is it not clearly visible? One second. Let me just check the camera. Okay, is it better now? Clear ಆಗಿ ಕಾಣಿಸ್ತಾ ಇದೆ ಇವಾಗ? ಸ್ವಲ್ಪ ಬ್ಲರ್ ಆಗಿದೆ. ಒಂದು ನಿಮಿಷ ಸ್ಟೂಡೆಂಟ್ಸ್, I'll just inform them to come. One second. Yeah. Okay. Okay. I can't zoom the screen because this is notes, no? So I can't zoom here. See, I can just move like this, okay? So yes. So illenagutte students. So here you understood. First is going to be infection. So all of you open your NCERT and keep so that you can see. One second, we are just checking that. Brightness is more. This is not visible. This is, now it's visible. Better. Yes, virus that infects bacteria. Okay, virus, yeah. This is better, right? Virus that infects bacteria. Can you focus the board? I'll move. 1 minute, students. Sir is checking. Better, right? See, I can see it better focus. You people all wear glasses. Yes. Okay. Yeah, better. This much only we can reduce. What and all are you people talking, yaar? All your family history you will tell in chat box only. That my uncle is here, my auntie is here. ಓದಬೇಡಿ, ಓಕೆ? ಮಾತಾಡ್ಕೊಡಿ. ನೀವು ಆ ವಾಟ್ಸಪ್ ಆಂಟಿ ಥರ ಎಲ್ಲರೂ ಒಟ್ಟಿಗೆ ಸೇರಿ, ಡಿಡ್ ಯು ಈಟ್, ಡಿಡ್ ಯು ಮೇಕ್ ಸಾಂಬಾರ್ ಟುಡೇ? ಅಯ್ಯೋ, ಮೈ ಕಿಡ್ಸ್ ಆರ್ ಈಟಿಂಗ್ ಮೈ ಹೆಡ್. Now it's clear. More than this, if you clear, you will not see me. I'll become invisible. ಸಾಕಿಷ್ಟು, ಓಪನ್ ಮಾಡಿ ಟೆಕ್ಸ್ಟ್ ಬುಕ್. Okay? Yeah, it's clear only, no? This much only it will happen, students. Okay, so WhatsApp auntie ಥರ ಎಲ್ಲರೂ ಒಟ್ಟಿಗೆ ಸೇರಿ ಒಟ್ಟಿಗೆ ಸೇರಿ ಮಾತಾಡ್ತಾ ಇದ್ದೀರಾ. ಅಯ್ಯೋ, ಬೆಳಗ್ಗೆ ಕಿಡ್ಸ್, ವಾಟ್ ಐ ಹ್ಯಾವ್ ಟು ಸೆಂಡ್ ಮೈ ಕಿಡ್ ಟು ಸ್ಕೂಲ್, ಐ ಹ್ಯಾವ್ ಟು ಮೇಕ್ ಸಾಂಬಾರ್, my husband is like this, my mother-in-law is like this. That is only what this chat box is, okay? Yes. Now what is happening? What is happening? Okay, now it's visible? Yes. Okay. Okay, so illenagutte students, first step banbitu infection. So bacteriophage is a virus that infects bacteria. So first we will do infection. Adamele blending ಮಾಡ್ತೀವಿ. Blending ಯಾಕೆ? ಈ protein coat ನ remove ಮಾಡಕ್ಕೆ.
okay, to remove the protein coat. Last ಬಂದ್ಬಿಟ್ಟು centrifugation ಅಂದ್ರೆ ಒಂದು certain RPM ಅಲ್ಲಿ ನಾವು ಅದನ್ನ rotate ಮಾಡಿ ನಮಗೆ supernatant ಮತ್ತೆ pillet ಸಿಕ್ಕುತ್ತೆ. So supernatant pillet ಅಂದ್ರೆ ಏನು ಸ್ಟೂಡೆಂಟ್ಸ್, ನೀವೊಂದು ಒಂದು ಬಾಕ್ಸ್ ಅಲ್ಲಿ if you take one sand, okay, if you take mud, okay, if you take mud and you put water, after some time what you will notice, you will see mud is down and water is on the top. So water will be supernatant, okay, water will be supernatant. So lightweight items ella supernatant nalli irutte. Ee mud banbit pillet. So ille ಏನು ನೋಡುತ್ತೆ ಅವರು pillet. So in the pillet there will be the genetic material and in the supernatant there will be the protein. So ಇವಾಗ ಅವ್ರು ಕನ್ಫರ್ಮ್ ಆಯಿತು that genetic material is the one. That means DNA is the genetic material which entered into the cell from the transforming principle we studied in Griffith's experiment. Okay, done and done? Yes or no? So that is Hershey-Chase experiment. Students, idu exam mannugu repeat agide question. So please learn this and go. Okay, this is something that you have to by heart. There's nothing to explain as well. List any 5 salient features of human genome project. So you'll notice genome size banbitu contains 3 million base pairs. Gene distribution, genes are unevenly distributed. Repetitive sequence, a large portion of DNA consists of repetitive sequence. Less than 2% codes for protein. So ille explain madak enu illa, but you have to study this and go. At least 5 salient features mind alli irbeku. Okay, mind alli irbeku. Clear to all of you? Yes or no? Yes, DNA replication, if you want to check, dear, I have done one more video, you can check in that. Okay, you can check in that. Now, gene similarity. So, you here, please study any 5 salient features. Exam 1 repeat agide, model paper allu ide question. Tumba years repeat agide, HGP. Okay, HGP. So, please write the number of genomes, write about the protein, write about SNPs, all this you can write here. Okay, but this is something that you have to mug up. Okay, mug up. Now evolution chapter hogana. Okay, evolution chapter. DNA replication ನಾನು ಮುಂಚೆ ಮಾಡಿದ್ದೀನಿ, ನಾನು ಆ ವಿಡಿಯೋ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. Okay, write any 2 example. ತುಂಬಾ important question students, very important. Write any 2 examples of analogous organs in animals. Analogous organs ಅಂದ್ರೆ ಏನು ನನ್ನೇ ಹೇಳಿದೀವಿ, HDAC. Those who haven't watched yesterday's video, please go and watch yesterday's video. That has, I have explained every topic very peacefully in that. Illa ashte explain ಮಾಡ್ತಾ ಇಲ್ಲ ನಾನು, ನನ್ನೇ explain ಮಾಡಿದ್ದೆ because ನಿಮಗೆ ತುಂಬಾ ಟೈಮ್ ಕಡಿಮೆ ಇದೆ, so full explain ಮಾಡಕ್ ಟೈಮ್ ಇಲ್ಲ. Okay, so that's why yesterday I have explained a lot. So ಇಲ್ಲಿ ನೋಡಿ students, H. So this you can read as such. ಈ notes ಆ ತರನೇ ಓದಿ, like you go and write your examination. Okay, H for homologous. Okay, D for divergent. Okay, A for analogous and C for convergent. Okay, C for convergent. ಅರ್ಥ ಆಯ್ತಾ ಎಲ್ಲರಿಗೂ? ಸೊ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಅವ್ರು ಏನು ಕೇಳ್ತಾ ಇರೋದು, ಅನಲಾಗಸ್ ಎಕ್ಸಾಂಪಲ್ ಹೇಳಿ ಅಂತ. ಸೊ ವಿಂಗ್ಸ್ ಆಫ್ ಇನ್ಸೆಕ್ಟ್ಸ್ ಅಂಡ್ ಬಟರ್ಫ್ಲೈ, ಸ್ಟ್ರಕ್ಚರ್ ಇಸ್ ಸೇಮ್, ಫಂಕ್ಷನ್ ಇಸ್ ಫ್ಲೈಯಿಂಗ್ ಅಲ್ವಾ? ಸ್ಟ್ರಕ್ಚರ್ ಡಿಫ್ರೆಂಟ್ ಇರುತ್ತೆ. ಒನ್ ವಿಲ್ ಬಿ ಅನ್ ಎಕ್ಸ್ಟೆನ್ಷನ್ ಆಫ್ ದಿ four limbs, one will be an exoskeleton. But what is wings of bat and butterfly going to do? They are going to fly. So even though the structure is different, function is going to be the same. Even though all of you are from different places, all of you are already talking to each other and telling, no, I'm from Kalburgi, I'm from Hubli, I'm from Udupi, I'm from Kodag. You're all from different places. But nimigella onde one function irodu to study well. Alva, onde one goal irodu to crack exam 2. So that means what? You become an analogous organ. Clear to all of you? Flippers of penguins and flippers of dolphins. Adu example. So ಎರಡು example baribodu. Same way for plants you can write sweet potato and potato. Okay, sweet potato and potato. Now list any 4 areas which provide evidences for evolution. How do I know that evolution existed, or how do I know that actually from a smaller organism we got such bigger organism? Or from Ramapithecus, right now we are at a situation where we are normal humans who have more brain capacity, who found ChatGPT, robotism, right? So how do I know that? To prove that students, first ಏನಿರುತ್ತೆ, fossil record ಅಂದ್ರೆ ನಾನೇನು ಹೇಳಿದ್ದೀನಿ, if you get a preserved material of anything. ಇವಾಗ ಎಕ್ಸಾಂಪಲ್ ಎತ್ಕೊಳ್ಳೋಣ, Nikita, okay, Nikita and Sanvi is going for a trip. ಸೊ ಅವ್ರು ಟ್ರಿಪ್ ಹೋಗೋ ಟೈಮಲ್ಲಿ ಸಡನ್ಲಿ ಅವ್ರು ನೋಡಿದ್ದಾರೆ ಒಂದು ರಾಕಲ್ಲಿ ಏನೋ ಒಂದು ಇಂಪ್ರೆಷನ್ ಇದೆ, ತುಂಬ ಡಿಫ್ರೆಂಟ್ ಆಗಿತ್ತು ಆ ಇಂಪ್ರೆಷನ್. ಸೊ ಏನು ಮಾಡ್ತಾರೆ, ನಿಖಿತಾ ಅದರದ್ದು ಫೋಟೋ ಎತ್ಕೊಂಡು she will send it to the paleontology department. Paleontology department means what? People who study about fossil. ಅವ್ರು ನೋಡ್ಬಿಟ್ಟು ನಿಖಿತಾಗ್ ವಾಪಸ್ ಹೇಳ್ತಾರೆ, ಓಕೆ ನಿಖಿತಾ ಪ್ಲೀಸ್ ಸೆಂಡ್ ದ ಲೊಕೇಶನ್, ದಿಸ್ ಇಸ್ ಅ ಫಾಸಿಲ್.
ಸೊ ನಿಖಿತಾಗ ಅರ್ಥ ಆಗಲ್ಲ ಏನು ಫಾಸಿಲ್ ಅಂತ. ಸೊ ಅವ್ರು ಹೇಳ್ತಾರೆ ಫಾಸಿಲ್ ಮೀನ್ಸ್ preserved remains of something that was present in our ancestor, like in the ancient times. Example, ಒಂದು ಡೈನೋಸರ್ ಬೋನ್. ಓಕೆ, ನಿಖಿತಾ ನೋಡಿರೋದೇನೋ ಒಂದು ಚಿಕ್ಕ ಡೈನೋಸರ್ ಬೋನ್. ಸೊ ಅದು ನೋಡ್ಬಿಟ್ಟು ಅವ್ರಿಗೆ ಅರ್ಥ ಆಗುತ್ತೆ ಈ ಡೈನೋಸರ್ ಯಾವ ಕಾಲದಲ್ಲಿತ್ತು ಅಂದರೆ ಎರಾ. Okay, they'll be able to understand how old is the bone. They will be able to understand which was the dinosaur. They will be able to understand the food habits of the dinosaur. So Nikita amele Sanvi hogira trip alli they got a fossil, but that is just an impression. Artha aita ellargu? Okay, yes or no? Now comparative anatomy. Comparative anatomy means students analogous and homologous. That means looking at the structures we will be able to understand if we have common ancestors. Okay, common ancestors we will be able to understand. Next one to embryological evidences. That means similar embryonic developments. Ivaga ನಾವು ಕೆಲ phylums illa andre animals noda time alli all of the organism will have the same embryonic development. That means at a younger stage they'll all look the same and all they will have all the similar characteristics like presence of gills or etc. So namaga artha agutte that these people all have common ancestors. Artha aita? Yes? Okay? Yes. Yes, sure, MVK. Channaveer, what do you want? Okay, next one. Molecular evidences, students, similar DNA and protein sequences show evolutionary relationship. Okay, DNA matte protein ನಾವು structure ನೋಡೋ ಟೈಮಲ್ಲಿ ನಮಗೆ ಅರ್ಥ ಆಗುತ್ತೆ that actually there is some connection. ಇಲ್ಲ ಅಂದರೆ ನಮಗೆ DNA ಇಂದ mRNA ಇಂದ ಪ್ರೋಟೀನ್ ಮಾಡೋಕ್ಕಾಗಲ್ಲ. ಇವ್ರಿಗೆ ರಿಲೇಷನ್ಶಿಪ್ ಇಲ್ಲ ಅಂದರೆ ನಿಮಗೆ ಮಾಡೋಕ್ಕಾಗುತ್ತಾ? ಇಲ್ಲ ತಾನೆ. So can you go and tell a casual friend that, hey bro, you can't tell that. No, on the road if you go somewhere and you'll be like, hey bro, they'll give you one on your face. They'll be like, who are you? Whose bro are you? So namak relationship illa andre namak maatadak agalla alva. So same thing here, they're trying to say that similar DNA and protein sequence show evolutionary relationship. Now, what were the condition on primitive earth before the origin of life according to the theory of chemical evolution? So theory of chemical evolution andre eno, which was given by Operon and Haldane. Okay, according to Operon and Haldane nannenu ee question solve madidini. According to Operon and Haldane enaaytu students, early atmosphere alli kela gases ittu, but aa gases condense agi form some organic molecules. Example, look here, primitive earth had a reducing atmosphere with gases like methane. Okay, ಏನೆಲ್ಲ ಗ್ಯಾಸಸ್ ಇತ್ತು? CH4 methane, NH3 ammonia, H2O water, CO2 carbon dioxide. ಈ ಎಲ್ಲ ಗ್ಯಾಸಸ್ ಕಂಡೆನ್ಸ್ ಆಗಿ, okay, they condensed, okay, condensed, I can't write the whole thing, to form organic molecules. Okay, organic molecules means what? Like your amino acids, fats, liquid, pigments. Okay, organic molecules. So ಇಲ್ಲಿ ನೋಡಿ, primitive earth had reducing atmosphere with gases like methane, ammonia, hydrogen, water vapor, but no free oxygen. Oxygen idilla, that's why life was not able to survive. Okay, life was not able to survive. Now, high energy sources like lightning. So he's telling that how did this gases condense? ಈ gases condense ಆಗಿಲ್ಲ ಅಂದ್ರೆ ನಮಗೆ organic forms ಆಗಲ್ಲ. So he's asking how did they condense? He's telling it got condensed because of lightning. Okay, because of UV radiations and because of volcanic activity. So these three keywords you have to write in your examination. Clear to all of you? Okay, clear to all of you? I think Harsha can't understand Kannada nor English. Now look here. Okay, formation of organic molecules, simple inorganic molecules reacted to form complex organic compounds, example amino acid sugars, leading to the origin of life. ಅರ್ಥ ಆಯ್ತಾ ಎಲ್ಲರಿಗೂ? So how did this happen? ಈ ಇನ್ಆರ್ಗ್ಯಾನಿಕ್ ಕಾಂಪೊನೆಂಟ್ಸ್ ಇಲ್ವಾ ಸ್ಟೂಡೆಂಟ್ಸ್, ಅದೆಲ್ಲ ಕಂಡೆನ್ಸ್ ಆಗಿ, ಹೆಂಗ್ ಕಂಡೆನ್ಸ್ ಆಗಿರೋದು? ವಿತ್ ದ ಹೆಲ್ಪ್ ಆಫ್ ಲೈಟ್ನಿಂಗ್, ವಿತ್ ದ ಹೆಲ್ಪ್ ಆಫ್ UV, ವಿತ್ ದ ಹೆಲ್ಪ್ ಆಫ್ ವಾಲ್ಕ್ಯಾನಿಕ್ ಎರಪ್ಷನ್, ಇದೆಲ್ಲ ಕಂಡೆನ್ಸ್ ಆಗಿ ವಿ ಗಾಟ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಲೈಕ್ ಅಮಿನೋ ಆಸಿಡ್ಸ್. Okay, like amino acids, okay, lipids, fats, pigments, etc., etc. Okay, etc., etc. Now look here. Here this is the experiment, very important diagram, very important diagram. Clear? So look here students, ಇಲ್ಲಿ ನೋಡಿ, ಈ ಫ್ಲಾಸ್ಕ್ ಅಲ್ಲಿ
What did Urey and Miller do? This is Urey and Miller's experiment. ಅವರು CH4, NH3, H2O, H2 ಎಲ್ಲ ಎತ್ಕೊಂಡಿದ್ದಾರೆ, which was present in the primitive earth. Okay, they took all of this and they did spark discharge. What did they do? Spark discharge. So ಈ spark discharge time ಅಲ್ಲಿ gases ಎಲ್ಲ condense ಆಗಿ ಈ diagram ಕೊಡ್ಬೋದು, ಇಲ್ಲಾಂದ್ರೆ they'll ask you to draw the diagram also. All this got condensed, students, and they all got accumulated here. So ನೋಡಿ, water containing organic compounds. Organic compounds ಅಂದ್ರೆ ಏನು? It could be amino acids. Okay, it could be amino acids. So Urey and Miller experiment ಅಲ್ಲಿ ಅವ್ರಿಗೆ amino acids ಸಿಕ್ತು. ಬೇರೆ scientist ಗೆ fats, pigments, sugar, nitrogen bases ಎಲ್ಲ ಸಿಕ್ಕಿ, like ಇಲ್ಲಿ ಕಾಂಬಿನೇಷನ್ ಚೇಂಜ್ ಮಾಡ್ಬಿಟ್ಟು they got. Okay, now clear? Yes or no? Okay, now here what happens, students? So the gases condensed and they got amino acids. So operon and Haldane ಹೇಳಿಲ್ವಾ on theory, chemical evolution of life, ಅದು Urey and Miller experiment ಅಲ್ಲಿ ಪ್ರೂವ್ ಆಯಿತು. So this is Urey and Miller experiment, ಕನ್ಫ್ಯೂಸ್ ಮಾಡಬೇಡಿ. Urey and Miller experiment. Okay, Urey and Miller experiment, they proved operons and Haldane's point. Done, 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 done. Now write a detailed note on adaptive radiation. Tumba repeat our question, 5 mark question. Okay, adaptive radiation. Il nodi, what is adaptive radiation? Yesterday also I told you that when we take an example, let's take example, I want 5 volunteers in the class. Bega bega 5 volunteers in the class. Quickly I want 5 volunteers. Bega SLA, all of you. All of you give me 5 names. 5 names. Me. Okay, Tansi. Okay, another person. Fast. Rutvika. Okay, you so ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದೆ ಸ್ಟೂಡೆಂಟ್ಸ್. ಸುಮಾ. ಓಕೆ, ತುಂಬಾ ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆ, ಕಾಣಿಸ್ತಾ ಇಲ್ಲ ನನಗೆ. ಜೀವಿತ or ಜೀವಿತ ಐ ಗೆಸ್. ಓಕೆ, ಇನ್ನೊಂದು ಹೆಸರು, ಅಯ್ಯೋ ಇಷ್ಟು ಫಾಸ್ಟ್ ಆಗಿ ಹೋದೆ. ಹರ್ಷ. ಓಕೆ, ಓಕೆ, and one more name, RCB. Okay, RCB. Okay, RCB. Okay, so students, ಇಲ್ಲಿ ಏನಾಗುತ್ತೆ ನೋಡಿ, what is adaptive radiation? ನಮಗೆ ಎಕ್ಸಾಂಪಲ್ ಎತ್ಕೊಳ್ಳೋಣ. Now all these people, okay, Tanzi, Rutvika, Suma, Jeevita, Harsha, all of these people are there. Okay, all of these people are there. ಇವರೆಲ್ಲರೂ they are all stuck in one place. Okay, they are all stuck in one place. Why? Because they do not have any way to go outside this place. Okay, let's take example, they are all stuck in Karnataka. Okay, it was during COVID time, they didn't have any terrestrial path to go outside. So idella on geological area alva. Yes ma'am, I understood this. Okay, this is all one geographical area, or we can say geological area. Now illénagutte students, example etkolna. Okay, example etkolna. Next time I'll take all of your names. Okay, don't worry, next time I'll take all of your names. But thank you for the energy, very good energy. Now look here, let's say from Karnataka. Okay, she's in Karnataka, we are all in Karnataka, but Tansi went to Udupi. Okay, Ruchika went to Kalburgi. Okay, Suma went to Kodag. Okay, Jeevita is in Bangalore. Okay, Harsha is in, give me one more place, Hubli, did I tell? Okay, Hubli, did I tell? Hubli ಹೇಳಿದೀನಾ? Okay, Bellary. Okay, and RCB should have been in Bangalore, but never mind. So let's say these people all being in Karnataka, they all move to different places. Now ಇಲ್ಲಿ ಏನಾಗುತ್ತೆ students, let's take example, Jeevita ತುಂಬಾ ಪಾರ್ಟಿ ಮಾಡ್ತಾಳೆ. ಯಾಕೆ? Because she is in Bangalore. Okay, ತುಂಬಾ ಕ್ಲಬ್ಬಿಂಗ್ ಪಾರ್ಟಿ ಎಲ್ಲ ತುಂಬಾ ಇಷ್ಟ. ಸುಮಾ ಬಂದ್ಬಿಟ್ಟು ತುಂಬಾ ನೇಚರ್ ಲವಿಂಗ್. Okay, ತುಂಬಾ ನೇಚರ್ ಲವಿಂಗ್. Okay, ರುತಿಕಾ ಬಂದ್ಬಿಟ್ಟು ಅವರು ಫುಲ್ ಏನದು ಕಾಫಿ ಪ್ಲಾಂಟೇಶನ್, ಟೀ ಪ್ಲಾಂಟೇಶನ್, ಫುಲ್ ಪ್ಲಾಂಟೇಶನ್ ಮಾಡ್ತಾಳೆ. ಓಕೆ, ಪ್ಲಾಂಟೇಶನ್. And Tanzi is a person who is very interested in animals, like she wants to learn veterinary and all of that because of the animal husbandry that is happening in the place. Okay, so now let's take Harsha. Harsha is in Bangalore itself, he has gone to Whitefield, he is full corporate fellow. Okay, he is full like work anta. So what has happened students, ಇವರೆಲ್ಲರೂ ಒಂದೇ ಒಂದು ಜಿಯೋಲಾಜಿಕಲ್ ಏರಿಯಾದಲ್ಲಿ ಇದ್ದಾರೆ, ಬಟ್ ಬಿಕಾಸ್ ದೇ ಮೂವ್ಡ್, they radiated to different points in Karnataka, they all have a different adaptation.
they all have a different adaptation. Did you all understand? Did you all understand? That means Jeevita, because she's in Bangalore, she likes to party a lot. She likes to go for, you know, like get-togethers, meetings, cafes and all of that, okay? Suma, on the other hand, she loves nature because she's in Coorg. She loves the nature and the scenery there. Rutika, on the other side, she loves plantation, coffee, tea plantation. She always makes sure that everything is happening that way. And students, Tanzi is the person who really likes to, you know, do animal husbandry, chicken, buffalo, cow, idella. Okay, animal husbandry madutte. Harsha, on the other side, he's in Bangalore, but he's in Whitefield. So because of it, he's become completely, you know, corporate level. So that means what, students? Onde on geological area dinda radiate agi ivrella adapt agidare. So that is exactly called as adaptive radiation. Idu prove ಮಾಡಕ್ಕೆ Darwin ಏನು ಮಾಡಿದ್ದಾರೆ, ಅವರು he went to a place called Galapagos Island. Okay, ಅದೊಂದು island, ಇವಾಗಲೂ island ಇದೆ, Galapagos Island, which is near Pacific. Okay, so ಅಲ್ಲಿ ಹೋಗ್ಬಿಟ್ಟು he saw that there are same set of finches. But these finches have all got adapted. All their beak modifications are different depending on their food habit. Some are actually, generally nodre, ivrella Karnataka people. All of these people like idli sambar. Okay, they're all from Karnataka. Okay, we are all from Karnataka. We all like puliyogre, you know, chitrana and lemon, dosa idli. But because we all did adaptive radiation, now some of us like pizza, burger more than dosa and idli. That means what? Even though naturally these birds were seed eating, okay, even though actually these people were seed eating, some of them have changed to becoming what? Cactus groundfinch, sharp beak, small ground, medium, large, small insectivorous, woodpeckers, okay, large insectivorous. So, yellaru change agidare. Artha aita ellargu? Artha aita ellargu? Yes or no? Please put thumbs up if you all understood. Please put thumbs up if you all understood. Come on, quickly in the class. Answer. Please answer. Yes, quickly, quickly. The time you ask, how many times you'll, how many marks you will get, no? The time you ask how many marks you will get, you will study something. But no, ma'am, I want to ask how many marks I'll get. That is my most exciting thing. Okay? Yes. Very good. Clear to all of you? So this is called as adaptive radiation. In definition hakidini, you can study from here. Okay? That common ancestors to adapt to different environment. By natural selection, they have all changed. Darwin's finches is the example. With Darwin finches, here are examples here, students. Australian marsupials, okay, Australian marsupials or placental mammals. Idu, please remember AM and PM. Okay, AM and PM. Clear to all of you? Yes or no? Yes. Very good. Very good. Done, done, done. All of you? Okay? Yes. Very nice. Very nice. Next question. Human health and diseases. List any two differences between active and passive immunity. Nanenu explain madidini active and passive immunity. Active and passive immunity in students tumba bright agide. So namage illa explain madana. Okay, illa explain madana. Now I'll take two more volunteers. 2 volunteers, 3 volunteers. Come on, quickly. 3 volunteers. Who is the most excited? Ma'am, is this question fixed for 100? Yes, yes. I only prepared the question paper, so pakka fix agirutte. Okay? Okay, Hemant. Okay, Hemant. This is, okay, I'm going to draw. Okay. Okay, this is Hemant. Okay, one more person I want. One more student who is ready to be the pizza that I draw. Gia. Okay, Elizabeth. That is Gia. Okay, this is Gia. Don't tell me that, ma'am, why are you drawing me like a pizza? Okay, Gia. I want one more person. One more person. One more person. Charan. Okay, Charan. Okay, we have. Okay, this is Charan. So, illainagutte students, active and passive immunity artha madkobeku. Okay, so Charan is calling, who is that? Gia and Hemant for a party. Okay, Charan is calling Gia and Hemant for a party. What is Hemant doing? Hemant bega Zudio ಹೋಗ್ತಾನೆ.
ಓಕೆ ಜುಡಿಯೋ ಪ್ರಮೋಷನ್ ಮಾಡ್ತಾ ಇದ್ದೀನಿ ಇಲ್ಲಿ. ಓಕೆ ಜುಡಿಯೋಗೆ ಹೋಗ್ಬಿಟ್ಟು ಒಂದು ಪ್ಯಾಂಟು ಶರ್ಟು ಇಸ್ಕೊಂಡು ಬರ್ತಾನೆ. ಓಕೆ ಸೊ ಇಲ್ಲಿ ಏನಾಗುತ್ತೆ, ಅವ್ನು ರೆಡಿಮೇಡ್. ಓಕೆ ಹಿ ಹಸ್ ಗಾನ್ ಅಂಡ್ ಬಾಟ್ ವಾಟ್ ರೆಡಿಮೇಡ್ ಆರ್ಟಿಫಿಷಿಯಲ್ ಅಲ್ವಾ ಸ್ಟೂಡೆಂಟ್ಸ್? he has gone and bought ready-made artificial clothes. Andre already made clothes. But Jia udigi alva. So Jia will be like, no, I can't buy ready-made and all. I'm not going to get good ones. So what Jia will do? Jia will first go to a clothes shop. Okay, she'll go to a clothes shop. From the clothes shop, she will come home. She will start stitching her cloth. Okay, she'll stitch a frock. Okay, she will stitch a frock. So illenagutte, she's not doing ready made, she's doing everything by self. Okay, she's doing everything by self. Now neevu heli Jia active agirtara, Hemant active agirtara? Bega heli students, is Jia active or Hemant active? Okay, Sharan has 6 legs. How? 2 hands 2 legs. Don't misunderstand my diagrams. Okay, heli Jia is active or Hemant is active? Bega helbeku, bega answer madi, then only you will understand this question. Yes, Tansi, very good. Jia is going to be active, some students are saying. Bega answer madi students. Ayyo, Fatima is crying. Someone and all is crying in the chat box. No, Anusha is like, ma'am, smart work over hard work. Don't be realistic. Tell me who will be active. Who used more energy? Jia used more the energy alva. So Jia ಬಂದ್ಬಿಟ್ಟು active immunity ಅಂದ್ರೆ ಏನು ಸ್ಟೂಡೆಂಟ್ಸ್, ನಾವು ನಮ್ಮ ಬಾಡಿಗೆ ಟೈಮ್ ಕೊಟ್ಟು ಆಂಟಿಬಾಡೀಸ್ ಫಾರ್ಮ್ ಮಾಡ್ತೀವಿ. ಓಕೆ, ವಿ ಆರ್ ಗೋಯಿಂಗ್ ಟು ಗಿವ್ ಅವರ್ ಬಾಡಿ ದ ಟೈಮ್ ಟು ಮೇಕ್ ಆಂಟಿಬಾಡೀಸ್. ದಟ್ ಮೀನ್ಸ್ ಇಫ್ ವಿ ಹ್ಯಾವ್ ಅನ್ ಇನ್ಫೆಕ್ಷನ್, if we get an infection, our body will take its own time to make its own antibodies, just like how Jia made her own dress. Now on the other side, passive immunity andre ಏನು ಸ್ಟೂಡೆಂಟ್ಸ್? passive immunity ಅಂದ್ರೆ ನಮಗೆ ಟೈಮ್ ಇಲ್ಲ. ಓಕೆ, ನಮಗೆ ಇವಾಗ ಸ್ನೇಕ್ ಬೈಟ್ ಆದರೆ ನಮಗೆ ಟೈಮ್ ಇಲ್ಲ ಆಂಟಿಬಾಡೀಸ್ ಮಾಡೋಕ್ಕೆ. So for that we are going to buy ready-made antibodies. We are going to take ready-made antibodies. So passive immunity means where we are going to take pre-formed or ready-made antibodies, and active immunity means where we are going to do it by ourselves. Is this clear to all of you? Yes or no? ಸೊ ತುಂಬ ಬ್ರೈಟ್ ಆಗಿದೆ, ನಿಮಗೆ ಕಾಣಿಸಲ್ಲ, ಬಟ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಆಕ್ಟಿವ್ ಇಮ್ಯುನಿಟಿಯಲ್ಲೂ ನ್ಯಾಚುರಲ್. ಓಕೆ, ನ್ಯಾಚುರಲ್ ಇಸ್ ದಟ್ ಮೀನ್ಸ್ ವೆನ್ ವಿ ಗೆಟ್ ಅನ್ ಇನ್ಫೆಕ್ಷನ್. ನಾವು ಎಕ್ಸಾಂಪಲ್, ಐ ಗಾಟ್ ಅ ಕೋಲ್ಡ್. Okay, I got a cold. My body will realize that it is rhinovirus and start acting against it. Now let's say vaccination. On the other side, vaccination students, illenagutte. Now COVID, we all didn't get COVID, but before that only we took vaccination. Why? Because in our body they put weakened antigen. And our body realized that okay, there is a foreign particle that entered into my body. I will start making antibodies against it. Okay, understood? Now passive immunity ಏನು? Again natural, artificially, maternal. Colostrum ilva, the first milk that is given to the baby is rich in antibodies. Why is it coming under natural? Because we did not inject anything into the mother. Artificial ಏನು ಬರುತ್ತೆ students? Anti venom ಬರುತ್ತೆ. Because ready made. Okay, like Hemant, it is ready made. Clear to all of you? This question is very, very important. So remember Jia and Hemant tomorrow. I have put the explanation here. Now what are secondary lymphoid organs? Mention 2 examples. So secondary lymphoid organs and primary lymphoid organs explain ಮಾಡಕ್ಕೆ ಒಂದು ಬೆಸ್ಟ್ ಟೆಕ್ನಿಕ್ ಏನಂದ್ರೆ ಇಲ್ಲಿ ನೋಡಿ ಸ್ಟೂಡೆಂಟ್ಸ್. ಓಕೆ, one second. ಇಲ್ಲಿ primary, this is primary lymphoid organ. ಏನಿದು? This is a military camp. Yes or no? This is a military camp. Okay, this is a camp. ಈ ಕ್ಯಾಂಪಲ್ಲಿ ಏನಾಗುತ್ತೆ ಮ್ಯಾಮ್? ಬೇಸಿಕ್ಲಿ ಟ್ರೈನಿಂಗ್ ಮಾಡ್ತಾರೆ ಮ್ಯಾಮ್ ಅಲ್ವಾ? ಟ್ರೈನಿಂಗ್, they help you people to become a matured military officer. Matured military officer means you get the training, you get all the equipments that are needed for the battlefield. So primary lymphoid organ andre where origin, differentiation, maturation happens. Okay, secondary lymphoid organ andre the exact battlefield. That means where you are going to fight the antigens. Antigen is the end students, like the terrorist, antigen is the foreign particle that enter into our body. So secondary lymphoid organ andre where you actually go and
exposed, you are exposed to the antigen. Clear to all of you? Primary lymphoid organ means where your origin, maturation and differentiation happens. Secondary lymphoid organ means where the body will be facing the antigens, where the lymphocytes will be facing the antigens. So, illi nodi, secondary lymphoid organs are the sites where the lymphocytes interact with the antigens, okay? Interact with the antigens. Clear to all of you? Yes or no? Now, example, lymph nodes and spleen is the example, okay? Lymph nodes and spleen is the example. Now, mention the common approach for treatment of cancer. Yesterday also I told you this. First, you can do surgery. On tumor idre surgery madbodu, illandre radiotherapy madbodu, where we use radiations. Okay, radiations use madbiಟ್ಟು cancer cells na kill ಮಾಡೋದು. illandre chemotherapy use madbodu, where we use certain drugs to kill the chemicals. Chemotherapy is very common, where the person will lose the hair and everything. Okay. Now, name the disease caused by following organisms. Bega heli. Bega answer ಮಾಡಿ. Rhinovirus. Quickly answer. Quickly answer. RCB pakka win na. Rodana. Pawan, did you get your KCET marks? How do you know you got 122? Okay, look here. Huh? Asked in KCET, no? Okay, so rhinovirus will give you cold. Okay, common cold. Wuchereria bancrofti will give you elephantiasis. Okay? Elephantiasis. Okay, and Haemophilus influenzae or Streptococcus pneumoniae will give you pneumonia. So this you have to know all the diseases I have taught you on the channel. Common diseases search madre, my name will come. You can search and watch the video. Now this is very important. Draw a neat label diagram of antibody. Nannenu explain madidini. So illond Y barutte, ill light chain. So this Y is the heavy chain. This is the light chain. It is connected by a disulfide bond. Okay, it is connected by a disulfide bond. And students, ಇಲ್ಲಿ ನೋಡಿ ಇದೆಲ್ಲ ಲೇಬಲ್ ಮಾಡಬೇಕು ಕರೆಕ್ಟ್ ಆಗಿ. One labeling missing, 0 marks. Okay, antigen binding site, where the antigen is going to come and bind. Antibody is like the bullet. Okay, antibody is like the bullet to kill the terrorist. Okay, light chain, heavy chain. They are connected with disulfide bond. Disulfide means what? One S, one more S and connection. Disulfide bonds. Clear to all of you? So on Y draw ಮಾಡಿ ಅದಾಮೇಲೆ ಈ ತರ ಒಂದು connection draw add ಮಾಡಿ. Okay na? Now, explain the prevention and control measures of alcohol and drug abuse. ನಿಮಗೆ easy ಆಗಿ own words ಅಲ್ಲಿ ಬರಿಬೋದು ಇದು. Okay? Please write it in your own words. Please write it in your own words. Okay? Clear to all of you? Awareness program, parental support, counseling and rehabilitation. Strict laws should be done. Strict laws should be done. Okay, and health lifestyle promotion. That means we should have awareness program about how bad is alcohol and drug. Parental support. Parents should support the kids who are going into this. That means not telling that tomorrow also you go and do. No. They should tell that, okay, let's take you to a de-addiction center or something like that. And counseling and rehabilitation. Okay. So students, idu nimagu own words al baribodu. Full marks you will get. But everything should not make sense, okay? Don't write about your uncle that is staying in your neighborhood who drinks, okay? Tell that, oh no, my uncle is drinking, so we will hit him every day. Don't write your katha khatane, okay? It will not work out. You have to write like this points. Awareness program, parental support, mentors, teachers, peer pressure should be avoided. All that points you have to write. Clear? Next question, biotechnology principle and processes. Mention 4 optimum conditions which are maintained in bioreactors. Tumba time repeat agiro question. Okay, diagram keltare illandre optimum condition keltare. First bioreactor use in students. Namage enadru on large scale alli madbekandre namage bioreactor use madbodu. Let's take example. Namage example. Who is this? Okay. Yes, done. Okay, yeah. Okay, so here, okay, here what is going to happen, students? Listen. Yeah, done. Who is that? Yeah, Alden. Yeah, I did it. Okay, now illi temperature. Okay, temperature. Now let's take example. Suma is there and Vashita is there who is asking about tomorrow's exam. Is this enough? Okay, no, this is not enough. Okay, you have to study more. So Varshita and Suma is trying to make an enzyme. So our mada time alli avrige
ಇದು ಕಮರ್ಷಿಯಲಿ ಸೆಲ್ ಮಾಡಬೇಕು. ಈ ಎಂಜೈಮ್ನ ಇಲ್ಲಾಂದರೆ ಈ ಒಂದು ವ್ಯಾಕ್ಸಿನ್ನ ಸೆಲ್ ಮಾಡಬೇಕು ಕಮರ್ಷಿಯಲಿ. ಅವರು ಚಿಕ್ಕ ಚಿಕ್ಕ ಪಾತ್ರದಲ್ಲಿ ಮಾಡಲ್ಲ, ನಮ್ಮ ಮನೆಯಲ್ಲಿ ಹೆಂಗೆ ಸಾಂಬಾರು ಮಾಡ್ತಾರೆ ಆ ಥರ ಚಿಕ್ಕ ಇದು ವೆಸಲಲ್ಲಿ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಮಗೊಂದು ದೊಡ್ಡ ಬಯೋರಿಯಾಕ್ಟರ್ ಬೇಕು. ಆ ಬಯೋರಿಯಾಕ್ಟರಲ್ಲಿ ಯಾವುದೆಲ್ಲ ಆಪ್ಟಿಮಮ್ ಕಂಡೀಷನ್ ಮೇಂಟೈನ್ ಮಾಡಬೇಕಂತ ವಿ ಹ್ಯಾವ್ ಟು ಸಿ. ಸೊ ಫಸ್ಟ್ ಬಂದ್ಬಿಟ್ಟು ಸುಮಾ ವಿಲ್ ಚೆಕ್ ದ ಟೆಂಪರೇಚರ್. ಓಕೆ, ಸುಮಾ ವಿಲ್ check the temperature, that is keep an ideal range of microbial growth temperature. Tumba heat madre microbes will die, so we will keep an optimum temperature. Okay, now pH level, students, Varshita after writing the exam 2, is this enough or not, then she'll check the pH. So she'll maintain it for enzyme activity, because niಮಗೆ ಗೊತ್ತು enzyme at a certain pH they are only active, after that they are not going to be active. Okay, oxygen supply, again Suma will check the oxygen supply and she will provide the aerobic organism the amount of oxygen that is required, because aerobic organism will only survive in the presence of oxygen. Okay, so adamele Varshita will check the sterility andre to prevent any contamination. Like when we are entering nam hands legs ella sanitize ಮಾಡಬೇಕು, ಆ equipments ಎಲ್ಲ sanitize ಮಾಡಬೇಕು. Okay na? Okay, so they are going to check the contamination and ensure pure culture growth. So these are the 4 optimum conditions that Suma and who is that? Varshita will make sure that the bioreactor will have, so that they can make enzymes to sell it. Okay, they want to sell this enzyme in the market. So adu sell ಮಾಡಕ್ಕೆ ಅವರು large scale production ಮಾಡ್ತಾರೆ. Okay na? Okay, yes, next one. Mention any 4 biological tools required for recombinant DNA technology. Yesterday's video I have explained about PBR 322, so please check that video. Okay, restriction enzymes cut DNA at specific sequences, DNA ligase. So nanu helilva, ligase word bandre automatically joins the DNA, restriction word bandre automatically cuts the DNA, and vectors andre the vehicle. Amazon delivery alva, vector means vehicle, carry the foreign DNA into the host cell. Host cell facilitate replication and expression of the recombinant DNA. Yesterday we took the example, no students? Example of whom did we take? We took Preeti and Priya. Priya wanted to be tall like Preeti, so what did we do? We took Preeti's desired gene, inserted into the vector, added it into the host. Host has to do the rest of the job. Clear? Yes or no? Perfect. Next, so this I've just put the image. Next question, what is a plasmid? Mention the significance of ORI. Plasmid, yesterday also we understood, a circular double-stranded DNA which is present inside the bacteria. Okay, present inside the bacteria. It will have an ORI site. ORI andre origin of replication, so that it can replicate in the host body. Okay, replicate in the host body, determines the plasmid copy numbers inside the host. So students, nodi, initiates DNA replication. DNA replication over the time allu molecular basis of inheritance alli ನೀವು ಓದಿದ್ದೀರಾ ORI site ಇಲ್ಲ ಅಂದ್ರೆ origin of replication ಆಗಲ್ಲ ಅಂತ. So ORI site is required for replication to start. Clear to all of you? So yesterday whatever I have done, I am just continuing to revise. Okay, what are restriction enzymes? How do they function? So restriction enzymes ಅಂದ್ರೆ ಏನು? Enzymes which cut the DNA at a specific point. 2 types of restriction enzymes are there. The one that will cut, okay, this is the DNA. The one that will cut at the end. Okay, this is called as exo. Okay, this is called as exo. Okay, the one that will cut within, students. Okay, ಈ ತರ ಒಂದು DNA strand ಇದ್ರೆ ಮಿಡಲ್ ಅಲ್ಲಿ ನನಗೆ ಕಟ್ ಮಾಡಬೇಕು. ಓಕೆ, ಇಲ್ಲಾಂದ್ರೆ ಒಂದು ಪ್ಯಾಲೆಂಟ್ರೋಮಿಕ್ ಸೀಕ್ವೆನ್ಸ್ ಕಟ್ ಮಾಡಬೇಕಂದ್ರೆ ಅದಕ್ಕೆ ನಾನು ಏನು ಯೂಸ್ ಮಾಡ್ತೀನಿ? ಎಂಡೋ ಯೂಸ್ ಮಾಡ್ತೀನಿ. ಓಕೆ, endonucleases or restriction endonuclease. Okay, so cut the DNA at specific sequence it's also called as molecular scissors. Okay, molecular scissors. Function, recognize a specific palindromic sequence. Palindromic sequence andre eno? Mom. If you write it this way also, if you write it this way also, mom anta baritira alva, right to left, left to right. Okay, next eno? Wow. Itara examples hedi. Wow. Both the sides if you write, you are going to get the same thing. Okay, then let's write madam. Okay, madam. If you write like this also same, if you write like this also same. So ee words ella palindromic sequence andre right to left same, left to right also same. Okay, sequence it cut the DNA at or near the sites. Types of cut, students, kela time ಏನು ಆಗುತ್ತೆ? ಅವರು example AGATTC. Okay, example ee ತರ idre they will not cut like this. Sometime they will cut like this. So this will lead to sticky ends.
I told you sticky ends are ready to mingle people. Okay, sticky ends are ready to mingle people. Immediately they'll go and bind with someone else and they'll start doing recombinant DNA technology. Okay, yes, clear to all of you? Now explain polymerase chain reaction. Yesterday also I told you how you call your friend, no, Bay. So babe, instead of Bay you make it day. Okay, D for denaturation. ಈ ಎರಡು strands ಇಲ್ವಾ DNA ದು ಇದನ್ನ separate ಮಾಡೋ ಕೆಲಸ. Okay, so we will separate the strand. ಅದಾದಮೇಲೆ second step ಬಂದ್ಬಿಟ್ಟು annealing. Annealing ಅಂದ್ರೆ ಏನು ಸ್ಟೂಡೆಂಟ್ಸ್, ನಾವು primer add ಮಾಡ್ತೀವಿ so that the DNA Taq polymerase can continue forming the new template. This is related to your molecular basis of inheritance replication topic. Okay, so primers bind to the target DNA at the lower temperature. Extension andre eno, Taq polymerase. Taq polymerase will start forming the new strands of DNA. So this way I will be able to amplify the DNA and I will be able to make billion copies of DNA. Okay, I'll be able to make billion copies of DNA. Clear to all of you? Yes or no? Done, done, done. Done, done, done. Yes. Perfect. Okay, very good. Next one, result, million copies of desired DNA will be formed. Now draw a neat and labeled diagram of PBr322. Students, please try to remember trick ಏನು ಇಲ್ಲ ಇದೆ ಓದಕ್ಕೆ. You have to know that tetracycline will have BAMSAL. Okay, tetracycline region will have BAMSAL. Okay, ampicillin region will have PVU and PST. Okay, PVU and PST. We have an ORI site, ROP site, which is going to help with the plasmid protein. And then on this region, we have EcoR1, Cal1 and Hind3. So you can remember ECH. Okay, ECH. Clear? Gel electrophoresis, just know the gel electrophoresis diagram. Okay, just draw like this one diagram. Put 4 wells. Okay, put 4 like this, 4 or 3 wells. Just label it 1, 2, 3 and label this as wells. Okay, adamele just draw the DNA fragments. Draw some fragments here, draw some fragments here, draw some thin fragments here. Okay, like this, like this. That's it. That is your gel electrophoresis. And you tell that this is the smallest and it has moved further. Okay, because here your anodes will be there. This is where your electricity will be there. Okay, so it is moving further. And this is the undigested portion. That means this is bigger. Okay, this is undigested. Clear? Yes or no? Okay, so this is your next is biotechnology application. Mention 3 critical areas of biotechnology. First is genetic engineering. Tumba famous agide genetic engineering because we are trying to do what, students? We are modifying the DNA. Andre we are manipulating the DNA. ನಿಮಗೆ ಇವಾಗ ಹೇಳ್ತಾ ಇದ್ದೀನಿ ಸ್ಟೂಡೆಂಟ್ಸ್, ಗೊತ್ತಾ ನಿಮಗೆ ನಾಳೆ ಒಂದು ದೊಡ್ಡ ಸೀನ್ ಆಗ್ತಾ ಇದೆ ಬ್ಲಾ ಬ್ಲಾ ಬ್ಲಾ. ಐಮ್ ಟೆಲಿಂಗ್ ದಟ್ ಮೀನ್ಸ್ ವಾಟ್ ಐ ಆಮ್ ಮ್ಯಾನಿಪುಲೇಟಿಂಗ್ ಯೋರ್ ಮೈಂಡ್. ಓಕೆ, ಐ ಆಮ್ ಮ್ಯಾನಿಪುಲೇಟಿಂಗ್ ಯೋರ್ mind. Bioprocessing engineering and then students, large scale production using bioreactors. I told you, no, Suma and Vashita wants to sell the enzyme, so ಅವರು large scale production ಮಾಡ್ತಾರೆ with the help of bioreactors. ಅದಾದಮೇಲೆ bioinformatics students, biological data use ಮಾಡಿಬಿಟ್ಟು computerization. ನಾನು ಬಸವ ಸರ್ ಎಲ್ಲ bioinformatics ಮಾಡಿದ್ದೀವಿ, ನಮ್ಮ ಕೋರ್ಸ್ ಇತ್ತು. So what we do, we use the, like if we want to find a protein or some enzyme or some bacterial composition, we will use the computer's help and we will get the data of it. Okay, we will get the data of it. Okay, now next one, difference between pro-insulin and mature insulin. Pro-insulin ನಲ್ಲಿ ಏನಾಗುತ್ತೆ, it has an extra C peptide connection. Okay, ನಾನೇನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದು. ಓಕೆ, ಹಿಂಗಿರುತ್ತೆ. pro-insulin ಅಂದರೆ ಒಂದು A chain ಇರುತ್ತೆ, on B chain irutte. This A chain and B chain will be connected with disulfide bonds. Okay, will be connected with disulfide bonds, and to keep this 2 in place we will have a C chain. Okay, this is the C chain shape tara irallalva. So this is the pro-insulin. Okay, pro-insulin. Clear? Now in the matured insulin students, A chain, B chain, and they will be connected with a disulfide bond. C chain iralla. Okay na? Yesterday also I taught you this. C chain won't be there, and this is called the humulin. Okay, this is called the humulin or the mature insulin. Please write this. If you draw, better. If you can't draw, write it. Okay, if you can't draw, write it. Clear to all of you? So mature insulin, C peptide is removed, leaving only A and B. Function, pro-insulin is an inactive precursor. Okay,
Mature insulin is in the active form. Clear? These are the keywords that is required. Insulin kelsa in students to lower the glucose level. Okay, to lower the sugar anta LTV alva. So to lower the sugar level in our body. Done. Next question on the screen. Mention 6. This is also important. They had asked for exam 1 and they have asked for model paper. Okay, yesterday also I taught you. Yesterday I gave you the example, no, that Preetham is going to become a rich farmer. How? Because he is going to make plants which have higher yield, pest resistant plants, drought and stress resistant. Andre, they will be able to protect themselves from abiotic stress. Improved nutrition will be there. Disease resistant they will be, and also environmental benefits are more. Andre in students, let's take example. Okay, example nodi. Illon normal plant ide. Okay, this is a normal plant. Who wants to become a farmer in the class? Okay, who wants to become a farmer in the class? Come on. Beg early, who wants to become a farmer in the class? I think it's time to off the chats, no? Because you people are disturbing other students. Yes, who wants to be the farmer? Come on, faster. Okay, so now what has happened? I'm going to take a gene. Okay, I'm going to take a gene from this plant. Okay, and I'm going to insert it into the vector. So this is my vector. Okay, I want to make sure, okay, not from this plant. Let's say I'm taking it from a plant which is better yield. Okay, I'm taking the vector like this, and vector alli nanu gene na insert ಮಾಡ್ತಾ ಇದ್ದೀನಿ. Okay, ಈ gene ಏನಿರುತ್ತೆ students, this will have desired gene. This is the vector. Okay, this is the vector. ಈ vector use ಮಾಡ್ಬಿಟ್ಟು I'm going to insert this vector into the plant. Okay, one second. Okay, let's take example. Okay, this was the desired gene. Okay, desired gene. Okay, which is going to give me higher yield. So that desired gene, I'm going to insert it into the vector, and I'm going to use this vector and insert it into this plant. Okay, now what will happen? This plant is going to grow better. Okay, before, let's say this plant had some fungal other infections. Okay, plant ಚೆನ್ನಾಗಿದ್ದಿಲ್ಲ. Next time ಏನಾಗುತ್ತೆ students, because of this gene introduction, the plant has become better. Okay, the plant has become better. It started giving better yield. Okay, it started giving better yield. Clear to all of you? Clear to all of you? Yes. So this is what is GMC plant. Okay, that is genetically modified plants, because these plants, the genes are manipulated. Okay, the genes are modified. We can say genes are modified. Alva, ee gene na nan insert madidini illi. So genes are modified. Because the genes are modified, they have more tolerance to stress. Okay, they have higher yield. Okay, they are disease resistant. Okay, clear? So all this is the benefit of having GMC plant. BT cotton, yesterday also I taught you, so please learn the same thing. BT toxin kills a specific, okay, kills a specific insect larvae. How? Because of the alkaline pH. Okay, it gets activated in alkaline pH. Nanne clear ag explain madidini that in alkaline pH they will get activated, so they are going to protect the plant. Okay, they are going to protect the plant. So that's it from my end. All these notes will be available on the Telegram channel. Okay, now Basavaraj sir will come, so don't go anywhere. Okay, Basavaraj sir will join very soon. So this is all from my end. All this PDF you will get it after few minutes. Okay, after Basavaraj sir's class you will get it. We will share it on the Telegram channel. If you want to join my Telegram channel for zoology content, you can join. It's Gopika Biology Official. In this Telegram channel you will get all the zoology notes. You will get mind maps. Okay, you will get mind maps. All the notes, you will get some motivation, you will get, and you will mainly get the NEET content. Okay, so if any of you are preparing for NEET this year or next year, you can definitely join this Telegram channel. And the main Telegram channel is Vedantu Karnataka. Okay, Telegram ಅಲ್ಲಿ ಹೋಗ್ಬಿಟ್ಟು Vedantu Karnataka ಅಂತ search ಮಾಡಿ. Okay, immediately on Telegram channel ಇರುತ್ತೆ. It has 6K plus followers, so you can join here to get the notes. Clear? Okay, I will just call Basavaraj sir. Just give me a minute.
So hello students, ಎಲ್ಲರಿಗೂ ನಮಸ್ಕಾರ. Welcome to Vedantu Karnataka students. Welcome. Students, ಬೇಗ comment ಅಲ್ಲಿ ತಿಳಿಸಿ if I'm audible and visible to all of you students. Quickly let me know in the comment section if I'm audible and visible to each and every one of you students. First of all students, video ಲೈಕ್ ಮಾಡಿ ಎಲ್ಲರೂ. First of all ಎಲ್ಲರೂ students ಈ ವಿಡಿಯೋನ ಲೈಕ್ ಮಾಡಾದ್ಮೇಲೆ ಸ್ಟೂಡೆಂಟ್ಸ್ ನೀವು ಹೊಸಬರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೇಗ ಈಗಿನ ಸ್ಟೂಡೆಂಟ್ಸ್, ಯಾಕಂದ್ರೆ ನಾವು ಇಲ್ಲಿ ಕೊಡ್ತಿರೋ ಕ್ವೆಶ್ಚನ್ಸ್ 90% ಚಾನ್ಸ್ ಇಸ್ ದಟ್ ಈ ಸೇಮ್ ಕ್ವೆಶ್ಚನ್ ನಾಳೆ ನಿಮ್ಮ ಎಕ್ಸಾಮಿನೇಷನ್ ರಿಪೀಟ್ ಆಗುತ್ತೆ. ನಾವು ಬಿಫೋರ್ ಐ ಸ್ಟಾರ್ಟ್ ಆಗಿ ತಲೆ ಮೇಲೆ ಇಟ್ಕೊಬಿಡಿ ಸ್ಟೂಡೆಂಟ್ಸ್. ಎಲ್ಲಾ ಪಿ ಡಿ ಎಫ್ ಕೂಡ ಎಂಟೈರ್ PDF ವಿಲ್ ಬಿ ಅವೈಲೇಬಲ್ ಆನ್ ದ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇರೋ ಬರೋ ಎಲ್ಲ ಅವೈಲೇಬಲ್ ಆಗಿರುತ್ತೆ. ಟೆಲಿಗ್ರಾಮ್ಗೆ ಹೋಗ್ಬಿಟ್ಟು PDF ಡೌನ್ಲೋಡ್ ಮಾಡ್ಕೊಳ್ಳಿ, ಆರಾಮಾಗಿ ಓದ್ಕೊಳ್ಳಿ. ಆಮೇಲೆ ಗೋಪಿಕಾ ಮ್ಯಾಮ್ ಮತ್ತೆ ನನ್ನ PDF ನ ಎರಡನ್ನ ಮರ್ಚ್ ಮಾಡ್ಬಿಟ್ಟು ನಾವು ನಿಮ್ಗೆ ಒಂದೇ ಸತಿ ಕೊಡ್ತೀವಿ. ಸೊ ನೋಟ್ಸ್ ಸಿಗತ್ತೆ. ಈ ಸೆಷನ್ ಆಗಿದ ತಕ್ಷಣನೇ ನೋಟ್ ಸಿಗತ್ತೆ, ಸರಿನಾ? ಟೆನ್ಷನ್ ತಗೊಳ್ಳೋದು ಬೇಡ ಅಲ್ಲಿಗೆ. ಸ್ಟೂಡೆಂಟ್ಸ್ ನಾವು ರೈಟ್. ಸ್ಟೂಡೆಂಟ್ಸ್ ಹಲೋ ಎಸ್ ಹಲೋ ಸ್ಟೂಡೆಂಟ್ಸ್, ಹೆಂಗಿದ್ದೀರಾ? ಎಲ್ಲರೂ ಹೆಂಗಿದ್ದೀರಾ? ಕ್ರೇಜಿ ಸ್ಟೂಡೆಂಟ್ಸ್, ಹೌ ಇಸ್ ದ ಪ್ರಿಪರೇಷನ್ ಗೋಯಿಂಗ್ ಆನ್ ಸ್ಟೂಡೆಂಟ್ಸ್? ಹೌ ಇಸ್ ದ ಪ್ರಿಪರೇಷನ್ ಗೋಯಿಂಗ್ ಆನ್? ಪ್ರಿಪರೇಷನ್ ಚೆನ್ನಾಗಿ ನಡೀತಿದ್ಯಾ? ಚೆನ್ನಾಗಿ ನಡೀತಾ ಇಲ್ವಾ? ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ. ನಡೀತಾನೆ, ಒಳ್ಳೆ ಕರೆಕ್ಟ್ ನಡೀತಾನೆ, ಪ್ರಿಪರೇಷನ್ ನಡೀತಾನೆ ಸರ್? ಬಯಾಲಜಿ 20 ಸೆಷನ್ಸ್ ಪ್ರಿಪೇರ್ ಆಗ್ತಾರೆ, ಎಷ್ಟು ಮಾರ್ಕ್ಸ್ ಬರಬೇಕು ಸರ್? ಸ್ಟೂಡೆಂಟ್ಸ್ ವೇದಾಂತ್ ಅರ್ಥ ಮಾಡ್ಕೋ, ಇದೊಂದು ವಿಡಿಯೋ ನೋಡ್ಕೊಂಡು ಹೋಗೋ, ಈಸಿಯಾಗಿ 60 ಮೇಲೆ ಬಂದೇ ಬರುತ್ತೆ ನಿಂಗೆ. ನಾನು ಇಂದು MCQ ವಿಡಿಯೋ ಮತ್ತೆ ಇವತ್ತಿನ ವಿಡಿಯೋ ಆಮೇಲೆ ನಿನ್ನೆ ವಿಡಿಯೋ, ಈ 3 ವಿಡಿಯೋ ನೋಡ್ಬಿಟ್ರೆ ಸಾಕು. ಎಲ್ಲ ಕ್ವಶನ್ಸ್ ಇಲ್ಲೇ ಕವರ್ ಆಗಿದೆ. ಎಲ್ಲ ಕ್ವಶನ್ಸ್ ಕೂಡ ಇಲ್ಲೇ ಕವರ್ ಆಗಿದೆ ಸ್ಟೂಡೆಂಟ್ಸ್. ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಎನಿಥಿಂಗ್ ಸ್ಟೂಡೆಂಟ್ಸ್. ಸರಿನಾ? ವೆರಿ ವೆಲ್ ಸರ್, ವೆರಿ ಗುಡ್ ಸ್ಟೂಡೆಂಟ್ಸ್, ವೆರಿ ಗುಡ್. ಆಬ್ವಿಯಸ್ ಸ್ಟೂಡೆಂಟ್ಸ್, RCM ಗೆಲ್ಲೋದು. ಸ್ಟೂಡೆಂಟ್ಸ್ ನಿಮ್ದು ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾನ್ಸ್ ನಿನ್ನೆ ಡಿಸ್ಕಸ್ ಮಾಡಿದ್ದೆ. ಸೊ ನನಗೆ ಏನ್ ಮಾಡ್ತೀನಿ ಅಂತಂದ್ರೆ ಕಂಪ್ಲೀಟ್ ಆಗಿ ರಿವೈಸ್ ಮಾಡದ, ಫುಲ್ ಡೀಟೇಲ್ ಆಗಿ ಹೇಳ್ಕೊಡಕ್ ಹೋಗಲ್ಲ. ನಿಮ್ಗೆ ಹೇಳ್ತೀನಿ ಯಾ ಇಂಪಾರ್ಟೆಂಟ್. ನಿನ್ನೆ ಕ್ಲಾಸ್ ಅಲ್ಲಿ ಫುಲ್ ಡೀಟೇಲ್ ಡಿಸ್ಕಸ್ ಮಾಡಿದೀನಿ ಒಂದ್ಸತಿ. ಸೊ ರೈಟ್ ನೌ ಸ್ಟೂಡೆಂಟ್ಸ್, ಐ ವಿಲ್ ಆಸ್ಕ್ ಯು ಒನ್ ಕ್ವೆಶ್ಚನ್, then I'll give you revision again ಸ್ಟೂಡೆಂಟ್ಸ್. ರಿವಿಷನ್ ಸ್ಟೂಡೆಂಟ್ಸ್, ಬೇಗ ಆನ್ಸರ್ ಹೇಳಿ. ಸೆಲೆಕ್ಟ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಇನ್ ಮೈಕ್ರೋಸ್ಪೋರೋಜೆನಿಸಿಸ್. ಒಂದು ಮೈಕ್ರೋಸ್ಪೋರೋಜೆನಿಸಿಸ್ ಅಲ್ಲಿ ವಾಟ್ ಇಸ್ ದ ಎಂಟೈರ್ ಸೀಕ್ವೆನ್ಸ್? ಬೇಗ ಹೇಳ್ತೀರಾ ಸ್ಟೂಡೆಂಟ್ಸ್? ಯಾರಾದ್ರೂ ಹೇಳ್ತೀರಾ? ವಾಟ್ ಇಸ್ ದ ಎಂಟೈರ್ ಸೀಕ್ವೆನ್ಸ್ ಆಫ್ ಮೈಕ್ರೋಸ್ಪೋರೋಜೆನಿಸಿಸ್? ಎಲ್ಲಾ ಮೈಕ್ರೋಸ್ಪೋರೋಜೆನಿಸಿಸ್ ಸ್ಟಾರ್ಟ್ ಆಗೋದ್ರಿಂದ ಮೈಕ್ರೋಸ್ಪೋರ್ ಇಂದನೂ ಅಲ್ಲ, ಎರಡು ಹೋಯ್ತು. ಇಟ್ ಸ್ಟಾರ್ಟ್ ವಿತ್ ಸ್ಪೋರೋಜಿನಸ್ ಟಿಶ್ಯೂ ಆದ್ಮೇಲೆ ಮೈಕ್ರೋಸ್ಪೋರ್ ಮದರ್ ಸೆಲ್ ಬರುತ್ತೆ. ಇದೇನಿದು? MMC. ಇದು ಒಂದ್ MMC ಇಂದ ಮೈಕ್ರೋಸ್ಪೋರ್ ಟೆಟೆಡ್ ಬಂತು, ಅದಾದ್ಮೇಲೆ ಮೈಕ್ರೋಸ್ಪೋರ್. ಸೊ ಆಪ್ಷನ್ ನಂಬರ್ ಈಸ್ ರೈಟ್ ಆನ್ಸರ್. ಸ್ಟೂಡೆಂಟ್ಸ್ ನಿಮಗೆ ಈ ಮೈಕ್ರೋಸ್ಪೋರೋಜೆನಿಸಿಸ್ ಮೆಗಾಸ್ಪೋರೋಜೆನಿಸಿಸ್ ಎರಡೂ ಕೂಡ ಗೊತ್ತಿರಲೇಬೇಕು ಸ್ಟೂಡೆಂಟ್ಸ್. ನಾವು ಈ ಕ್ವೆಶ್ಚನ್ ನಾನು ಡಿಸ್ಕಸ್ ಮಾಡಿದ್ರೆ ವಾಟ್ ಇಸ್ ಮೈಕ್ರೋಸ್ಪೋರೋಜೆನಿಸಿಸ್, ವಾಟ್ ಇಸ್ ಮೆಗಾಸ್ಪೋರೋಜೆನಿಸಿಸ್ ಡ್ರಾ ಮಾಡಿ ತೋರಿಸಿದ್ದೆ, ಮತ್ತೆ ಕೂಡ ತೋರಿಸ್ತೀನಿ ಇವತ್ತು ಕೂಡ ಸ್ಟೂಡೆಂಟ್ಸ್. ನೋಡಿ, ಈ ಎರಡು ಕ್ವೆಶ್ಚನ್ ತುಂಬಾ ಇಂಪಾರ್ಟೆಂಟ್. ಗೈಟನೋಗೆಮಿ, ಝೀನೋಗೆಮಿ. ಗೈಟನೋಗೆಮಿ ಅಂತಂದ್ರೆ ಏನು? ಸೇಮ್ ಡಿಫ್ರೆಂಟ್ ಫ್ಲವರ್ ಸೇಮ್ ಪ್ಲಾಂಟ್. ಇಲ್ಲೇನು ಡಿಫ್ರೆಂಟ್ ಫ್ಲವರ್ ಪಾಲಿನೇಷನ್ ಆಗುತ್ತೆ. ಡಿಫ್ರೆಂಟ್ ಫ್ಲವರ್ ಬಟ್ ಸೇಮ್ ಪ್ಲಾಂಟ್. ಇಲ್ಲಿ ಸೇಮ್ ಪ್ಲಾಂಟ್ ಅಲ್ಲೇ ಪಾಲಿನೇಷನ್ ಆಗುತ್ತೆ. ಇಲ್ಲಿ ಏನು? ಝೀನೋಗೆಮಿ ಅಂದ್ರೆ ಬೇರೆ ಪ್ಲಾಂಟ್. ಝೀನೋಗೆಮಿ ಅಂದ್ರೆ ಬೇರೆ ಪ್ಲಾಂಟ್ ಸ್ಟೂಡೆಂಟ್ಸ್, ಬೇರೆ ಪ್ಲಾಂಟ್. ಸರಿನಾ? ಸರ್ ಊಟ ಮಾಡ್ಬೇಕು ಸ್ಟೂಡೆಂಟ್ಸ್. ಊಟ ಎಲ್ಲ ಲೇಟ್ ಊಟ ಎಲ್ಲ, ಸರಿನಾ? ಇದು ಎರಡು ಗೊತ್ತಿರಬೇಕು ನಿಮ್ಗೆ. ಇಮ್ಯಾಸ್ಕ್ಯುಲೇಷನ್ ಅಂದ್ರೇನು, ಅಪೋಮಿಕ್ಸ್ ಅಂದ್ರೇನು, ವಾಟ್ ಇಸ್ ಪಾರ್ಥೆನೋಕಾರ್ಪಿ, ವಾಟ್ ಇಸ್ ಪಾರ್ಥೆನೋಜೆನೆಸಿಸ್. ಪಾರ್ಥೆನೋಕಾರ್ಪಿ ಅಂದ್ರೇನು? ಫಾರ್ಮೇಷನ್ ಆಫ್ ಫ್ರೂಟ್ ವಿತೌಟ್ ಫರ್ಟಿಲೈಸೇಷನ್. ವಾಟ್ ಇಸ್ ಪಾರ್ಥೆನೋಜೆನೆಸಿಸ್? ಫಾರ್ಮೇಷನ್ ಆಫ್ ಫರ್ಟಿಲೈಸೇಷನ್ ಫಾರ್ಮೇಷನ್ ಆಫ್ ಆರ್ಗಾನಿಸಮ್ ವಿತೌಟ್ ಫರ್ಟಿಲೈಸೇಷನ್. ದಟ್ ಇಸ್ ಪಾರ್ಥೆನೋಜೆನೆಸಿಸ್. ಇದೆರಡು ಗೊತ್ತಿರಬೇಕು. ಇದು ಕೂಡ ಸ್ಟೂಡೆಂಟ್ಸ್ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ. ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಪೋಲಂಗ್ರೇನ್. ಈ ತರನೇ ಕ್ವಶನ್ ಕೇಳ್ತಾರೆ, ನೀವು ಈ ತರನೇ ಒಂದೊಂದಾಗಿ ಪಾಯಿಂಟ್ಸ್ ಬರಿಬೇಕು. ನೀವು ಒಂದೊಂದಾಗಿ ಕೂಡ, ಸರಿನಾ? ಸ್ಟ್ರಕ್ಚರ್ ಆಫ್ ಪೋಲಂಗ್ರೇನ್. ಇಲ್ಲಿ ನಿಮ್ಗೆ ಎಕ್ಸೈನ್ ಇಂಟೆನ್ ಬಗ್ಗೆ ಕೇಳ್ತಾರೆ. ವಾಟ್ ಇಸ್ ಎಕ್ಸೈನ್ ಮೇಡ್ ಅಪ್ ಆಫ್, ವಾಟ್ ಇಸ್ ಇಂಟೈನ್ ಮೇಡ್ ಅಪ್ ಆಫ್, ವಾಟ್ ಇಸ್ ವೆಜಿಟೇಟಿವ್ ಸೆಲ್, ವಾಟ್ ಇಸ್ ಜನರೇಟಿವ್ ಸೆಲ್. ಈ ಕ್ವಶನ್ಸ್ ಇಲ್ಲಿಂದ ಬರುತ್ತೆ. ನೆಕ್ಸ್ಟ್ ಡಯಾಗ್ರಾಮ್ ಇಂಪಾರ್ಟೆಂಟ್. ಅದಾದ್ಮೇಲೆ ಸ್ಟೂಡೆಂಟ್ಸ್ ವೆಲಸ್ನೇರಿಯಾ ಮತ್ತೆ ಸೀಗ್ರಾಸ್ ಜಾಸ್ಟರದಲ್ಲಿ ಯಾವ ತರ ಪಾಲಿನೇಷನ್ ಆಗುತ್ತೆ ಇಲ್ಲೇ ಕೊಟ್ಟಿದ್ದೀನಿ. ನಿನ್ನೆ ಕ್ಲಾಸ್ ಇದನ್ನ ಎಕ್ಸ್ಪ್ಲೇನ್ ಮಾಡಿದೀನಿ ಆಗ್ಲೇ ಮುಂಚೆ ಒಂದ್ಸತಿ, ಸರಿನಾ? ನೋಡಿ ಇದು ಕೂಡ ನಾವು ಸ್ಟೂಡೆಂಟ್ಸ್, ಇದು ತುಂಬಾ ಇಂಪಾರ್ಟೆಂಟ್. ಕ್ಲೀಸ್ಟೋಗ್ಯಾಮಸ್ ಫ್ಲವರ್ ಸ್ಟೂಡೆಂಟ್ಸ್. ಈ ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್ ಓಪನ್ ಇರುತ್ತಾ, ಕ್ಲೋಸ್ ಇರುತ್ತಾ? ಬೇಗ ಹೇಳಿ ಸ್ಟೂಡೆಂಟ್ಸ್. ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್ ಯಾವತ್ತು ಕೂಡ ಏನಿರುತ್ತೆ? ಕ್ಲೋಸ್ ಆಗಿರುತ್ತೆ. ಸ್ಟೂಡೆಂಟ್ಸ್ ಬೇಗ ಹೇಳಿ, ಈ ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್ ಅಲ್ಲಿ ಕ್ರಾಸ್ ಪಾಲಿನೇಷನ್ ಆಗ್ಬೋದಾ? ಆಗಲ್ಲ. ದೇರ್ ಇಸ್ ನೋ ಕ್ರಾಸ್ ಪಾಲಿನೇಷನ್ ಅಟ್ ಆಲ್ ಇನ್ ದ ಕೇಸ್ ಆಫ್ ಕ್ಲೀಸ್ಟೋಗ್ಯಾಮಸ್ ಫ್ಲವರ್. ಕ್ಲೀಸ್ಟೋಗ್ಯಾಮಸ್ ಫ್ಲವರ್ ಅಲ್ಲಿ ಯಾವತ್ತು ಕೂಡ ಬರೀ ಸೆಲ್ಫ್ ಪಾಲಿನೇಷನ್ ಮಾತ್ರ ಆಗ್ತಾ ಇರುತ್ತೆ, ಮಾತ್ರ. ಓಕೆ ಸ್ಟೂಡೆಂಟ್ಸ್, ಈಗ ನೀವೇ ಹೇಳಿ, ಈ ಕಂಟಿನ್ಯೂಸ್ ಆಗಿ ಸರ್ ಪಾರ್ಥೆನೋಕಾರ್ಪಿ ಅಂದ್ರೆ ಏನು? ಪಾರ್ಥೆನೋಕಾರ್ಪಿ ಏನು ಅಂದ್ರೆ ಕಾರ್ಪಿ ನಿಮ್ದು ಪಾರ್ಥೆನೋಕಾರ್ಪಿ ಅಂದ್ರೆ ಫಾರ್ಮೇಶನ್ ಆಫ್ ಫ್ರೂಟ್. ಏನು? ಫಾರ್ಮೇಶನ್ ಆಫ್ ಫ್ರೂಟ್, ಸರಿನಾ? ವಿತೌಟ್
ಫರ್ಟಿಲೈಸೇಷನ್. ಎಕ್ಸಾಂಪಲ್ ಏನು, ಇಲ್ಲಿ ನಿಮ್ಗೆ ಸೀಡ್ಲೆಸ್ ಫ್ರೂಟ್ ಬರುತ್ತೆ. ಏನ್ ಬರುತ್ತೆ? ಸೀಡ್ಲೆಸ್ ಫ್ರೂಟ್ಸ್ ಬರುತ್ತೆ. ಎಕ್ಸಾಂಪಲ್ ಬನಾನಾ. ಎಕ್ಸಾಂಪಲ್ ಬನಾನಾ ಇಲ್ಲಿ ಎಕ್ಸಾಂಪಲ್ ಸ್ಟೂಡೆಂಟ್. ಅದೇ ನೀವು ಪಾರ್ಥಿನೋಜೆನೆಸಿಸ್ ಅಂದ್ರೆ ಏನು? ಪಾರ್ಥಿನೋಜೆನೆಸಿಸ್ ಅಂದ್ರೆ ಫಾರ್ಮೇಶನ್ ಆಫ್ ಆರ್ಗ್ಯಾನಿಸಮ್. ಅದೆಲ್ಲಾಗುತ್ತೆ? ಪಾರ್ಥಿನೋಜೆನೆಸಿಸ್ ಆಗೋದು ಹನಿ ಬೀಸ್ ಅಲ್ಲಿ. ಹನಿ ಬೀಸ್ ಅಲ್ಲಿ ಎಕ್ಸ್ಪೆಷಲಿ ಆ ಡ್ರೋನ್ ಬಿ ಇದೆಯಲ್ಲ, ಡ್ರೋನ್ ಯಾವುದು? ಡ್ರೋನ್ ಅಂದ್ರೆ ಮೇಲ್ ಬಿ. ಈ ಮೇಲ್ ಬಿ ಪ್ರೊಡ್ಯೂಸ್ ಆಗುತ್ತೆ ಡೈರೆಕ್ಟ್ ಆಗಿ ಎಗ್ಗು. ಡೈರೆಕ್ಟ್ ಆಗಿ ಎಗ್ಗು ಈ ಮೇಲ್ ಬಿ ಕನ್ವರ್ಟ್ ಆಗೋಗುತ್ತೆ. ದಟ್ ಇಸ್ ಕಾಲ್ಡ್ ಎಸ್ ಪಾರ್ಥಿನೋಜೆನೆಸಿಸ್. ಪಾರ್ಥಿನೋಜೆನೆಸಿಸ್ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್ ನೀವೇ ಹೇಳಿ, ಈ ಕಂಟಿನ್ಯೂಸ್ ಆಗಿ ಸೆಲ್ಫ್ ಪಾಲಿನೇಷನ್ ಆಗ್ತಾ ಇದ್ರೆ, ಕಂಟಿನ್ಯೂಸ್ ಆಗಿ ಸೆಲ್ಫ್ ಪಾಲಿನೇಷನ್ ಆಗ್ತಾ ಇದ್ರೆ ಡಿಪ್ರೆಷನ್ ಬರುತ್ತಾ? ನೀವೇ ಹೇಳಿ, ಕಂಟಿನ್ಯೂಸ್ ಆಗಿ ಸೆಲ್ಫ್ ಪಾಲಿನೇಷನ್ ಆಗ್ತಾ ಇದ್ರೆ ಡಿಪ್ರೆಷನ್ ಬರುತ್ತೆ? ಬೇಗ ಹೇಳ್ಬಿಟ್ಟು. ಡಿಪ್ರೆಷನ್ ಬರುತ್ತಾ? ಡಿಪ್ರೆಷನ್ ಬರುತ್ತೆ. ಡಿಪ್ರೆಷನ್ ಬರುತ್ತೆ. ಸೊ ಪ್ಲಾಂಟ್ಸ್ ಕೂಡ ಡಿಪ್ರೆಷನ್ ಹೋಗ್ಬಿಡ್ತಾರೆ. ಪ್ಲಾಂಟ್ಸ್ ಕೂಡ ಡಿಪ್ರೆಷನ್ ಹೋಗ್ಬಿಡುತ್ತೆ. ನೆನಪಿರಲಿ, ಪ್ಲಾಂಟ್ಸ್ ಕೂಡ ಏನು ಡಿಪ್ರೆಷನ್ ಹೋಗ್ಬಿಡುತ್ತೆ. ದಟ್ ಇಸ್ ಕಾಲ್ಡ್ ಆಸ್ ಇನ್ಬ್ರೀಡಿಂಗ್ ಡಿಪ್ರೆಷನ್. ಈ ಇನ್ಬ್ರೀಡಿಂಗ್ ಡಿಪ್ರೆಷನ್ ನಾವು ಆಚೆ ಹಿಂಗ್ ಬರೋದು, ಡಿಪ್ರೆಷನ್ ಇಂದ ಆಚೆ, ಅದು ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್. ಸೊ ಹೌ ಟು ಅವಾಯ್ಡ್ ಇನ್ಬ್ರೀಡಿಂಗ್ ಡಿಪ್ರೆಷನ್? ಬೈ ಡೂಯಿಂಗ್ ಔಟ್ ಬ್ರೀಡಿಂಗ್. ಅದಕ್ಕೆ ಬೇರೆ ಬೇರೆ ಮೆಥಡ್ಸ್ ಇದೆ, ಅದು ತೋರಿಸ್ತೀನಿ ಮತ್ತೆ ಕೇಳಿಸ್ಕೊಳ್ಳಿ ಸ್ಟೂಡೆಂಟ್ಸ್. ಇದು ಕೂಡ ಕೇಳ್ತಾರೆ, ಆರ್ಟಿಫಿಷಿಯಲ್ ಪಾಲಿನೇಷನ್ ಹೈಬ್ರಿಡೈಸೇಷನ್ ಬಗ್ಗೆ ಕೇಳ್ಬೋದು ನಿಮ್ಗೆ. ಸರಿನಾ? ನೋಡಿ, ವಾಟ್ ಇಸ್ ಪಾಲಿನೇಷನ್ ಅಂದ್ರೆ ಏನು? ವಿಂಡ್ ಪಾಲಿನೇಟೆಡ್ ಗೆ ಫ್ಲವರ್ಸ್ ಗೆ ಏನ್ ಫೀಚರ್ಸ್ ಇರುತ್ತೆ? ಸರಿನಾ? ಇದನ್ನ ನೀವು ಬರೀಬಹುದು. ಇದು ವಿಂಡ್ ಗೆ, ಇದು ನಿಮ್ದು ಇನ್ಸೆಕ್ಟ್ ಪಾಲಿನೇಟೆಡ್ ಗೆ. ಇನ್ಸೆಕ್ಟ್ ಪಾಲಿನೇಟೆಡ್ ಗೆ ಏನೇನು ಫೀಚರ್ಸ್ ಇಲ್ಲೇ ಕೊಟ್ಟಿದ್ದೀನಿ. ಈ ತರ ಕ್ವೆಶ್ಚನ್ ಬರುತ್ತೆ, ಈ ತರ ಬರೀಬೇಕು ಆನ್ಸರ್ಸ್, ನೀವು ಪಾಯಿಂಟ್ಸ್ ಬರೀಬೇಕು ಸ್ಟೂಡೆಂಟ್ಸ್. ಇಲ್ಲಿ ನಿಮಗೆ 4 ಕ್ಲಿಯರ್ ಬರುತ್ತೆ. ಒಂದು ಮೈಕ್ರೋಸ್ಪೊರಾಂಜಿಯಂಗೆ ಇಲ್ಲಿ 4 ಕ್ಲಿಯರ್ ಬರುತ್ತೆ ಸ್ಟೂಡೆಂಟ್ಸ್. ಯಾರು ಹೇಳ್ತೀರಾ ಬೇಗ ಹೇಳಿ ಸ್ಟೂಡೆಂಟ್ಸ್. ಇಲ್ಲಿ ನಿಮಗೆ ಮೇನ್ ಕ್ವೆಶ್ಚನ್ ಗೊತ್ತಾ? ಈ ಟಪಿಟಮ್ದು ಫಂಕ್ಷನ್ ಏನು ಕೇಳ್ತಾರೆ ಅಷ್ಟೇ. ಟಪಿಟಮ್ ಫಂಕ್ಷನ್ ನಿಮ್ಗೆ ಎಲ್ಲರಿಗೂ ಗೊತ್ತು. ದಟ್ ಇಸ್ ನಥಿಂಗ್ ಬಟ್ ನ್ಯೂಟ್ರಿಷನ್. ನ್ಯೂಟ್ರಿಷನ್ ಸರಿನಾ ಸ್ಟೂಡೆಂಟ್ಸ್? ಈ ಓವ್ಯೂಲು ಕೇಳ್ಬೋದು ನಿಮ್ಗೆ ಡಯಾಗ್ರಾಮ್ ಡ್ರಾ ಮಾಡಕ್ಕೆ. ನೋಡಿ ಸ್ಟೂಡೆಂಟ್ಸ್, ಫಂಕ್ಷನ್ ಆಫ್ ಯೂನಿಫಾರ್ಮ್ apparatus guiding the pollen tube. ಅಗೇನ್ ವಿಂಡ್ ಪಾಲಿನೇಟೆಡ್ ಗೆ ಫೀಚರ್ಸ್. ವಾಟ್ ಇಸ್ ಆಟೋಗೇಮಿ ಗೊತ್ತು ನಿಮ್ಮೆಲ್ಲರಿಗೂ. ನೋಡಿ ಇದೆ ಸ್ಟೂಡೆಂಟ್ಸ್, ಇದೆ. ಆಲ್ ಆಫ್ ದೆಮ್ ಆರ್ ಕಾಲ್ಡ್ as what? ಔಟ್ಬ್ರೀಡಿಂಗ್ ಡಿವೈಸಸ್. ಔಟ್ಬ್ರೀಡಿಂಗ್ ಅಲ್ಲಿ 4 ಇದೆ. ಫಸ್ಟ್ ಒನ್ ಇಸ್ ಹೆಟ್ರೋಸ್ಟೈಲಿನ್. ಒಂದು ಸ್ಟಿಗ್ಮಾ ಮತ್ತೆ ಸ್ಟೈಲು ಬೇರೆ ಬೇರೆ ಪೊಸಿಷನ್ ಇರುತ್ತೆ. ಹೆಂಗ್ ಮೆಚುರಿಟಿ ಪೀರಿಯಡ್, ಸ್ಟಿಗ್ಮಾ ರೆಡಿ ಇದೆ, ಆಂಥರ್ ಪೊಲಂಗ್ರೆನ್ಸ್ ರಿಲೀಸ್ ಆಗಿಲ್ಲ, ಇಲ್ಲೇ ಕೊಟ್ಟಿದ್ದೀನಿ. ಪೊಲಂಗ್ ರಿಲೀಸ್ ಅಂಡ್ ಸ್ಟಿಗ್ಮಾ ರೆಸೆಪ್ಟಿವಿಟಿ ಆರ್ ನಾಟ್ ಸಿಂಕ್ರನೈಸ್. ಎರಡು ಸಿಂಕ್ರನೈಸಿಂಗ್ ಇರಲ್ಲ. ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ, ಅದಾದ್ಮೇಲೆ ಲಾಸ್ಟ್ ಒನ್ ಯೂನಿಸೆಕ್ಷುವಲ್ ಫ್ಲವರ್ಸ್. ಯೂನಿಸೆಕ್ಷುವಲ್ ಫ್ಲವರ್ಸ್ ಲಾಸ್ಟ್. ಸರಿನಾ? ಓದ್ಕೊಳ್ಳಿ ಒಂದ್ಸತಿ ಇದನ್ನ. ಸರಿನಾ? ಇಲ್ಲಿ ನೋಡಿ, ಇನ್ಕಂಪ್ಯಾಟಿಬಿಲಿಟಿ, ಡೈಕೋಗೇಮಿ, ಹೆಂಕೋಗೇಮಿ, ಯೂನಿಸೆಕ್ಷುವಲ್ ಇಲ್ಲೇ ಕೊಟ್ಟಿದ್ದೀನಿಲ್ಲ, ಒಂದೊಂದ್ಸತಿ ಕೊಟ್ಟಿದ್ದೀನಿ. ಸರಿನಾ? ಆಲ್ಬುಮಿನಸಿಸ್, ಎಕ್ಸ್ ಆಲ್ಬುಮಿನಸ್ ಡಿಫರೆನ್ಸ್ ಏನು? ಆಲ್ಬುಮಿನಸಿಸ್ ಅಂದ್ರೆ ಇಲ್ಲಿ ಎಂಡೋಸ್ಪರ್ಮ್ ಪ್ರೆಸೆಂಟ್ ಪ್ಲಸ್ ಎಂಡೋಸ್ಪರ್ಮ್ ಇದೆ. ಇಲ್ಲಿ ನಾನ್ ಆಲ್ಬುಮಿನಸ್ ಅಂದ್ರೆ ಎಂಡೋಸ್ಪರ್ಮ್ ಇಲ್ಲ, ಎಂಡೋಸ್ಪರ್ಮ್ ಕಂಪ್ಲೀಟ್ ಆಗಿ ಕನ್ಸ್ಯೂಮ್ ಆಗ್ಬಿಟ್ಟಿದೆ. ಇದು ನಾನ್ ಆಲ್ಬುಮಿನಸ್ ಆರ್ ಎಕ್ಸ್ ಆಲ್ಬುಮಿನಸ್ ಯೂಶಲಿ ಡೈಕಾಟ್ಸ್ ಅಲ್ಲಿ ಕಾಣಿಸ್ಕೊಳ್ತಿದೆ, ಡೈಕಾಟ್ಸ್ ಅಲ್ಲಿ. ಅದೇ ಆಲ್ಬುಮಿನಸ್ ಮೋನೋಕಾಟ್ಸ್ ಅಲ್ಲಿ. ಮೋನೋಕಾಟ್ಸ್ ಅಲ್ಲಿ ಸ್ಟೂಡೆಂಟ್ಸ್ ನಿಜ ಹೇಳ್ತೀನಿ, ಇದೆಲ್ಲ ನೆನ್ನೆ ಡಿಸ್ಕಸ್ ಮಾಡಿದೀವಿ, ಜಾಸ್ತಿ ಸ್ಪೆಂಡ್ ಟೈಮ್ ಮಾಡೋದು ಬೇಡ. ಇದ್ರ ಮೇಲೆ ಎಕಾಲಜಿನ ಕರೆಕ್ಟ್ ಕಲ್ತ್ಕೊಳ್ಳಿ. ಇವತ್ತು ನೆನ್ನೆ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಈ ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸ್, ಮೈಕ್ರೋಬ್ಸ್, ಅದಾದ್ಮೇಲೆ ಹ್ಯೂಮನ್ ರಿಪ್ರೊಡಕ್ಷನ್, ಅದ್ರ ಜೊತೆಗೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ನೆನ್ನೆ ಕ್ಲಾಸ್ ಹೇಳ್ಕೊಟ್ಟಿದ್ದೆ. ಸೊ ಆ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡ್ಕೊಳ್ಳಿ ಒಂದ್ಸತಿ. ಅಲ್ಲಿ ಇದೆಲ್ಲ ಪಾಯಿಂಟ್ಸ್ ಅನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲ ನಿಮ್ಗೆ ಸದ್ಯಕ್ಕೆ ಕ್ವಶನ್ ಕೊಡ್ತಾ ಇದೀನಿ ಅಷ್ಟೇ, ಈ ತರ ನೀವು ಆನ್ಸರ್ ಬರೀಬೇಕಂತ. ಸ್ಟೂಡೆಂಟ್ಸ್ ನೋಡಿ ಸ್ಟೂಡೆಂಟ್ಸ್, ನೀವೇ ಬೇಗ ಆಡಿ. ನೆನ್ನೆ ನೀವು ಕ್ವಶನ್ ಕೇಳಿದೀನಿ ನಾನು. ನಿಮ್ಮ ಎಕ್ಸಾಮ್ ಅಲ್ಲಿ ಇದೆ ಆಸ್ಕ್ ಯು ಟು ಡ್ರಾ ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್. ಯಾರು ಡ್ರಾ ಮಾಡ್ತೀರಾ? ಎ ಮಾಡ್ತೀರಾ, ಬಿ ಮಾಡ್ತೀರಾ? ಬೇಗ ಹೇಳಿ. In examination students, in examination if they ask you students why so hurry students, ಇದೆಲ್ಲ ಆಗೋಗಿದೆ ನಿನ್ನೆ. ಪ್ರೀತಿ ನೆನ್ನೆ ಕ್ಲಾಸ್ ಹೇಳ್ಕೊಡಿದೀನಿ ಇದೆಲ್ಲ ಸ್ಟೂಡೆಂಟ್ಸ್. ನೆನ್ನೆ ಈ ಕ್ಲಾಸ್ ಅಲ್ಲಿ ನೆನ್ನೆ ಕ್ಲಾಸ್ ಇದೆಲ್ಲ ಹೇಳ್ಕೊಡಿದೀನಿ ಆಗ್ಲೇ, ಇನ್ನ ನೆನಪಿರ್ಲಿ. ನೆನ್ನೆ ಕ್ಲಾಸ್ ಇದೆಲ್ಲ ಆಗಿ ಡಿಸ್ಕಸ್ ಆಗಿದೆ. ಸರಿನಾ? ಈ ಚಾಪ್ಟರ್ಸ್ ಅಲ್ಲಿ ಆಗೋಗಿದೆ. ಮತ್ತೆ ಮತ್ತೆ ಹೇಳ್ಕೊಡೋಕೆ ಟೈಮ್ ತುಂಬಾ ಆಗ್ಬಿಡುತ್ತಲ್ಲ, ನೀವೇ ಹೇಳಿ ಸ್ಟೂಡೆಂಟ್ಸ್ ತಾನೇ? ಸೊ ನೆನ್ನೆ ಕ್ಲಾಸ್ ಅಲ್ಲಿ ಆಗಲೇ ಡಿಸ್ಕಸ್ ಮಾಡಿದೀವಿ ಇದನ್ನ ನಾವಾಗ್ಲೇ ತಾನೆ. ಸೊ ಇವತ್ತೇನಂದ್ರೆ ರಿವಿಷನ್ ಅಷ್ಟೇ. ಇದು ನಾನು ನಿಮ್ಗೆ ಇಂಪಾರ್ಟೆಂಟ್ ಯಾರಂತ ಹೇಳ್ತಾ ಇದೀನಿ ಅಷ್ಟೇ ಇವತ್ತು. ಸರಿನಾ? ಎಕಾಲಜಿನ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮ್ಗೆ. ಸರಿನಾ? ಫರ್ಟಿಲೈಸ್ ಎಂಬ್ರಿಯೋ ಸ್ಯಾಕ್ ಅಂದ್ರೆ ಬೀರ್ ಯಾವುದು ಮಾಡಬೇಕು? ಫರ್ಟಿಲೈಸ್ ಎಂಬ್ರಿಯೋ ಸ್ಯಾಕ್ ಸ್ಟೂಡೆಂಟ್ಸ್. ಸರಿನಾ? ಇದು ನಿಮ್ದು ಮೈಕ್ರೋಸ್ಪೋರೋಜೆನಿಸ್ ನೆನ್ನೆ ಡಿಸ್ಕಸ್ ಆಗಿದೆ, ನೆನಪಿಲಿ ಸ್ಟೂಡೆಂಟ್ಸ್. ಮತ್ತೆ ರಿವಿಷನ್ ಕೊಡ್ತೀನಿ ನೋಡಿ. ಮೈಕ್ರೋಸ್ಪೋರೋಜೆನಿಸ್ ಅಂದ್ರೆ ಏನು? ಮೈಕ್ರೋಸ್ಪೋರೋಜೆನಿಸ್ ಅಂದ್ರೆ ಪೋಲನ್ ಗ್ರೇನ್ಸ್ ಫಾರ್ಮೇಶನ್ ಆಗೋದು. ಸ್ಟಾರ್ಟ್ ಇಲ್ಲ ಆಗುತ್ತೆ ಸ್ಪೋರೋಜಿನಸ್ ಸೆಲ್ಸ್, ಅದಾದ್ಮೇಲೆ ಎಂಎಂಸಿ, ಮಿಯೋಸಿಸ್ 1, ಮಿಯೋಸಿಸ್ 2, ಮೈಕ್ರೋಸ್ಪೋರ್ ಟೆಟ್ರಾಡ್, ಮೈಕ್ರೋಸ್ಪೋರ್. ಸ್ಟೂಡೆಂಟ್ಸ್ ನೀವು ಹೇಳಿ ಬೇಗ ಇಲ್ಲಿ. ಇರೋ ಬರೋ ಎಲ್ಲಾ ಮೈಕ್ರೋಸ್ಪೋರ್ ಇಲ್ಲಿ ಹೋಗ್ಬಿಟ್ಟು ಮುಂದೆ ಹೋಗ್ಬಿಟ್ಟು ಪೋಲಂಗ್ರೇನ್ ಆಗುತ್ತಾ? ಹೌದು ಆಗುತ್ತೆ. ಈ ಎಲ್ಲಾ ಮೈಕ್ರೋಸ್ಪೋರ್ಸ್ ಪೋಲಂಗ್ರೇನ್ ಡೆವಲಪ್ ಆಗುತ್ತೆ, ಪೋಲಂಗ್ರೇನ್ಸ್ ಆಗಿ ಡೆವಲಪ್ ಆಗುತ್ತೆ ಎಲ್ಲ ಪೋಲಂಗ್ರೇನ್ಸ್. ಸ್ಟೂಡೆಂಟ್ಸ್ ಇನ್ನೊಂದು ಕ್ವೆಶ್ಚನ್, ಇಸ್ ದ ಪೋಲಂಗ್ರೇನ್ ಮೇಲ್ ಗ್ಯಾಮೆಟ್? ಇಸ್ ದ ಪೋಲಂಗ್ರೇನ್ ಮೇಲ್ ಗ್ಯಾಮೆಟ್? ಅಲ್ಲ, ಪೋಲಂಗ್ರೇನ್ ಮೇಲ್ ಗ್ಯಾಮೆಟ್ ಅಲ್ಲ. ಪೋಲಂಗ್ರೇನ್ ಇಸ್ ಅ ಮೇಲ್ ಗ್ಯಾಮೆಟೋಫೈಟ್. ಪೋಲಂಗ್ರೇನ್ ಸ್ಟೂಡೆಂಟ್ಸ್, ಪೋಲಂಗ್ರೇನ್ ಇಸ್ ಅ ಮೇಲ್ ಗ್ಯಾಮೆಟೋಫೈಟ್. ಮೇಲ್ ಗ್ಯಾಮೆಟೋಫೈಟ್ ನೆನಪಿರ್ಲಿ, ಇದು ಕೂಡ ನೆನಪಿರ್ಲಿ ಸ್ಟೂಡೆಂಟ್ಸ್. ಅದೇ ಫೀಮೇಲ್ ಗ್ಯಾಮೆಟೋಫೈಟ್ ಯಾವುದು ಸ್ಟೂಡೆಂಟ್ಸ್? ಅದೇ ಫೀಮೇಲ್ ಗ್ಯಾಮೆಟೋಫೈಟ್ ಯಾವುದು ಬೇಗ ಹೇಳಿ? The female gametophyte is embryo sac. It is going to be embryo sac.
ಸ್ಟೂಡೆಂಟ್ಸ್ ನಿನ್ನೆ ಕೂಡ ಪೋಲ್ ವಯಬಿಲಿಟಿ ಬಗ್ಗೆ ಹೇಳ್ಕೊಟ್ಟಿದ್ದೆ. ಇನ್ ದ ಕೇಸ್ ಆಫ್ ಸರ್ಟನ್ ಪ್ಲಾಂಟ್ಸ್ ಅಲ್ಲಿ 30 ನಿಮಿಷ ಮಾತ್ರ ವಯಬಲ್. ಇನ್ ದ ಮೆಂಬರ್ಸ್ ಆಫ್ ರೋಸೇಸಿ, ಲೆಗ್ಯುಮಿನೇಸಿ, ಸೊಲನೇಸಿ ಮಂತ್ಸ್ ಗಟ್ಲೆ ವಯಬಲ್ ಇರುತ್ತೆ. ಮಂತ್ಸ್ ಗಟ್ಲೆ ವಯಬಲ್ ಇರುತ್ತೆ ಸ್ಟೂಡೆಂಟ್ಸ್ ಅಲ್ಲಿ ಇರುತ್ತೆ ನೋಡಿ. ಇದು ಮೆಗಾಸ್ಪೋರೋಜೆನಿಸಿಸ್. ಮೆಗಾಸ್ಪೋರೋಜೆನಿಸಿಸ್ ಅಲ್ಲಿ ಫೀಮೇಲ್ ಕೆಮೆಟೋಫೈಟ್ ಫಾರ್ಮೇಶನ್ ಆಗುತ್ತೆ. ಏನದು ಎಂಬ್ರಿಯೋಸಾಕ್ ಫಾರ್ಮೇಶನ್ ಆಗುತ್ತೆ ಇಲ್ಲಿ ನೋಡಿ ಸ್ಟೂಡೆಂಟ್ಸ್. 1 MMC ಡಿವೈಡ್ ಆಗಿ 4 ಸೆಲ್ ಬರುತ್ತೆ. 4ಅಲ್ಲಿ 3 ಡಿಜೆನರೇಟ್, 1 ಇಸ್ ಫಂಕ್ಷನಲ್. ಈ ತರ ಡಿವಿಷನ್ ನಾವು 4 ಮೆಗಾಸ್ಪೋರ್ಸ್ ಅಲ್ಲಿ 3 ಡಿಜೆನರೇಟ್ ಆಗೋದು, 1 ಫಂಕ್ಷನಲ್ ಆಗೋದು ಫಂಕ್ಷನಲ್ ಮೆಗಾಸ್ಪೋರ್. This type of development is called as monosporic development. It is called what students? It is called as monosporic development students. Sir, gamete ಮತ್ತೆ gametophyte difference ಏನು? Gamete ಅಂತ ಅಂದ್ರೆ which undergoes fusion. ಅದು ಮೇಲ್ gamete ಫೀಮೇಲ್ gamete fusion ಹೋಗುತ್ತೆ. Gametophyte is a structure there. ಆ structure gametophyte is the outer structure. Gametophyte ಒಳಗಡೆ gamete ಇರುತ್ತೆ ಅವತ್ತು ಕೂಡ. ಎಕ್ಸ್ಪ್ಲೇನ್ ಮಾಡಿ ನೋಡ್ಕೊಳ್ಳಿ ಇಲ್ಲಿ. ನಮ್ಗೆ ಇಲ್ಲಿ ಈ ಎಂಬ್ರಿಯೋಸೈಕ್ ಏನು? ಈ ಎಂಬ್ರಿಯೋಸೈಕ್ ಫೀಮೇಲ್ ಗೆಮೆಟೋಫೈಟ್. ಈ ಫೀಮೇಲ್ ಗೆಮೆಟೋಫೈಟ್ ಒಳಗಡೆ ಏನಿದೆ? ಗ್ಯಾಮೇಟ್ ಇದೆ ಇಲ್ಲಿ ನೋಡಿ. ಫೀಮೇಲ್ ಗೆಮೆಟೋಫೈಟ್ ಎಂಬ್ರಿಯೋಸೈಕ್ ಒಳಗಡೆ ಇಲ್ಲಿ ಗ್ಯಾಮೇಟ್ ಇದೆ. ಗ್ಯಾಮೇಟ್ ಇಸ್ ದ ಎಗ್ ಶೆಲ್. And students remember, gametes are the structures which undergo fertilization. ಇದು ನಿಮ್ದು ಟ್ರಿಪಲ್ ಫ್ಯೂಷನ್ ಮತ್ತೆ ಸಿನ್ಗ್ಯಾಮಿ ಅಲ್ಲ. ಟ್ರಿಪಲ್ ಫ್ಯೂಷನ್ ಮತ್ತೆ ಸಿನ್ಗ್ಯಾಮಿದಲ್ಲಿ ಇದೇ ಗ್ಯಾಮೆಟ್ಸ್ ಫರ್ಟಿಲೈಸೇಷನ್ ಆಗುತ್ತೆ. ಸ್ಟೂಡೆಂಟ್ಸ್ ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಅರ್ಥ ಆಯ್ತಾ? ಬೇಗ ಹೇಳಿ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ತಾನೇ? ಏನ್ ಮೈಂಡ್ ಬಿಸ್ನೆಸ್ ಸ್ಟೂಡೆಂಟ್ಸ್? ಏನೋ ಹೇಳ್ತಾ ಇರಾ? ಮರಾಠಿ ಸ್ಟೂಡೆಂಟಾ? ಕ್ರೇಜಿ ಸರಿನಾ? ನಾವು ಸ್ಟೂಡೆಂಟ್ಸ್ ಇದು ಕೂಡ ಡಬಲ್ ಫರ್ಟಿಲೈಸೇಷನ್ ನಿನ್ನೆ ಕೂಡ ಹೇಳ್ಕೊಟ್ಟಿದ್ದೀನಿ ಸ್ಟೂಡೆಂಟ್ಸ್. ಕೆನ್ ಎನಿವನ್ ಟೆಲ್ ಮಿ ಸ್ಟೂಡೆಂಟ್ಸ್ ವಾಟ್ ಇಸ್ ದ ಪ್ರಾಡಕ್ಟ್ ಆಫ್ ಟ್ರಿಪಲ್ ಫ್ಯೂಷನ್? ಬೇಗ ಹೇಳಿ ಸ್ಟೂಡೆಂಟ್ಸ್. ವಾಟ್ ಇಸ್ ದ ಪ್ರಾಡಕ್ಟ್ ಆಫ್ ಟ್ರಿಪಲ್ ಫ್ಯೂಷನ್? ಬೇಗ ಹೇಳಿ ಸರ್. PDF ಬೇಗ ಅಪ್ಲೋಡ್ ಮಾಡೋದಾ? ಬೇಗ ಸ್ಟೂಡೆಂಟ್ಸ್ ಈ ಕ್ಲಾಸ್ ಮುಗಿದ ತಕ್ಷಣ ಅಪ್ಲೋಡ್ ಮಾಡ್ಬಿಡ್ತೀವಿ. ಕ್ಲಾಸ್ ಮುಗಿದ ತಕ್ಷಣ ಅಪ್ಲೋಡ್ ಮಾಡ್ತೀನಿ, ಚಿಂತೆ ಮಾಡಬೇಡಿ. ಕ್ಲಾಸ್ ಮುಗಿದ ತಕ್ಷಣ PDF ಅಪ್ಲೋಡ್ ಆಗುತ್ತೆ. ಸ್ಟೂಡೆಂಟ್ಸ್ ಟೆಲ್ ಮಿ ವಾಟ್ ಇಸ್ ದ ಪ್ರಾಡಕ್ಟ್ ಆಫ್ ಟ್ರಿಪಲ್ ಫ್ಯೂಷನ್? ಏನ್ ಬರುತ್ತೆ? ಬೇಗ ಹೇಳಿ. ಟ್ರಿಪಲ್ ಫ್ಯೂಷನ್ ಏನ್ ಬರುತ್ತೆ? ಎಂಡೋಸ್ಪರ್ಮ್ PN. ಸಿನ್ಗ್ಯಾಮಿ ಇದು ಝೈಗೋಟ್. Together it is called as double fertilization. So ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ if they ask you to write double fertilization ಬಗ್ಗೆ ಬರಿಬೇಕಂತ ಕೇಳಿದ್ರೆ ನೀವು ಈ ಎಲ್ಲಾ ಪಾಯಿಂಟ್ಸ್ ಬರಿಬೇಕು. ನೀವು ಇದು ಎಲ್ಲಾ ಪಾಯಿಂಟ್ಸ್ ಕೂಡ ನೀವು ಬರಿಬೇಕು. ಇದಕ್ಕೆ ಡಬಲ್ ಫರ್ಟಿಲೈಸೇಷನ್ ಗೋಸ್ಕರ ಇದು ಬರಿಬೇಕು ನೀವು ಇಷ್ಟು. ಸರಿನಾ ಸ್ಟೂಡೆಂಟ್ಸ್? ಡೋಂಟ್ ವರಿ, ಈ ನೋಟ್ಸ್ ನಾನು ಮತ್ತೆ ಕಳಿಸ್ತೀನಿ. ಇವತ್ತು ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ ನೋಟ್ಸ್. ಟೆಲಿಗ್ರಾಮ್ ಅಲ್ಲಿ ನೋಟ್ಸ್ ಸಿಗುತ್ತೆ, ಇದೆಲ್ಲ ಚಿಂತೆ ಮಾಡಬೇಡಿ. ಸರಿನಾ? ನೋ ಸ್ಟೂಡೆಂಟ್ಸ್ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್. ವಾಟ್ ಇಸ್ ದ ಫಾಲ್ಸ್ ಫುಡ್? ಎಕ್ಸಾಂಪಲ್ಸ್ ನೋಡಿ ಇಲ್ಲೇ ಕೊಟ್ಟಿದ್ದಾರೆ. ಕ್ಯಾರೆಕ್ಟರ್ಸ್ ಆಫ್ ಇನ್ಸೆಕ್ಟ್ ಪಾಲಿನ್ ಫ್ಲವರ್ಸ್. ಒಂದು ಇನ್ಸೆಕ್ಟ್ ನ ಪಾಲಿನೇಷನ್ ಆಗ್ಬೇಕಂದ್ರೆ ಇನ್ಸೆಕ್ಟ್ ಇಸ್ ಹೆಲ್ಪಿಂಗ್ ದರ್. ಆ ಇನ್ಸೆಕ್ಟ್ ಹೆಲ್ಪ್ ಮಾಡ್ತಿದ್ರೆ ವಾಟ್ ಆರ್ ದ ಫೀಚರ್ಸ್ ಆಫ್ ಫ್ಲವರ್? ಆ ಫ್ಲವರ್ ಏನ್ ಫೀಚರ್ಸ್ ಇರುತ್ತೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಕೊಟ್ಟಿದ್ದೀನಿ ಸ್ಟೂಡೆಂಟ್ಸ್. ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ ಎಲ್ಲಕ್ಕಿಂತ ಮೇನ್ ಇಂಪಾರ್ಟೆಂಟ್ ನಿಮ್ದು ಇಲ್ಲಿ ನಿಮ್ಗೆ ಈ ತರ ಕೇಳ್ಬೋದು ಕ್ವಶನ್ ನೋಡಿ ಸ್ಟೂಡೆಂಟ್ಸ್. ಈ ಕ್ವಶನ್ ಆನ್ಸರ್ ಮಾಡಿ. ಯಾರು ಆನ್ಸರ್ ಮಾಡ್ತೀರಾ? ಬೇಗ ಹೇಳಿ. ವಾಟ್ ಇಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಸ್ಪರ್ಮ್ ಫಾರ್ಮೇಶನ್? ಒಂದು ಸ್ಪರ್ಮ್ ಫಾರ್ಮೇಶನ್ ಆಗ್ಬೇಕಂದ್ರೆ ಯಾವ ತರ ಇರಬೇಕು? ಓಕೆ ಸ್ಟೂಡೆಂಟ್ಸ್ ಬೇಗ ಹೇಳಿ. ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಹರ್ಷಿತಾ, ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆಲ್ಲ. ಈ ಕ್ವಶನ್ ನಿಮ್ದು ಎಕ್ಸಾಮ್ ಅಲ್ಲಿ ಬಂದಿತ್ತು ತಾನೆ? ಏನು? ಫಸ್ಟ್ ಸ್ಪರ್ಮ್ಯಾಟೋಗೋನಿಯಾ ಇರುತ್ತೆ, ಆಮೇಲೆ ಸ್ಪರ್ಮ್ಯಾಟೋಸೈಟ್ ಬರುತ್ತೆ, ಝೋವಾ ಬರಲ್ಲ. ಇದಂತೂ ಅಲ್ವೇ ಅಲ್ಲ. ಸ್ಪರ್ಮ್ಯಾಟೋಸೈಟ್ ಬರುತ್ತೆ, ಓಕೆ. ಆಮೇಲೆ ಸ್ಪರ್ಮ್ಯಾಟಿಡ್ ಬರುತ್ತೆ, ಆಮೇಲೆ ಸ್ಪರ್ಮ್ಯಾಟೋಝೋವಾ. ಸ್ಪರ್ಮ್ಯಾಟೋಝೋವಾ ಅಂದ್ರೆ ಸ್ಪರ್ಮ್, ಸ್ಪರ್ಮ್ಯಾಟೋಝೋವಾ ಅಂದ್ರೆ ಸ್ಪರ್ಮ್ ಲಾಸ್ಟ್ ಬರುತ್ತೆ. ಸೊ ಆಪ್ಷನ್ ನಂಬರ್ 2 ಇಸ್ ರೈಟ್ ಆನ್ಸರ್ ಇಲ್ಲಿ. ಓಕೆನಾ? ಆಪ್ಷನ್ ನಂಬರ್ 2 ಇಸ್ ರೈಟ್ ಆನ್ಸರ್. ಸ್ಪರ್ಮ್ಯಾಟೋಝೋವಾ ಲಾಸ್ಟ್ ಬರುತ್ತೆ ಅವತ್ತು, ಸ್ಪರ್ಮ್ ಲಾಸ್ಟ್ ಬರುತ್ತೆ ಅವತ್ತು ಕೂಡ. 2 ಇಸ್ ರೈಟ್ ಆನ್ಸರ್. ನೋಡಿ, ದ ಕಾರ್ಪಸ್ ಲೂಟಿಯಂ ಸೆಕ್ರೀಟ್ಸ್ ಲಾರ್ಜ್ ಅಮೌಂಟ್ ಆಫ್ ಪ್ರೊಜೆಸ್ಟರಾನ್ ವಿಚ್ ಇಸ್ ಎಸೆನ್ಷಿಯಲ್ ಫಾರ್. ಫಂಕ್ಷನ್ ಏನು ಸ್ಟೂಡೆಂಟ್ಸ್? ಫಂಕ್ಷನ್ ಏನು? ಪ್ರೊಜೆಸ್ಟರಾನ್ ಫಂಕ್ಷನ್ ಏನು? ಬೇಗ ಹೇಳ್ತೀರಾ? ಸ್ಪರ್ಮ್ಯಾಟಿಡ್ ಮುಂಚೆ ಬರುತ್ತೆ, ಆಮೇಲೆ ಸ್ಪರ್ಮ್ಯಾಟೋಝೋವಾ ಬರುತ್ತೆ, ನೆನಪಿರ್ಲಿ ಸ್ಟೂಡೆಂಟ್ಸ್. ಬೇಗ ಹೇಳಿ. ವಾಟ್ ಇಸ್ ದ ಫಂಕ್ಷನ್ ಆಫ್ ಪ್ರೊಜೆಸ್ಟರಾನ್? ಇಟ್ ವಿಲ್ ಹೆಲ್ಪ್ ಇನ್ ಮೇಂಟೈನಿಂಗ್ ದ ಎಂಡೋಮೆಟ್ರಿಯಂ ಲೇಯರ್. ಸ್ಟೂಡೆಂಟ್ಸ್. ದ ಪ್ರೊಜೆಸ್ಟರಾನ್ ಹಾರ್ಮೋನ್ ಇಸ್ ಸೆಕ್ರೆಟೆಡ್ ಬೈ ಯಾವುದು? ಕಾರ್ಪಸ್ ಲುಟಿಯಂ ಇಂದ ಪ್ರೊಜೆಸ್ಟರಾನ್ ಬರುತ್ತೆ. ನೋಡಿ ಕ್ವಶನ್, ಈ ತರ ಕ್ವಶನ್ ಕೂಡ ಕೇಳ್ಬೋದು ನಿಮ್ಗೆ. ಈ ತರ ಕ್ವಶನ್ ಕೇಳ್ತಾರೆ. ವಾಟ್ ಇಸ್ ದ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇನ್ ನಂಬರ್ ಆಫ್ ಇನ್ ದ ಫಾಲೋವಿಂಗ್ ಸೆಲ್ಸ್ ಆಫ್ ಹ್ಯೂಮನ್ ಫೀಮೇಲ್? ಈ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್, ಸೆಕೆಂಡರಿ oocyte, ಈ ಎರಡರಲ್ಲಿ ಯಾವ ತರದ್ದು ಕ್ರೋಮೋಸೋಮ್ ಇದೆ? ಹ್ಯಾಪ್ಲಾಯ್ಡ್ ಆಗಿದೆಯಾ, ಡಿಪ್ಲಾಯ್ಡ್ ಆಗಿದೆಯಾ? ಬೇಗ ಸ್ಟೂಡೆಂಟ್ಸ್, ಬೇಗ ಹೇಳಿ ಸ್ಟೂಡೆಂಟ್ಸ್, ಆನ್ಸರ್ ಹೇಳಿ ನೋಡೋದಾ? ಹೇಳ್ರಪ್ಪ ಬೇಗ.
ಸ್ಟೂಡೆಂಟ್ಸ್ ಇನ್ನೊಂದು ಮಾತು ಹೇಳ್ತೀನಿ, ನೀವು ಅಕಸ್ಮಾತ್ ಇಲ್ಲಿ ಓದಕ್ ಬರಲಿಲ್ಲ ಅಂದ್ರೆ ನಾನು ಬ್ಲಾಕ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ ಈಗ, ಸರಿನಾ? ಬ್ಲಾಕ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ. ಪ್ರೈಮರಿ ಸ್ಟೂಡೆಂಟ್ಸ್ ಯಾವತ್ತು ನೆನಪಿರ್ಲಿ, ಪ್ರೈಮರಿ oocyte ಸ್ಟೂಡೆಂಟ್ಸ್ ನೆನಪಿರ್ಲಿ, ಪ್ರೈಮರಿ oocyte ಇಸ್ ಬಿಫೋರ್ ಮಿಯೋಸಿಸ್, ಡಿಪ್ಲಾಯ್ಡ್ ಇರುತ್ತೆ ಅವತ್ತು, ಏನಿರುತ್ತೆ ಡಿಪ್ಲಾಯ್ಡ್ ಆಗಿರುತ್ತೆ. ಅದೇ ಸೆಕೆಂಡರಿ oocyte ಇಸ್ ಆಫ್ಟರ್ ಮಿಯೋಸಿಸ್, ಹ್ಯಾಪ್ಲಾಯ್ಡ್ ಆಗಿರುತ್ತೆ, ಸರಿನಾ? ಹ್ಯಾಪ್ಲಾಯ್ಡ್ ಆಗಿರುತ್ತೆ. ಸ್ಟೂಡೆಂಟ್ಸ್ ಇದು ನೆನಪಿರ್ಲಿ, ಸ್ಪರ್ಮಟೋಜೆನಿಸಿಸ್ oogenesis ಡಿಫರೆನ್ಸ್, ಸರಿನಾ? ಇದು ಕೂಡ ಕ್ವಶನ್ ಕೇಳ್ತಾರೆ, ಮೆನ್ಷನ್ ದ ರೋಲ್ ಆಫ್ LH ಇನ್ FSH. ಏನಪ್ಪಾ ರೋಲ್ ಆಫ್ FSH LH ಫಂಕ್ಷನ್ ಏನು ನೋಡಿ, ಈ ತರ FSH ವಿಲ್ ಆಕ್ಟ್ ಆನ್ ಸರ್ಟೋಲಿ ಸೆಲ್, LH ವಿಲ್ ಆಕ್ಟ್ ಆನ್ ಲೇಡಿಗ್ ಸೆಲ್ಸ್. ಹೆಂಗ್ ನೆನಪಿಕೋಬೇಕಿದ್ನ, ಯಾವ್ದ್ರ ನೆನಪಿಕೋಬೇಕಂತಂದ್ರೆ FSH ಎಸ್ ಬರುತ್ತಾ ಸರ್ಟೋಲಿ ಸೆಲ್, LH ಎಲ್ ಬರುತ್ತಾ ಲೇಡಿಗ್ ಸೆಲ್, ಹಾರ್ಮೋನ್ಸ್ ವರ್ಕ್ ಆನ್. ಓಕೆ ಫ್ರೆಂಡ್ಸ್ ನೋಡಿ, ಫಂಕ್ಷನ್ ಆಫ್ ಸಮೈನಲ್ ವೆಸಿಕಲ್, ಫಂಕ್ಷನ್ ಆಫ್ ಆಕ್ರೋಸೋಮ್ ಏನು ಎಲ್ಲ ಕೊಟ್ಟಿದ್ದೀನಿ ಇಲ್ಲಿ, ಫಂಕ್ಷನ್ ಆಫ್ ಆಕ್ರೋಸೋಮ್, ಫಂಕ್ಷನ್ ಆಫ್ ಸಮೈನಲ್ ವೆಸಿಕಲ್ ಎಲ್ಲ ಕೊಟ್ಟಿದ್ದೀನಿ, ಓದ್ಕೊಳ್ಳಿ ಒಂದ್ಸತಿ ಇದನ್ನ, ಸರಿನಾ? ಪ್ರಾಪರ್ ಆಗಿದೆ. ಕಂಟೆನ್ಸ್ ಎಂಜೈಮ್ಸ್ ಇಲ್ಲೇ ಕೊಟ್ಟಿದ್ದೀನಿ ನೋಡಿ, ಕಂಟೆನ್ಸ್ ಎಂಜೈಮ್ಸ್ ದಟ್ ಹೆಲ್ಪ್ ಪೆನಿಟ್ರೇಟ್ ಟು ಓವಮ್ ಡ್ಯೂರಿಂಗ್ ಫರ್ಟಿಲೈಸೇಷನ್. ನೋಡಿ ಎಲ್ಲ ಇಲ್ಲೇ ಕೊಟ್ಟಿದ್ವಿ, ಟೆನ್ಷನ್ ತೊಗೊಳೋದೇ ಬೇಡ ಇನ್ ಮುಂದೆ, ಸರಿನಾ? ಇದು ಸ್ಟೂಡೆಂಟ್ಸ್ ಇದು ಮಾರ್ಕ್ ಮಾಡಿ, 50% to 80% ಈ ಕ್ವೆಶ್ಚನ್ ಬಂದೇ ಬರುತ್ತೆ ನಾಳೆ, ಈ ಕ್ವೆಶ್ಚನ್ ಬಂದೇ ಬರುತ್ತೆ. ಯಾವ್ದಿದು? ಹಾರ್ಮೋನ್ಸ್ ಪ್ರೊಡ್ಯೂಸ್ ಬೈ ಪ್ಲಾಸೆಂಟಾ. ಇದು ನಿಮ್ದು ನೀಟ್ ಅಲ್ಲೂ ಕೂಡ ಬಂದೇ ಬರುತ್ತೆ, ನೀಟ್ ಅಲ್ಲೂ ಕೂಡ ಇದು ಕ್ವೆಶ್ಚನ್ ಬಂದೇ ಬರುತ್ತೆ ಈ ವರ್ಷ 2025 ಕೂಡ. ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು, ಹಾರ್ಮೋನ್ಸ್ ಪ್ರೊಡ್ಯೂಸ್ ಬೈ ಹ್ಯೂಮನ್ ಪ್ಲಾಸೆಂಟಾ. ಇಲ್ಲಿ 4 ನೀವು ಬರೀಬೇಕಾಗುತ್ತೆ, ತುಂಬಾ ಇಂಪಾರ್ಟೆಂಟ್ ಇದು, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇದು. ನಾ ಪ್ಲಾಸೆಂಟಾ ಇನ್ ಫಂಕ್ಷನ್ಸ್ ಏನು ಇಲ್ಲಿ ಕೊಟ್ಟಿದೀವಿ, ಮೆನ್ಷನ್ ದ ಆಕ್ಸಿಲ್ ಡಕ್ಟ್ಸ್ ಇಲ್ಲಿ ಕೊಟ್ಟಿದೀವಿ, ಇಲ್ಲಿ ನೋಡಿ. ಸಮೈನಲ್ ವೆಸಿಕಲ್ ಪ್ರೊಡ್ಯೂಸ್ ಮಾಡುತ್ತೆ, ಗ್ಲ್ಯಾಂಡ್ಸ್ ಏನ್ ಮಾಡುತ್ತೆ, ಸಮೈನಲ್ ವೆಸಿಕಲ್ ಫ್ರಕ್ಟೋಸ್ ಪ್ರೋಸ್ಟಾಗ್ಲಾಂಡಿನ್ಸ್, ಪ್ರೋಸ್ಟೇಟ್ ಆಲ್ಕಲೈನ್ ಫ್ಲೂಯಿಡ್. ಸ್ಟೂಡೆಂಟ್ಸ್ ನೆನಪಿರ್ಲಿ, ಇಫ್ ದ ಆಸ್ಕ್ ಯು ಕ್ವೆಶ್ಚನ್ ವಾಟ್ ಆರ್ ದ ಫಂಕ್ಷನ್ ಆಫ್ ಗ್ಲ್ಯಾಂಡ್, ಅವಾಗ ಏನ್ ಬರೀಬೇಕು, ಗ್ಲ್ಯಾಂಡ್ಸ್ ವಿಲ್ ಆಲ್ವೇಸ್ ಪ್ರೊಡ್ಯೂಸ್ 3 things, ಕ್ಯಾಲ್ಸಿಯಂ, ಫ್ರಕ್ಟೋಸ್, ಎಂಜೈಮ್ಸ್. ರಿಪೀಟ್ ಆಫ್ಟರ್ ಮೀ ಸ್ಟೂಡೆಂಟ್ಸ್, ಕ್ಯಾಲ್ಸಿಯಂ, ಫ್ರಕ್ಟೋಸ್, ಎಂಜೈಮ್. ಈ ಮೂರಕ್ಕೂ ಮೂರು ಪ್ರೊಡ್ಯೂಸ್ ಆಗೇ ಆಗುತ್ತೆ, ಎಲ್ಲಿಂದ? ಗ್ಲ್ಯಾಂಡ್ಸ್ ಇಂದ. ಮೂರು ಗ್ಲ್ಯಾಂಡ್ ಇನ್ ದ ಕೇಸ್ ಆಫ್ ಮೇಲ್ಸ್, ಫಂಕ್ಷನ್ ಆಫ್ ಪ್ಲಾಸೆಂಟಾ ಮತ್ತೆ ಕೊಡಿದೀನಿ ನೋಡಿ. ಪಾಚುರೇಷನ್ ಅಂದ್ರೇನು, ಪಾಚುರೇಷನ್ ಅಂದ್ರೆ ಮಗು ಹುಟ್ಟೋದು, ಲ್ಯಾಕ್ಟೇಷನ್ ಅಂದ್ರೆ ಮಿಲ್ಕ್ ಪ್ರೊಡಕ್ಷನ್ ಇಸ್ ಲ್ಯಾಕ್ಟೇಷನ್. ದೇ ಕ್ಯಾನ್ ಆಸ್ಕ್ ಫಾರ್ ಕೋಲ್ಸ್ಟ್ರಮ್ ಆಲ್ಸೋ, ಕೋಲ್ಸ್ಟ್ರಮ್ ಬಗ್ಗೆ ಕೇಳಬಹುದು ನಿಮ್ಗೆ ಇಲ್ಲಿ. ಈ 2 ಡಯಾಗ್ರಾಮ್ಸ್ ತುಂಬಾ ಇಂಪಾರ್ಟೆಂಟ್, ಈ 2 ಡಯಾಗ್ರಾಮ್ಸ್, ಈ ಡಯಾಗ್ರಾಮ್, ಈ ಡಯಾಗ್ರಾಮ್. ಈ 4 ಡಯಾಗ್ರಾಮ್ ಇಂದ 1 ಡಯಾಗ್ರಾಮ್ ಬರುತ್ತೆ ನಾಳೆ, ಈ 4 ಡಯಾಗ್ರಾಮ್ ಇಂದ 1 ಡಯಾಗ್ರಾಮ್ ನಾಳೆ ಬರುತ್ತೆ, ಸರಿನಾ? ಫ್ರೆಂಡ್ಸ್ ಸ್ಪರ್ಮಟೋಜೆನಿಸಿಸ್ ನಾನು ನೆನ್ನೆ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ, ಮತ್ತೆ ಹೇಳ್ಕೊಡಲ್ಲ, ಇದನ್ನ ಓದ್ಕೊಳ್ಳಿ, ಇದನ್ನ ಮತ್ತೆ ನೋಟ್ಸ್ ಕೊಡ್ತೀನಿ ಇವತ್ತು. ಫ್ರೆಂಡ್ಸ್ ವಾಟ್ ಇಸ್ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಕಲ್ತ್ಕೊಳ್ಳಿ ಇವತ್ತು, ಮತ್ತೆ ಹೇಳ್ಕೊಡ್ತೀನಿ. ಲೆಟ್ಸ್ ಸೇ ದ ಫಸ್ಟ್ ಸಿಗ್ನಲ್ ಫಾರ್ ಪಾರ್ಚುರೇಷನ್, ಮಗು ಹುಟ್ಟಕ್ ರೆಡಿ ಇದೆ, ಎಲ್ಲಿಂದ ಬರ್ತಾ ಸಿಗ್ನಲ್? ಆ ಸಿಗ್ನಲ್ ಬರೋದೆಲ್ಲಿಂದ? ಬೇಬಿ ಮತ್ತೆ ಪ್ಲಾಸೆಂಟಾ ಇಂದ. ಬೇಬಿ ಮತ್ತೆ ಪ್ಲಾಸೆಂಟಾ ಸಿಗ್ನಲ್ ಕೊಡುತ್ತೆ, ಐ ಆಮ್ ರೆಡಿ ಟು ಕಮ್ ಔಟ್ ಅಂತ. ಆ ಸಿಗ್ನಲ್ ಬಂದ ತಕ್ಷಣನೇ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಮೈಲ್ಡ್ ಯೂಟ್ರಿನ್ ಕಾಂಟ್ರಾಕ್ಷನ್ಸ್. ಆ ಮೈಲ್ಡ್ ಯೂಟ್ರಿನ್ ಕಾಂಟ್ರಾಕ್ಷನ್ಸ್ ಬಂದ ತಕ್ಷಣ ಏನಾಗುತ್ತೆ? ದಟ್ ಇಸ್ ಕಾಲ್ಡ್ ಆಸ್ ಫೀಟಲ್ ಇಜೆಕ್ಷನ್ ರಿಫ್ಲೆಕ್ಸ್. ನೋಡಿ, the signal for parturition originates from the fetus and placenta, which induces mild uterine contraction called as fetal ejection reflex. ಈ ಸಿಗ್ನಲ್ ಬಂದ ತಕ್ಷಣನೇ ಬ್ರೈನ್ ಇಂದ ಒಂದು ಹಾರ್ಮೋನ್, ಬ್ರೈನ್ ಅಲ್ಲ, ಆಂಟಿರಿಪಿಟ್ಯೂಟರಿ ಇಂದ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ, ಯಾವುದು? ಆಕ್ಸಿಟೋಸಿನ್. ಸೊ ಆಕ್ಸಿಟೋಸಿನ್ ರಿಲೀಸ್ ಆಗಿದ ತಕ್ಷಣನೇ ಜಾಸ್ತಿ ಕಾಂಟ್ರಾಕ್ಷನ್ ಆಗುತ್ತೆ, ಜಾಸ್ತಿ ಕಾಂಟ್ರಾಕ್ಷನ್, ಮೋರ್ ಆಕ್ಸಿಟೋಸಿನ್ ಇಲ್ಲ ಜಾಸ್ತಿ ಕಾಂಟ್ರಾಕ್ಷನ್, ಆತರ ಆಗ್ತಾ 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 ಪಾಚುರೇಷನ್ ಆಗೋಗುತ್ತೆ. ಸ್ಟೂಡೆಂಟ್ಸ್ ನಿಮ್ದು ಈ ಚಾಪ್ಟರ್ ಇಂದ ನಿಮ್ದು ಟರ್ನರ್ ಸಿಂಡ್ರೋಮ್ ಏನು, ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಏನು, ಯಾಕೆ TH ಮಾರ್ಗನ್ ಡ್ರೋಸೋಫಿಲಾನೆ ತಗೊಂಡ, ರೈಟ್? ಶೇಪ್ ಆಫ್ RBC ಸಿಕಲ್ ಶೇಪ್ ಅವಾಗ ಯಾಕೆ ಬರುತ್ತೆ, ಸಿಕಲ್ ಶೇಪ್ ಯಾವಾಗ ಆಗುತ್ತೆ, ಅದು ಇಂಪಾರ್ಟೆಂಟ್ ಕ್ವಶನ್ಸ್ ಇಲ್ಲಿ, ಸರಿನಾ? ನೋಡಿ ಇದು ತುಂಬಾ ಇಂಪಾರ್ಟೆಂಟ್. ಇದು ಏನಿದು ಮೇಲ್ ಹೆಟ್ರೋಗ್ಯಾಮಿಟಿ ಅಂದ್ರೆ ಏನು? ಇಲ್ಲಿ ಮೇಲ್ಸ್ ಹತ್ರ 2 ತರ ಕ್ರೋಮೋಸೋಮ್ ಇರುತ್ತೆ, ಹ್ಯೂಮನ್ಸ್ ಮತ್ತೆ ಗ್ರಾಸ್ ಫಾರ್ ಎಕ್ಸಾಂಪಲ್. ಫೀಮೇಲ್ ಹೆಟ್ರೋಗ್ಯಾಮಿಟಿ ಇಲ್ಲಿ ಬರ್ಡ್ಸ್ ಮತ್ತೆ ಬಟರ್ಫ್ಲೈ. ಫೀಮೇಲ್ ಹೆಟ್ರೋಗ್ಯಾಮಿಟಿಯಲ್ಲಿ ಫೀಮೇಲ್ಸ್ ಹತ್ರ 2 ತರ ಬೇರೆ ಬೇರೆ ತರದ್ದು ಕ್ರೋಮೋಸೋಮ್ಸ್ ಇರುತ್ತೆ, ನೋಡಿ ಇಲ್ಲಿ ಕ್ರೋಮೋಸೋಮ್ಸ್ ಇರುತ್ತೆ ಫೀಮೇಲ್ಸ್ ಹತ್ರ. ಅಂಡ್ ಹಿಯರ್ ಫೀಮೇಲ್ಸ್ ಡಿಸೈಡ್ ದ ಸೆಕ್ಸ್ ಆಫ್ ದ ಆಫ್ಸ್ಪ್ರಿಂಗ್, ಇಲ್ಲಿ ಮೇಲ್ಸ್ ಡಿಸೈಡ್ ದ ಸೆಕ್ಸ್ ಆಫ್ ದ ಆಫ್ಸ್ಪ್ರಿಂಗ್, ಸರಿನಾ? ಹ್ಯೂಮನ್ಸ್ ಆರ್ ಮೇಲ್ ಹೆಟ್ರೋಗ್ಯಾಮಿಟಿ. ಅದು ಬಿಟ್ರೆ ದೇ ಕ್ಯಾನ್ ಆಸ್ಕ್ ಸ್ಟೂಡೆಂಟ್ಸ್ ಆಲ್ವೇಸ್ ಹ್ಯಾಪ್ಲೋಡಿಪ್ಲಾಯ್ಡಿ ಇನ್ ದ ಕೇಸ್ ಆಫ್ ಹನಿ ಬಿ, ಇದು ಕೂಡ ನಿಮಗೆ ಕೇಳಬಹುದು. ಹ್ಯಾಪ್ಲೋಡಿಪ್ಲಾಯ್ಡಿ ಇನ್ ದ ಕೇಸ್ ಆಫ್ ಹನಿ ಬಿ, ಇದು ಕೂಡ ನಿಮಗೆ ಕೇಳಬಹುದು. ಹ್ಯಾಪ್ಲೋಡಿಪ್ಲಾಯ್ಡಿ, ಸರಿನಾ? ಹ್ಯಾಪ್ಲೋಡಿಪ್ಲಾಯ್ಡಿ ಇದೆ. ಅದಾದ್ಮೇಲೆ ಬ್ಲಡ್ ಗ್ರೂಪಿಂಗ್ TH ಮಾರ್ಗನ್ ಆಯ್ತಲ್ಲ, ಇದಾಯ್ತು. ಡೌನ್ ಸಿಂಡ್ರೋಮ್ ಆಯ್ತು. ಫ್ರೆಂಡ್ಸ್ ಇದು ನಿಮ್ದು ಮೋನೋಹೈಬ್ರಿಡ್ ಕ್ಲಾಸ್, ಇನ್ಕಂಪ್ಲೀಟ್ ಡಾಮಿನೆನ್ಸ್. ಎಕ್ಸಾಮ್ ಅಲ್ಲಿ ನಿಮ್ಗೆ ಇನ್ಕಂಪ್ಲೀಟ್ ಡಾಮಿನೆನ್ಸ್ ನ ಡ್ರಾ ಮಾಡಕ್ ಹೇಳಿದ್ರೆ write down incomplete dominance or type of dominance seen in the case of snapdragon, dog flower, atrium species.
ಇನ್ಕಂಪ್ಲೀಟ್ ಡಾಮಿನೆನ್ಸ್ ನೀವು ಈ ತರ ಕ್ರಾಸ್ ಬರಿಬೇಕು, ನೀವು ಈ ತರನೇ ಬರಿಬೇಕು, ಬೇರೆ ಯಾವ ತರ ಬರಿಬೇಡಿ. ಇಷ್ಟು ಬರೆದ್ರೆ ಸಾಕು, ನೀವು ಇಷ್ಟು ಬರೆದ್ರೆ ಸಾಕು. ಕೋಡಾಮಿನೆನ್ಸ್ ಸ್ಟೂಡೆಂಟ್ಸ್, ಕೋಡಾಮಿನೆನ್ಸ್ ಏನು? ಮಲ್ಟಿಪಲಿಸಮ್, ಹ್ಯೂಮನ್ ಬ್ಲಡ್ ಗ್ರೂಪಿಂಗ್ ಕೇಳ್ತಾರೆ ನಿಮ್ಗೆ, ಸರಿನಾ? ಇದು ವೈ ಡಿಡ್ ಮೆಂಡಲ್ ಟೇಕ್ ಪಿ ಪ್ಲಾಂಟ್ಸ್, ಮೆಂಡಲ್ ಪಿ ಪ್ಲಾಂಟ್ಸ್ ಯಾಕೆ ತಗೊಂಡ, ಇದು ಕೂಡ ಕೇಳ್ಬೋದು ನಿಮ್ಗೆ. ವೈ ಡಿಡ್ ಮೆಂಡಲ್ ಟೇಕ್ ಓನ್ಲಿ ದ ಪಿ ಪ್ಲಾಂಟ್ಸ್ ಅಂತ, ಪಿ ಪ್ಲಾಂಟ್ಸ್, ಸರಿನಾ? ಪಿ ಪ್ಲಾಂಟ್ಸ್ ಯಾಕೆ ತಗೊಂಡ ಅಂತ. ಓಕೆ, ನಾ ಸ್ಟೂಡೆಂಟ್ಸ್ ಇದು ನಿಮ್ದು ಡೈಹೈಬ್ರಿಡ್ ಕ್ರಾಸ್, ಕ್ರೋಮೋಸೋಮಲ್ ಥಿಯರಿ ಸ್ಟೂಡೆಂಟ್ಸ್, ಇದು ತುಂಬಾ ಇಂಪಾರ್ಟೆಂಟ್. ಇದರಿಂದ ನಿಮಗೆ 1 ಮಾರ್ಕ್ ಕ್ವೆಶ್ಚನ್ ಬರ್ಬೋದು. ಪ್ಲಿಯೋಟ್ರೋಪಿ ಅಂದ್ರೆ ಏನು, ಪ್ಲಿಯೋಟ್ರೋಪಿ ಮತ್ತೆ ಪಾಲಿಜೆನೆಟಿಕ್ ಇನ್ಹೆರಿಟೆನ್ಸ್ ಎಲ್ಲಾ ನೋಟ್ಸ್ ಕೊಟ್ಟಿದ್ದೀನಿ, ಈ ತರನೇ ಬರಿಬೇಕು, ನೀವು ಈ ತರನೇ ಬರಿಬೇಕು. ಪಾಲಿಜೆನೆಟಿಕ್ ಮತ್ತೆ ಪ್ಲಿಯೋಟ್ರೋಪಿ. ಪ್ಲಿಯೋಟ್ರೋಪಿ ಅಂದ್ರೆ ಏನು? ಸಿಂಗಲ್ ಜೀನು ಮಲ್ಟಿಪಲ್ ಎಕ್ಸ್ಪ್ರೆಷನ್, ಪ್ಲಿಯೋಟ್ರೋಪಿ ನಿಮ್ಮ ಮಮ್ಮಿ ತರ. ಪಾಲಿಜೆನೆಟಿಕಲಿ ಮೆನಿ ಜೀನ್ಸ್ ಕಂಟ್ರೋಲ್ ಒನ್ ಟ್ರೇಟ್, ಒನ್ ಟ್ರೇಟ್ ಗೆ ಇರೋಬರ ಎಲ್ಲ ಜೀನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಹ್ಯೂಮನ್ ಹೈಟ್ ಮತ್ತೆ ಹ್ಯೂಮನ್ ಸ್ಕಿನ್ ಕಲರ್, ಹ್ಯೂಮನ್ ಇಂಟೆಲಿಜೆನ್ಸ್, ಆಲ್ ಆಫ್ ದೀಸ್ ಆರ್ ಎಕ್ಸಾಂಪಲ್ಸ್ ಆಫ್ ಪಾಲಿಜೆನೆಟಿಕ್ ಇನ್ಹೆರಿಟೆನ್ಸ್. ಸ್ಟೂಡೆಂಟ್ಸ್ ಇದು ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ನಿಮ್ಗೆ 1 ಮಾರ್ಕ್ MCQ ಅಲ್ಲಿ ಯಾವ್ದಾದ್ರು ಒಂದು ಸಿಂಬಲ್ ಕೊಡ್ಬೋದು. ಸ್ಟೂಡೆಂಟ್ಸ್ ಈಗಲೇ ಹೇಳ್ತಾ ಇದೀನಿ, ಸಿಂಬಲ್ ಕೊಡೋ ಚಾನ್ಸಸ್ ಎಲ್ಲಕ್ಕಿಂತ ಜಾಸ್ತಿ ಇರೋದು ಇದು, ಯಾವುದು? ಕನ್ಸಂಜನಸ್ ಮೇಟಿಂಗ್ ಅಂತ. ಕನ್ಸಂಜನಸ್ ಮೇಟಿಂಗು ಎಲ್ಲಕ್ಕಿಂತ ಜಾಸ್ತಿ ಅಂದ್ರೆ ಜಾಸ್ತಿ ಇದೆ. ಇಲ್ಲಿಂದನೇ ಬರುತ್ತೆ ಕ್ವಶನ್, ಮೇನ್ಲಿ ಇಲ್ಲಿಂದನೇ ಬರುತ್ತೆ ಕ್ವಶನ್ ಸ್ಟೂಡೆಂಟ್ಸ್, ಸರಿನಾ? ಇಲ್ಲಿಂದ ಬರುತ್ತೆ ಸ್ಟೂಡೆಂಟ್ಸ್. KCET ಪ್ಲಿಯೋಟ್ರೋಪಿ ಕೇಳಿದ್ರೆ ಸ್ಟೂಡೆಂಟ್ಸ್, ಪ್ಲಿಯೋಟ್ರೋಪಿ ಕ್ವೆಶನ್ ನಿಮ್ಗೆ ನೀಡಲು ಕೇಳ್ತಾರೆ. ಪ್ಲಿಯೋಟ್ರೋಪಿ ಎಕ್ಸಾಂಪಲ್ ಕೊಡಿ ನೋಡೋದು, ಯಾರಿಗೆ ಕೊಡ್ತೀರಾ ನೋಡೋದ? ಪ್ಲಿಯೋಟ್ರೋಪಿಕ್ ಎಕ್ಸಾಂಪಲ್ ಅದು ಫೀನಲ್ ಕಿಟನೇರಿಯಾ ಇಸ್ ಅನ್ ಎಕ್ಸಾಂಪಲ್. ಫೀನಲ್ ಕಿಟನೇರಿಯಾ ಇಸ್ ಅನ್ ಎಕ್ಸಾಂಪಲ್ ಆಫ್ ಪ್ಲಿಯೋಟ್ರೋಪಿ. ಕೇಳ್ತಾರೆ, ತುಂಬಾ ಇಂಪಾರ್ಟೆಂಟ್, ಯಾವತ್ತೂ ಕೇಳ್ತಾರೆ ಯಾವಾಗ ಕೂಡ, ಸರಿನಾ? ಸೊ ಇದು ನಿಮ್ದು ಲಿಸ್ಟ್ ಆಫ್ ಡಿಸಾರ್ಡರ್ಸ್. ಇಲ್ಲಿಂದ ನಿಮ್ಗೆ ಏನ್ ಕ್ವಶನ್ ಕೇಳ್ತಾರೆ ನೋಡಿ. ಕ್ವಶನ್ ಏನ್ ಕೇಳ್ತಾರೆ ಅಂದ್ರೆ 4 ಆಪ್ಷನ್ ಕೊಡ್ತಾರೆ ನಿಮ್ಗೆ. 4 ಆಪ್ಷನ್ ಕೊಟ್ಬಿಟ್ಟು ಅದರಲ್ಲಿ 3 ನಿಮ್ದು ಆಟೋಸೋಮಲ್ ಇರುತ್ತೆ, 1 ಸೆಕ್ಸ್ ಲಿಂಕ್ಡ್ ಇರುತ್ತೆ. ಸೊ ನಿಮ್ಗೆ ಕೇಳ್ತಾರೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಸೆಕ್ಸ್ ಲಿಂಕ್ಡ್ ಅಂತ. ಅವಾಗ ನೀವು ಇದು 2 ಸೆಕ್ಸ್ ಲಿಂಕ್ಡ್, ಎಲ್ಲ ಆಟೋಸೋಮಲ್ ರೆಸೆಸಿವ್. ಆಟೋಸೋಮಲ್ ಡಾಮಿನೆಂಟ್ ಕೇವಲ ಒಂದೇ ಇದೆ, ಅದಿದು ಮಯೋಟೋನಿಕ್ ಡಿಸ್ಟ್ರೋಫಿ. ಸ್ಟೂಡೆಂಟ್ಸ್ ನೋಡಿ, ಇಲ್ಲೇ ಇದೆ ನೋಡಿ, ಇದು ನಿಮ್ದು ಮಯೋಟೋನಿಕ್ ಡಿಸ್ಟ್ರೋಫಿ. ಇದು ಓನ್ಲಿ ಎಕ್ಸಾಂಪಲ್ ಆಫ್ ಆಟೋಸೋಮಲ್ ಡಾಮಿನೆಂಟ್ ಗೆ ಒಂದೇ ಎಕ್ಸಾಂಪಲ್, ಕೇವಲ ಒಂದೇ ಎಕ್ಸಾಂಪಲ್ ಇದೆ, ಆಟೋಸೋಮಲ್ ಡಾಮಿನೆಂಟ್. ಇದು ಸಿಕಲ್ ಸೆಲ್ ಅನಿಮಿಯಾಗೆ ಆಟೋಸೋಮಲ್ ರೆಸೆಸಿವ್, ಸಿಕಲ್ ಸೆಲ್ ಅನಿಮಿಯಾ. ಸ್ಟೂಡೆಂಟ್ಸ್ ಹೆಂಗ್ ಕಂಡುಹಿಡಿತೀರಾ ಸ್ಟೂಡೆಂಟ್ಸ್? ಹೆಂಗ್ ಕಂಡುಹಿಡಿಬಹುದು? ಇಲ್ಲಿ ನೋಡಿ, ಯಾವತ್ತು ಕೂಡ ಆಟೋಸೋಮಲ್ ಡಾಮಿನೆಂಟ್ ಅಲ್ಲಿ ಸ್ಟಾರ್ಟಿಂಗ್ ನಿಮ್ದು ಡಾರ್ಕ್ ಆಗಿರುತ್ತೆ. ಎವ್ರಿ ಜನರೇಷನ್ ಅಲ್ಲಿ ಬಂದಿದೆ. ಅದೇ ನೀವು ಆಟೋಸೋಮಲ್ ರೆಸೆಸಿವ್ ನೋಡಿದ್ರೆ, ಆಟೋಸೋಮಲ್ ರೆಸೆಸಿವ್ ಅಲ್ಲಿ ಒಂದು ಜನರೇಷನ್ ಅಲ್ಲಿ ಸ್ಕಿಪ್ ಆಗ್ತಿದೆ, ಜನರೇಷನ್ ಅಲ್ಲಿ ಸ್ಕಿಪ್ ಆಗ್ತದೆ. ಇದೆ ನೋಡಿ, ಇಲ್ಲೂ ಸ್ಕಿಪ್ ಆಯ್ತು. ಸೊ ಅದಿರುತ್ತೆ ನಿಮ್ದು ಆಟೋಸೋಮಲ್ ರೆಸೆಸಿವ್. ಸ್ಟೂಡೆಂಟ್ಸ್ ಡೌನ್ ಸಿಂಡ್ರೋಮ್, ಈ ಸಿಂಪ್ಟಮ್ಸ್ ಓದ್ಕೊಂಡು ಹೋಗಿ. ಈ ಸಿಂಪ್ಟಮ್ಸ್ ಒಂದು ಕ್ವೆಶ್ಚನ್ ಬರುತ್ತೆ, ಸಿಂಪ್ಟಮ್ಸ್. ಆ ತರನೇ ಕ್ಲೈನ್ಫಿಂಟರ್ಸ್ ಏನು ಗೈನಕೋಮಾಸ್ಟಿಯಾ, ಈ ಕ್ವೆಶ್ಚನ್ ಕೇಳ್ತಾರೆ. ಕ್ವೆಶ್ಚನ್ ಅಲ್ಲಿ ನಿಮ್ಗೆ ಗೈನಕೋಮಾಸ್ಟಿಯಾ ಅಂತ ಕೇಳ್ತಾರೆ, ದೆನ್ ದೇ ಲಾಸ್ಟ್ ಇದು ಕ್ವೆಶ್ಚನ್ ಗೈನಕೋಮಾಸ್ಟಿಯಾ. ಅದಾದ್ಮೇಲೆ ಕ್ಲೈನ್ಫಿಂಟರ್ ಸಿಂಡ್ರೋಮ್ ಅಂದ್ರೆ XXY ಕಂಡೀಷನ್. ಡೌನ್ ಸಿಂಡ್ರೋಮ್ ಅಂದ್ರೆ 21 ಟ್ರೈಸೋಮಿ ಆಫ್ 21. ಡೌನ್ ಸಿಂಡ್ರೋಮ್ ಅಲ್ಲಿ ಟ್ರೈಸೋಮಿ ಆಫ್ 21. ಅದೇ ಟರ್ನರ್ ಸಿಂಡ್ರೋಮ್ ಅಲ್ಲಿ ಏನಾಗುತ್ತೆ? ಟರ್ನರ್ ಸಿಂಡ್ರೋಮ್ ಅಲ್ಲಿ ಒಂದು ಕ್ರೋಮೋಸೋಮ್ ಮಿಸ್ಸಿಂಗ್ ಇದೆ, XO ಕಂಡೀಷನ್ ಟರ್ನರ್ ಸಿಂಡ್ರೋಮ್ ಅಲ್ಲಿ, ಸರಿನಾ? ಅದ್ರ ಕಲರ್ ಬ್ಲೈಂಡ್ನೆಸ್ ಹೇಳ್ಕೊಡಿದೀನಿ, ಇದೆಲ್ಲ ನೆನ್ನೆ ಮಾಡಿದೀನಿಲ್ಲ ಅನ್ನ. ಈಗ ಮೈಕ್ರೋಬ್ಸ್ ಬರೋದು ಸ್ಟೂಡೆಂಟ್ಸ್. ಮೈಕ್ರೋಬ್ಸ್ ಅಲ್ಲಿ ಏನಂತಂದ್ರೆ ಎಕ್ಸಾಂಪಲ್ಸ್ ನೆನಪಿಟ್ಕೋಬೇಕು ನೀವು. ಮೈಕ್ರೋಬ್ಸ್ ಇಂದ ಕೇವಲ ಎಲ್ಲಕ್ಕಿಂತ ಮೇನ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಒಂದು ಎಕ್ಸಾಂಪಲ್ ಬರುತ್ತೆ ಸ್ಟೂಡೆಂಟ್ಸ್. ನಿಮ್ಗೆ ಒಂದು ಲಿಸ್ಟ್ ಕೊಡ್ತೀನಿ, ಈ ಲಿಸ್ಟ್ ನ ಓದ್ಕೊಂಡು ಹೋಗಿ. ಇದು ಬಿಟ್ಟರೆ ಕ್ವೆಶ್ಚನ್ ಬರಲ್ಲ, ಸರಿನಾ? ನೋಡಿ ಲಿಸ್ಟ್ ನೋಡಿ ಇಲ್ಲಿ. ಮಿಲ್ಕ್ ಟು ಕಡೆನೋ ಲ್ಯಾಕ್ಟೋಬ್ಯಾಸಿಲಸ್, ಬ್ರೆಡ್ ಅಂಡ್ ಆಲ್ಕೋಹಾಲ್ ಸೆಕೆರಮೈಸ್ ಸರ್ವಿಸೆ, ಸ್ವಿಸ್ ಚೀಸ್ ಪ್ರೊಪಿನಿಯೋಬ್ಯಾಕ್ಟೀರಿಯಂ ಶರ್ಮಾನಿ. ಅದಾದ್ಮೇಲೆ ಆಂಟಿಬಯೋಟಿಕ್ಸ್ ಪೆನಿಸಿಲಿಯಂ, ಸಿಟ್ರಿಕ್ ಆಸಿಡ್ ಆಸ್ಪರ್ಜಿಲಸ್ ನೈಗರ್, ಅಸಿಟಿಕ್ ಆಸಿಡ್ ಅಸಿಟೋಬ್ಯಾಕ್ಟರ್ ಅಸಿಟಿ, ಬ್ಯೂಟ್ರಿಕ್ ಆಸಿಡ್ ಕ್ಲಾಸ್ಟ್ರಿಡಿಯಂ ಮೆಟಾಲಿಕಮ್, ಲ್ಯಾಕ್ಟಿಕ್ ಆಸಿಡ್ ಲ್ಯಾಕ್ಟೋಬ್ಯಾಸಿಲಸ್, ಎಥನಾಲ್ ಸೆಕೆರಮೈಸ್ ಸರ್ವಿಸೆ, ಮತ್ತೆ ಲಿಪಿಯಸ್ ಡಿಟರ್ಜೆಂಟ್ಸ್, ಪೆಕ್ಟಿನೇಸ್ ಕ್ಲಾರಿಫಿಕೇಶನ್ ಬಾಟಲ್ ಜ್ಯೂಸ್, ಸೆಪ್ಟೋಕೈನೇಸ್ ಸ್ಟೆಪ್ಟೋಕೋಕಸ್ ನ ಬರುತ್ತೆ. ಕ್ಲಾಟ್ ಬ್ಲಸ್ಟರ್ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಆಗಬೇಕಾದ್ರೆ, ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಆದ್ರೆ ಇಟ್ ಹೆಲ್ಪ್ಸ್ ಅಸ್ ಅ ಕ್ಲಾಟ್ ಬಸ್ಟರ್. ಯಾವುದು? ಸ್ಟೆಪ್ಟೋಕೈನೇಸ್, ಕ್ಲಾಟ್ ಬಸ್ಟರ್. ಅದಾದ್ಮೇಲೆ ಸೈಕ್ಲೋಸ್ಪೋರಿನೆ ಟ್ರೈಕೋಡರ್ಮಾ ಪಾಲಿಸ್ಪೋರಮ್, ಸ್ಟಾಟಿನ್ಸ್ ಮೊನಾಸ್ಕಸ್ ಪರ್ಕ್ಯೂರಸ್, ಈಸ್ಟ್ ಏನೋ ಬ್ಲಡ್ ಕೊಲೆಸ್ಟ್ರಾಲ್ ಲೋವರಿಂಗ್ ಏಜೆಂಟ್. ಇದು ಬ್ಲಡ್ ಕೊಲೆಸ್ಟ್ರಾಲ್ ಲೋವರಿಂಗ್ ಏಜೆಂಟ್ ಯಾವುದು? ಮೊನಾಸ್ಕಸ್ ಪರ್ಕ್ಯೂರಸ್, ಸ್ಟಾಟಿನ್ಸ್. ಅದಾದ್ಮೇಲೆ ಬಯೋಗ್ಯಾಸ್ ಮೆಥನೋಬ್ಯಾಕ್ಟೀರಿಯಂ, ಬಯೋ ಕಂಟ್ರೋಲ್ ಲೇಡಿ ಬಗ್ ಆಲ್ಫ್ರೆಸ್ ತಿನ್ನುತ್ತೆ, ಡ್ರ್ಯಾಗನ್ ಫ್ಲೈ ಮಸ್ಕಿಟೋ ತಿನ್ನುತ್ತೆ, ಬ್ಯಾಸಿಲಸ್ ತುರಿಂಜಿಯಾನಸಿಸ್ ಕ್ಯಾಟರ್ಪಿಲ್ಲರ್ ಲಾರ್ವೆ ತಿನ್ನುತ್ತೆ, ಟ್ರೈಕೋಡರ್ಮಾ ಹೆಲ್ಪ್ ಅಗೇನ್ಸ್ಟ್ ಪ್ಲಾಂಟ್ ಪ್ಯಾಥೋಜನ್, ಬ್ಯಾಕ್ಲೋ ವೈರಸ್ ಏನು ಇನ್ಸೆಕ್ಟ್ಸ್ ಮೇಲೆ ಆರ್ಥೋಪೋಡಸ್ ತಿನ್ನುತ್ತೆ. ಅದಾದ್ಮೇಲೆ ರೈಸೋಬಿಯಂ ಏನು ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ, ಅಜೋಸ್ಪಿಲಮ್ ಮತ್ತೆ ಅಜೋಟೋಬ್ಯಾಕ್ಟರ್ ಫ್ರೀ ಲಿವಿಂಗ್ ನೈಟ್ರೋಜನ್ ಫಿಕ್ಸೇಷನ್, ಮೈಕೋರೈಸಾ ಗ್ಲಾಮಸ್, ಸೈನೋಬ್ಯಾಕ್ಟೀರಿಯಾ ಪ್ಯಾಡಿ ಫೀಲ್ಡ್ಸ್ ಮತ್ತೆ ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ.
ಸೊ ನಿಮ್ಗೆ ಈ ಎಲ್ಲಾ ಎಕ್ಸಾಂಪಲ್ಸ್ ಗೊತ್ತಿದ್ರೆ 2-3 ಕ್ವಶನ್ ಈಸಿಯಾಗಿ ಮಾಡ್ತೀರಾ. ಅದೇ ಸ್ಟೂಡೆಂಟ್ಸ್ ನಿಮ್ಗೆ ನೀವು ಅಕಸ್ಮಾತ್ ಲಕ್ಕಿ ಆಗ್ಬಿಟ್ರೆ ಏನಾಗುತ್ತೆ, ಲಕ್ಕಿ ಆಗ್ಬಿಟ್ರೆ ನೀವು ಎಕ್ಸಾಮಿನೇಷನ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು 5 ಮಾರ್ಕ್ ಕ್ವಶನ್ ಅಲ್ಲಿ ಮಲ್ಟಿಪಲ್ ಕ್ವಶನ್ಸ್ ಕೇಳ್ಬಿಡ್ತಾರೆ. ಹೌಸ್ ಹೋಲ್ಡ್, ಇಂಡಸ್ಟ್ರಿಯಲ್, ಆಸಿಡ್ 3 ಸೇರಿ ಒಟ್ಟಿಗೆ ಕೊಟ್ಬಿಡ್ತಾರೆ 5 ಮಾರ್ಕ್ಗೆ. ಸೊ ಆ ತರ ಕೂಡ ಕ್ವಶನ್ ಬರ್ಬೋದು. ತೋರಿಸ್ತೀನಿ ನೋಡಿ ಈ ತರ ಕ್ವಶನ್ ಬರುತ್ತೆ ನೋಡಿ. ಇಲ್ಲೂ ಕೂಡ ಮತ್ತೆ ಇನ್ನ ಎಕ್ಸಾಂಪಲ್ಸ್ ಕೊಡಿದೀನಿ, ಓದ್ಕೊಳ್ಳಿ. ವಾಟರ್ ಫ್ಲಾಕ್ಸ್ ತುಂಬಾ ಇಂಪಾರ್ಟೆಂಟ್. ಫ್ಲಾಕ್ಸ್ ಅಂದ್ರೆ ಏನು, ಬಿಒಡಿ ಅಂದ್ರೆ ಏನು, ಸ್ಟಾಟಿನ್ಸ್ ಅಂದ್ರೆ ಏನು, ಎಲ್ಲ ಕೊಡಿದೀನಿ ನೋಡಿ, ಎಲ್ಲ ಕೊಡಿದೀನಿ, ಓದ್ಕೊಳ್ಳಿ ಇದನ್ನ ನೋಡಿ ಸ್ಟೂಡೆಂಟ್ಸ್. ಈ ತರ ಕ್ವಶನ್ ಬರುತ್ತೆ ನಿಮ್ಗೆ. ರೋಲ್ ಆಫ್ ಬಯೋಲಾಜಿಕಲ್ ಕಂಟ್ರೋಲ್ ಪೆಸ್ಟ್ ಅಂಡ್ ಡಿಸೀಸ್, ಎಲ್ಲ ಎಕ್ಸಾಂಪಲ್ಸ್ ಈ ತರ ಬರಿಬೇಕು ನೀವು. ಇಲ್ಲಂದ್ರೆ ಈ ತರ ಕೇಳ್ತಾರೆ, ರೋಲ್ ಆಫ್ ಫಂಗಸ್ as ಬಯೋಫರ್ಟಿಲೈಸರ್, ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು. ರೋಲ್ ಆಫ್ ಫಂಗಸ್ as ಬಯೋಫರ್ಟಿಲೈಸರ್, ನೀಟ್ ನೇಬಲ್ ಡಯಾಗ್ರಾಮ್ ಆಫ್ ಬಯೋಗ್ಯಾಸ್ ಪ್ಲಾಂಟ್. ಆಮೇಲೆ ಈ ತರ ಕೇಳ್ತಾರೆ ನೋಡಿ, ಎಕ್ಸ್ಪ್ಲೈನ್ ದ ಡಿಫರೆಂಟ್ ಸ್ಟೇಜಸ್ ಆಫ್ ಇನ್ವಾಲ್ವಿಂಗ್ ಸೀವೇಜ್ ಟ್ರೀಟ್ಮೆಂಟ್. ಪ್ರೈಮರಿ ಟ್ರೀಟ್ಮೆಂಟ್, ಸೆಕೆಂಡ್ ಟ್ರೀಟ್ಮೆಂಟ್, ಪ್ರೈಮರಿ ಫಿಸಿಕಲ್, ಸೆಕೆಂಡ್ ಟ್ರೀಟ್ಮೆಂಟ್ ಇಸ್ ಕೆಮಿಕಲ್, ಎಲ್ಲ ಕೊಟ್ಟಿದ್ದೀವಿ ಇಲ್ಲಿ ಒಂದಷ್ಟಿಗೆ. ರೋಲ್ ಆಫ್ ಮೈಕ್ರೋಬ್ಸ್ ಇನ್ ಬಯೋಫರ್ಟಿಲೈಸರ್ಸ್, ರೋಲ್ ಆಫ್ ಮೈಕ್ರೋಬ್ಸ್ ಇನ್ ಹೌಸ್ ಹೋಲ್ಡ್, ರೋಲ್ ಆಫ್ ಮೈಕ್ರೋಬ್ಸ್ ಇನ್ ಇಂಡಸ್ಟ್ರಿಯಲ್ ಆರ್ ಆಸಿಡ್ ಪ್ರೊಡಕ್ಷನ್. ಸೊ ಈ ತರ ಕ್ವಶನ್ ಕೇಳಿದಾಗ ನೀವು ಎಲ್ಲಾ ಎಕ್ಸಾಂಪಲ್ಸ್ ನ ಒಂದೊಂದ ಬರಿಬೇಕು ಆಗ್ಬೇಕಾಗುತ್ತೆ ಇಲ್ಲಿ. ಸರಿನಾ ಸ್ಟೂಡೆಂಟ್ಸ್? ಇದಕ್ಕಿಂತ ನೋಟ್ಸ್ ಬೇಕಾ ನಿಮ್ಗೆ? ಇದಕ್ಕಿಂತ ನೋಟ್ಸ್ ಬೇಕಾ ಸ್ಟೂಡೆಂಟ್ಸ್? ನಿಜ ಹೇಳಿ, ಇದಕ್ಕಿಂತ ನೋಟ್ಸ್ ಬೇಕಾ? ಇದಕ್ಕಿಂತ ನೋಟ್ಸ್ ಜಾಸ್ತಿ ಏನು ಕೇಳಕ್ ಹೋಗಲ್ಲ ಎಲ್ಲ ಸ್ಟೂಡೆಂಟ್ಸ್. ಆರ್ಗನಿಸಮ್ ಪಾಪ್ಯುಲೇಷನ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಆರ್ಗನಿಸಮ್ ಅಂಡ್ ಪಾಪ್ಯುಲೇಷನ್ ಅಲ್ಲಿ ನಿಮ್ಗೂ ಮೇನ್ ಟು ಮೇನ್ ಅಂದ್ರೆ ಈ ಮೊಟಾಲಿಟಿ, ನಟಾಲಿಟಿ, ಗಾಸ್ ಕಾಂಪಿಟೇಟಿವ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಏನಪ್ಪಾ ಅರ್ಥ ಮಾಡ್ಕೊಳ್ಳಿ. ಲೆಟ್ಸ್ ಟೇಕ್ 2 ಸ್ಪೀಶೀಸ್ ಕಂಪೀಟಿಂಗ್ ಫಾರ್ ದ ಸೇಮ್ ರಿಸೋರ್ಸ್. ನಮ್ಮ ಮನೆಗೆ ನಾನು ಮತ್ತೆ ನನ್ನ ತಂಗಿ ಇದ್ದಾರೆ. ನಮ್ ಇಬ್ರು ಮಧ್ಯದಲ್ಲಿ ಒಂದೇ ಚಾಕ್ಲೇಟ್ ಪ್ಯಾಕೆಟ್ ಇದೆ. ಒಂದೇನಿದೆ ಚಾಕ್ಲೇಟ್ ಪ್ಯಾಕೆಟ್, ಒಂದ್ ಚಾಕ್ಲೇಟ್ ಇದೆ ಅನ್ಕೊಳ್ಳಿ. ಈಗ ಒಂದ್ ಚಾಕ್ಲೇಟ್ಗೋಸ್ಕರ ನಾನು ನನ್ನ ತಂಗಿ ಇಬ್ರು ಫೈಟಿಂಗ್ ಆಡ್ತೀವಿ. ದ ಒನ್ ಆರ್ಗ್ಯಾನಿಸಮ್ ಬಿಟ್ವೀನ್ ಅಸ್, ಒನ್ ಹೂ ಇಸ್ ಸುಪೀರಿಯರ್, ಹೂ ಇಸ್ ಫಾಸ್ಟರ್, ಸ್ಟ್ರಾಂಗರ್, ಶಾರ್ಪರ್, ಅವ್ರಿಗೆ ಚಾಕ್ಲೇಟ್ ಸಿಗತ್ತೆ, ಅವ್ರ ಎತ್ಕೊಂಡು ಓಡೋಗ್ಬಿಡ್ತಾರೆ. ಸರಿನಾ? ನೇಚರ್ ಅದೇ ಆಗುತ್ತೆ. ಗಾಸ್ ಕಾಂಪಿಟೇಟಿವ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಸ್ಟೇಟ್ಸ್ ದಟ್ 2 ಕ್ಲೋಸ್ಲಿ ರಿಲೇಟೆಡ್ ಸ್ಪೀಶೀಸ್, 2 ಸ್ಪೀಶೀಸ್ ಕಂಪೀಟಿಂಗ್ ಫಾರ್ ದ ಸೇಮ್ ರಿಸೋರ್ಸ್, 2 ಸ್ಪೀಶೀಸ್ ಒಂದೇ ರಿಸೋರ್ಸ್ಗೋಸ್ಕರ ಫೈಟ್ ಆಡ್ತಾ ಇದೆ ಇಲ್ಲಿ. ಸರಿನಾ? cannot coexist independently and inferior one will be eliminated. inferior ಆಗಿರೋದು ಎಲಿಮಿನೇಟ್ ಆಗೋಗುತ್ತೆ. ತುಂಬಾ ಇಂಪಾರ್ಟೆಂಟ್ ಇದು. 2 suspended activities ಏನು ಸ್ಟೂಡೆಂಟ್ಸ್? bear go undergo hibernation, bears undergo hibernation, snails and fish undergo estivation. summer sleep, winter sleep, summer sleep ಮತ್ತೆ winter sleep. ಸರಿನಾ ಸ್ಟೂಡೆಂಟ್ಸ್? ನೋಡಿ, ಇದು ಕೂಡ ಕಾಂಪಿಟೇಷನ್ ಎಕ್ಸಾಂಪಲ್ಸ್, ಕಮೆನ್ಸಾಲಿಸಮ್ ಎಕ್ಸಾಂಪಲ್ಸ್, ಸರಿನಾ? ಪ್ರಿಡೇಷನ್ ಎಕ್ಸಾಂಪಲ್ಸ್, ಈ ತರ ಎಕ್ಸಾಂಪಲ್ಸ್ ನಿಮ್ಗೆ ಕೇಳ್ತಾರೆ. ಸೊ ನಿಮ್ಗೆ ಈ ತರ ಕ್ವೆಶನ್ ಅವರು ಏನ್ ಮಾಡ್ತಾರೆ ಅಂದ್ರೆ ಇದರಲ್ಲಿ ಸ್ಟೂಡೆಂಟ್ಸ್ 1 ಮಾರ್ಕ್ ಕೇಳ್ಬೋದು, 2 ಮಾರ್ಕ್ ಕೇಳ್ಬೋದು, ಇಲ್ಲ 3 ಮಾರ್ಕ್ ಕೇಳ್ಬೋದು. ಈ ತರ ಕ್ವೆಶನ್ಸ್ ಇದು ಎಕ್ಸಾಂಪಲ್ಸ್ ಆಫ್ ಕಮೆನ್ಸಾಲಿಸಮ್, ಸ್ಟೂಡೆಂಟ್ಸ್. ಇದು ಕೂಡ ಕೇಳ್ತಾರೆ ನೋಡಿ. ಕಾನ್ಸೆಪ್ಟ್ ಆಫ್ ಮ್ಯೂಚುವಲಿಸಮ್ ಅಂದ್ರೆ ಏನು? ಇಲ್ಲಿ ಕ್ಯಾರಿಂಗ್ ಕೆಪಾಸಿಟಿ ಸ್ಟೂಡೆಂಟ್ಸ್, నేను ನಿಮ್ಗೆ ಹೇಳ್ಕೊಟ್ನಲ್ಲ ಇದು ಇಲ್ಲಿ ನಮ್ಮ ಹತ್ರ 2 ತರ ಗ್ರೋತ್ ಇದೆ. ಒಂದು ಎಕ್ಸ್ಪೋನೆನ್ಷಿಯಲ್, ಒಂದು ಲಾಜಿಸ್ಟಿಕ್. ಎಕ್ಸ್ಪೋನೆನ್ಷಿಯಲ್ ಅಂದ್ರೆ ಏನು? ಇದು ಎಕ್ಸ್ಪೋನೆನ್ಷಿಯಲ್ ಗ್ರೋತ್. ಇಲ್ಲಿ ನೋ ಲಿಮಿಟ್, ಇಲ್ಲಿ ಲಿಮಿಟೇ ಇಲ್ಲ. ಅನ್ಲಿಮಿಟೆಡ್ ಗ್ರೋತ್ ಕ್ಯಾನ್ ಬಿ ಸೀನ್ ಹಿಯರ್. ಇಟ್ ಇಸ್ ಕಾಲ್ಡ್ ಆಸ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್. ಇಲ್ಲಿ ನೋಡಿ, ಇದು ಸಿಗ್ಮೋಯ್ಡ್ ಇದೆಯಲ್ಲ, ಸಿಗ್ಮೋಯ್ಡ್ ಕರ್ವ್. ಈ ಸಿಗ್ಮೋಯ್ಡ್ ಕರ್ವ್ ಅಲ್ಲಿ ಒಂದು ಲಿಮಿಟ್ ಇರುತ್ತೆ. ಅವತ್ತು ಕೂಡ ಏನಿರುತ್ತೆ? ಲಿಮಿಟ್ ಸೆಟ್ ಆಗುತ್ತೆ ಇಲ್ಲಿ. ದಟ್ ಇಸ್ ಕಾಲ್ಡ್ ಆಸ್ ಕೆ. ಇಲ್ಲಿ ಕೆ ಇಸ್ ಕಾಲ್ಡ್ ಆಸ್ ಲಿಮಿಟಿಂಗ್ ಫ್ಯಾಕ್ಟರ್ ಹಿಯರ್ ಆರ್ ಕ್ಯಾರಿಂಗ್ ಕೆಪಾಸಿಟಿ. ಆರ್ ಇಸ್ ಇಂಟ್ರಿನ್ಸಿಕ್ ರೇಟ್ ಆಫ್ ನ್ಯಾಚುರಲ್ ಇನ್ಕ್ರೀಸ್. ಈ ಫಾರ್ಮುಲಾ ಮತ್ತೆ ಈ ಫಾರ್ಮುಲಾ ನೆನಪಿಟ್ಕೋಬೇಕು ನೀವು. ಫಾರ್ ಲಾಜಿಸ್ಟಿಕ್, ದಿಸ್ ಇಸ್ ಫಾರ್ ಎಕ್ಸ್ಪೋನೆನ್ಷಿಯಲ್, ದಿಸ್ ಇಸ್ ಫಾರ್ ಲಾಜಿಸ್ಟಿಕ್. ಇಲ್ಲಿ ಏನಾಗಿರುತ್ತೆ? ರಿಸೋರ್ಸಸ್ ಯಾವಾಗ ತುಂಬಾ ಲಿಮಿಟೆಡ್ ಆಗಿರುತ್ತೆ. ಇಲ್ಲಿ ರಿಸೋರ್ಸಸ್ ಲಿಮಿಟೆಡ್ ಆಗಿರುತ್ತೆ ಅವತ್ತು ಕೂಡ ಇಲ್ಲಿ. ಸರಿನಾ? ಕ್ವಶನ್ ಈ ತರ ಬರುತ್ತೆ ನಿಮ್ಗೆ. ಸರಿನಾ? ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಪಾಪ್ಯುಲೇಷನ್ ಡೆನ್ಸಿಟಿ ಅಂದ್ರೆ ಏನು? ಆಲ್ ಆಫ್ ದಮ್ ಕ್ಯಾನ್ ಇನ್ಫ್ಲೂಯೆನ್ಸ್ ಪಾಪ್ಯುಲೇಷನ್ ಡೆನ್ಸಿಟಿ. ನಟಾಲಿಟಿ ಪಾಪ್ಯುಲೇಷನ್ ಜಾಸ್ತಿ ಮಾಡುತ್ತೆ, ಮಾರ್ಟಾಲಿಟಿ ಕಮ್ಮಿ ಮಾಡುತ್ತೆ. ಇಮಿಗ್ರೇಷನ್ ಜಾಸ್ತಿ ಮಾಡುತ್ತೆ, ಇಮಿಗ್ರೇಷನ್ ಕಮ್ಮಿ ಮಾಡುತ್ತೆ. ಇದು ನಿಮ್ದು ಗ್ರಾಫ್ ಎಕ್ಸ್ಪೋನೆನ್ಷಿಯಲ್. ಲಾಜಿಸ್ಟಿಕ್ ಹೇಳಿದ್ರೆ ಬರೀ ಇದು ಮಾತ್ರ ಮಾಡಬೇಕು. ಈ ತರ ಲಾಜಿಸ್ಟಿಕ್ ಈ ತರ ಮಾಡಬೇಕು. ಸರಿನಾ? ವಾಟ್ ಇಸ್ ಸೆಕ್ಷುವಲ್ ಡಿಸೀಟ್ ಕೊಟ್ಟಿದ್ದೀನಿ ನೋಡಿ. 1 petal of Ophrys resemble a female bee in size, so the male bee pseudocopulates. ಅದು basically ಮೇಲ್ ಬಿ ಸ್ಕ್ಯಾಮ್ ಆಗ್ತಾ ಇದೆ. ಪಾಪ್ಯುಲೇಷನ್ ವಿತ್ ಇಟ್ ಅಂಡ್ ಫ್ಲವರ್. ಸೆಕ್ಷುವಲ್ ಡಿಸೀಟ್. ಈ ಪಿರಮಿಡಲ್ 1 ಪಿರಮಿಡ್ ಕೇಳ್ಬೋದು ನಿಮ್ಗೆ. ಇಲ್ಲಿ ಕೊಡಿ ನೋಡಿ ಪಿರಮಿಡ್ಸ್. ಬೆಲ್ ಶೇಪ್, ಎಕ್ಸ್ಪ್ಯಾಂಡಿಂಗ್,
ಅರ್ನ್ ಶೇಪ್. 3 ಪಿರಮಿಡ್ಸ್ ಅಲ್ಲಿ ಯಾವ್ದೋ 1 ಪಿರಮಿಡ್ ನ ಡಯಾಗ್ರಾಮ್ ಕೊಟ್ಬಿಟ್ಟು ಕೇಳ್ಬೋದು ನಿಮ್ಗೆ. 1 ಪಿರಮಿಡ್ ಕೇಳ್ತಾರೆ, ಕೊಟ್ಬಿಟ್ಟು ನಿಮ್ಗೆ ಕೇಳ್ತಾರೆ ಈ ಪಿರಮಿಡ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಅಂತ, ಸರಿನಾ? ಇಲ್ಲಿ ನಿಮ್ದು ಈ ಪಿರಮಿಡ್ ಇದೆ ನೋಡಿ, ಈ ಪಿರಮಿಡ್ ಇದೆಯಲ್ಲ, ದಿಸ್ ಒನ್ ಇಸ್ ಎಕ್ಸ್ಪ್ಯಾಂಡಿಂಗ್. ಎಲ್ಲಿ ಕಾಣಿಸುತ್ತೆ ಸ್ಟೂಡೆಂಟ್ಸ್? ಇದು ನಿಮ್ದು ಡೆವಲಪಿಂಗ್ ಕಂಟ್ರೀಸ್ ಕಾಣಿಸುತ್ತೆ, ಡೆವಲಪಿಂಗ್ ಕಂಟ್ರೀಸ್. ಇಂಡಿಯಾ ಎಕ್ಸಾಂಪಲ್. ಇದೇನು? ಸ್ಟೇಬಲ್. Stable is seen, students. Stable is seen in the case of developed countries. It is seen in the case of developed countries. ಯಾವತ್ತು ಕೂಡ developed countries. So ಅದೇ ನೀವು ಇದು ನೋಡಿ, ಅರ್ನ್ ಶೇಪ್. ಇದು ಅರ್ನ್ ಶೇಪ್. ಅರ್ನ್ ಶೇಪ್. ಇಟ್ ಇಸ್ ಸೀನ್ ಇನ್ ದ ಕೇಸ್ ಆಫ್ ವಾರ್ ಕಂಟ್ರೀಸ್. ಯಾವ ಕಂಟ್ರೀಸ್ ವಾರ್ ಅಲ್ಲಿ ಇರುತ್ತಲ್ಲ ಅಲ್ಲಿ ಈ ತರ ಕಾಣಿಸ್ಕೊಳುತ್ತೆ ಯಾವತ್ತು, ಡಿಕ್ಲೈನಿಂಗ್ ಪಾಪ್ಯುಲೇಷನ್. ಸರಿನಾ ಸ್ಟೂಡೆಂಟ್ಸ್? ನಿಜ ಅಂತೀನಿ, ಈ ಟೈಮ್ ಅಲ್ಲಿ ನೀವು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳಿ. ಅದಾದ್ಮೇಲೆ 90% ಆಫ್ ಎಫರ್ಟ್ ಈಗ ನೀವು ಕುತ್ಕೊಂಡು ಓದ್ರೆ ಮಾತ್ರ ಆಗೋದು. ಯಾವ್ದೇ ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ 100% ಅರ್ಥ ಆಗಲ್ಲ. ಯಾಕಂದ್ರೆ ಈ ಎಕ್ಸಾಮಿನೇಷನ್ ಹೋಗ್ಬಿಟ್ಟು ನೀವು ಬರೀಬೇಕಾಗುತ್ತೆ, ಅದಕ್ಕೆ ನೀವು ಪಾಯಿಂಟ್ಸ್ ನೆನಪಿಕ್ಕೋಬೇಕಾಗುತ್ತೆ ನೀವು. ನೀಟ್ ಎಕ್ಸಾಮಿನೇಷನ್ ಆಗಲಿ, KCET ಎಕ್ಸಾಮಿನೇಷನ್ ಆಗಲಿ, ನೀವು ಪಾಠ ಕಲ್ತ್ಕೊಂಡು ಹೋಗ್ಬಿಟ್ರೆ ಈ ಸಾಕಷ್ಟು, ಅಲ್ಲಿ ಹೋಗಿ ನೀವು ಟಿಕ್ ಮಾಡ್ತೀರಾ ಅಷ್ಟೇ. ಬಟ್ ಇಲ್ಲಿ ನೀವು KCET ನಿಮ್ದು ಬೋರ್ಡ್ ಎಕ್ಸಾಮ್ಗೋಸ್ಕರ ನೀವು ಆನ್ಸರ್ನ ಬರೀಬೇಕಾಗುತ್ತಲ್ಲ, ಅದಕ್ಕೋಸ್ಕರ ನಾವು ಸ್ಟೂಡೆಂಟ್ಸ್ ಈ PDF ನ ಕೊಡ್ತೀನಿ ಟೆಲಿಗ್ರಾಮ್ ಅಲ್ಲಿ. PDF ನ ಡೌನ್ಲೋಡ್ ಮಾಡ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಆಮೇಲೆ ಸ್ಟೂಡೆಂಟ್ಸ್ ಮಜಾ ಮಾಡ್ಕೊಳ್ಳಿ. ಓಕೆ ಸರಿನಾ? ನೋಡಿ ಸ್ಟೂಡೆಂಟ್ಸ್, ಇದು ಕೂಡ ಪಾಪ್ಯುಲೇಷನ್ ಡೈನಾಮಿಕ್ಸ್. ಸ್ಟೂಡೆಂಟ್ಸ್ ನಿಮಗೆ ಮಾಡೆಲ್ ಪೇಪರ್ಸ್ ಬೇಕಾ? ಸ್ಟೂಡೆಂಟ್ಸ್ ನಿಮಗೆ ಮಾಡೆಲ್ ಪೇಪರ್ಸ್ ಬೇಕಾ? ಬೇಗ ಹೇಳಿ ಸ್ಟೂಡೆಂಟ್ಸ್, ಕಮೆಂಟ್ ಅಲ್ಲಿ ತಿಳಿಸಿ. ಡು ಯು ವಾಂಟ್ ಸಾಲ್ವ್ಡ್ ಮಾಡೆಲ್ ಪೇಪರ್ಸ್? ಬೇಕಾ ಬೇಡವಾ? ಬೇಗ ಹೇಳಿ ಸ್ಟೂಡೆಂಟ್ಸ್. ಡು ಯು ವಾಂಟ್ ಸಾಲ್ವ್ಡ್ ಮಾಡೆಲ್ ಪೇಪರ್ಸ್? ಬೇಕಾ ಬೇಡವಾ? ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಕಾ ಬೇಡವಾ? ಬೇಕಂದ್ರೆ ಸ್ಟೂಡೆಂಟ್ಸ್ ಇವತ್ತು ಟೆಲಿಗ್ರಾಮ್ ಅಲ್ಲೂ ಕೂಡ ನಾನು ಸಾಲ್ವ್ಡ್ ಮಾಡೆಲ್ ಪೇಪರ್ಸ್ ನ ಅಪ್ಲೋಡ್ ಮಾಡ್ತೀನಿ ಇವತ್ತು. ಸರಿನಾ? ಕಳ್ಸೋದು ಅದು ಕೂಡ ಕಳ್ಸೋದ ಬೇಕಾರೆ. ನಾವು ಸ್ಟೂಡೆಂಟ್ಸ್ ಇಲ್ಲಿ ಡಿಫೆನ್ಸ್ ಮೆಕ್ಯಾನಿಸಮ್ ಕೇಳ್ತಾರೆ. ಪ್ರಿಡೇಷನ್ ಅಂದ್ರೆ ಪ್ರಿಡೇಷನ್ ಗೆ ಡಿಫೆನ್ಸ್ ಮೆಕ್ಯಾನಿಸಮ್ ಏನು? ಚೇಂಜ್ ಆಗೋದು. ಮೊನಾರ್ಕ್ ಬಟರ್ಫ್ಲೈ ಟೇಸ್ಟ್ ಚೆನ್ನಾಗಿರಲ್ಲ, ಸರಿನಾ? ಆತರ ಬೇರೆ ಬೇರೆ ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಇದೆ. ಗ್ಲೈಕೋಸೈಡಿಕ್, ರೈಟ್, ಕಾರ್ಡಿಯಕ್ ಗ್ಲೈಕೋಸೈಡ್ ಮಾಡೋದು, ರೈಟ್, ಸ್ಪೈನ್ಸ್ ಮತ್ತಿದು, ರೈಟ್. ನೋಡಿ, ಇನ್ ದ ಕೇಸ್ ಆಫ್ ಕ್ಯಾಲಟ್ರೋಪಿಸ್ ಏನ್ ಬರುತ್ತೆ? ಪಾಯ್ಸನಸ್ ಕಾರ್ಡಿಯಕ್ ಗ್ಲೈಕೋಸೈಡ್ ಬರುತ್ತೆ. ಅದನ್ನ ಸ್ಟೂಡೆಂಟ್ಸ್ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್. ಏನಪ್ಪಾ ಇದು? ರಿಸೋರ್ಸ್ ಪಾರ್ಟಿಷನಿಂಗ್ ಅಂತ. ಏನಾಗುತ್ತೆ ರಿಸೋರ್ಸ್ ಪಾರ್ಟಿಷನ್ ಸ್ಟೂಡೆಂಟ್ಸ್? ರಿಸೋರ್ಸ್ ಪಾರ್ಟಿಷನ್ ಐ ಹ್ಯಾವ್ ಮಾಡೆಲ್ ಪೇಪರ್. ನಾನು ಆನ್ಸರ್ ಬೇಕು ಜೊತೆ ಕೊಡ್ತೀನಿ ನಿಮಗೆ, ಆನ್ಸರ್ ಜೊತೆ ಕೊಡ್ತೀನಿ ಬೇಕಾದ್ರೆ, ಸಿಕ್ಕಿದ್ರೆ ನನಗೆ ಹುಡುಕ್ತೀನಿ ನಾನು. ಎಲ್ಲೋ ಇತ್ತು ಹುಡುಕ್ಬೇಕು ನಾನು ಅಷ್ಟೇ, ಎಲ್ಲೋ ಇತ್ತು ಹುಡುಕ್ಬೇಕಷ್ಟೇ ನಾನು, ಸರಿನಾ? ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ರಿಸೋರ್ಸ್ ಪಾರ್ಟಿಷನ್ ಅಂದ್ರೆ ಏನು? ಈಗ ಸ್ಟೂಡೆಂಟ್ಸ್ ನಿಮ್ಮ ಮನೇಲೂ ಕೂಡ ಈ ತರ ಆಗ್ಬೋದು. ನಿಮ್ಮ ಮನೆಯಲ್ಲಿ ಕೇವಲ ಒಂದೇ ಚಿಪ್ಸ್ ಪ್ಯಾಕೆಟ್ ಇದೆ. ಆ ಚಿಪ್ಸ್ ಪ್ಯಾಕೆಟ್ಗೆ ನೀವು ಮತ್ತೆ ನಿಮ್ದು ಸಿಬ್ಲಿಂಗು, ಅಣ್ಣ ತಮ್ಮ ಆಗಿರ್ಬೋದು, ಅಣ್ಣ ತಮ್ಮ ಅಕ್ಕ ತಂಗಿ ಆಗಿರ್ಬೋದು, ಇಬ್ರು ನೀವು ಫೈಟಿಂಗ್ ಆಡ್ತಾ ಇದ್ದೀರಾ ಚಿಪ್ಸ್ ಪ್ಯಾಕೆಟ್ಗೆ. ಅವಾಗ ಯಾರು ಬರ್ತಾರೆ ಮಧ್ಯದಲ್ಲಿ? ಅಮ್ಮ ಬರ್ತಾರೆ ಮಧ್ಯದಲ್ಲಿ. ಅಮ್ಮ ಬಂದಂತಾರೆ, ಯಾಕೆ ನೀವು ಫೈಟ್ ಆಡ್ತಾ ಇದ್ದೀರಾ? ಈ ಫೈಟ್ ಆಡೋದು ನಿಲ್ಸಿ. ಏನ್ ಮಾಡೋದು ಅಂತಂದ್ರೆ ನಾವೀಗ ಈ ಚಿಪ್ಸ್ ಪ್ಯಾಕೆಟ್ ಅಲ್ಲಿ ಅರ್ಧ ಚಿಪ್ಸ್ ನಿಮಗೆ ಕೊಡ್ತಾರೆ, ಅರ್ಧ ಚಿಪ್ಸ್ ನಿಮ್ಗೆ ತಮ್ಮನ್ಗೆ ತಂಗಿ ಕೊಡ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ರಿಸೋರ್ಸ್ ಪಾರ್ಟಿಷನಿಂಗ್. ರಿಸೋರ್ಸ್ ನ ಡಿವೈಡ್ ಮಾಡೋದೇ ಕಾನ್ಸೆಪ್ಟ್ ಇಲ್ಲಿ. ಸೊ ನೇಚರಲ್ಲೂ ಕೂಡ ಯಾವಾಗ ಎರಡು ಆರ್ಗನಿಸಮ್ಸ್ ಫೈಟ್ ಆಗ್ತಿರುತ್ತಲ್ಲ, ದೇ ವಿಲ್ ಆಪ್ಟ್ ಫಾರ್ ರಿಸೋರ್ಸ್ ಪಾರ್ಟಿಷನಿಂಗ್. ರಿಸೋರ್ಸ್ ಪಾರ್ಟಿಷನಿಂಗ್ ಮಾಡಿದ್ರೆ ಯಾವತ್ತೂ ಕೂಡ ಪಾಪ್ಯುಲೇಷನ್ ಕಮ್ಮಿ ಆಗುತ್ತೆ. ಪಾಪ್ಯುಲೇಷನ್ ಏನಾಗುತ್ತೆ? ಕಮ್ಮಿ ಆಗುತ್ತೆ. ನೋಡಿ, ಇದೊಂದು ಎಕ್ಸಾಂಪಲ್. ಇದು ನೋಡಿ, ಈ ಬರ್ಡು ಇಲ್ಲಿ ಮಾತ್ರ ಊಟ ಮಾಡ್ತಾ ಇದೆ, ಮೇಲೆ ಊಟ ಮಾಡ್ತಾ ಇದೆ. ಈ ಬರ್ಡು ಮಧ್ಯದಲ್ಲಿ ತಿಂತಾ ಇದೆ. ಈ ಬರ್ಡ್ ಟಾಪ್ ಪಾರ್ಟ್ ಅಲ್ಲಿ, ಈ ಬರ್ಡ್ ಮಧ್ಯದಲ್ಲಿ, ಈ ತರ, ಈ ಬರ್ಡ್ ಫುಲ್ ಡೌನ್ ಅಲ್ಲಿ. ಸೊ ಆ ತರ ಈ ಬರ್ಡ್ಸ್ ಫೈಟ್ ಆಡ್ದಂಗೆ ನಾವು ಏನ್ ಮಾಡ್ತಾವ್ರೆ ಅಂದ್ರೆ ಡಿವೈಡ್ ಮಾಡ್ಕೋತಾವ್ರೆ ಸ್ಟೂಡೆಂಟ್, ಸರಿನಾ? ಡಿವೈಡ್ ಮಾಡ್ತಾ ಇದ್ದಾರೆ ರಿಸೋರ್ಸ್ ಪಾರ್ಟಿಷನ್. ಫ್ರೆಂಡ್ಸ್, ಎಕೋಸಿಸ್ಟಮ್ ಅಲ್ಲಿ ತುಂಬಾ ಈಸಿ. ಎಕೋಸಿಸ್ಟಮ್ ಅಲ್ಲಿ ನಿಮಗೆ GPP ಬಗ್ಗೆ ಹೇಳ್ತಾರೆ. GPP ನೆನೆ ಕ್ಲಾಸ್ ಹೇಳ್ಕೊಟ್ಟಿದ್ದೀನಿ. GPP ಮೈನಸ್ R ಇಸ್ ಈಕ್ವಲ್ ಟು NPP. ಈ NPP ನ ನಾವು ತಿಂತೀವಿ ಅವತ್ತು ಕೂಡ. ಇಲ್ಲಿ ನಿಮಗೆ ಕಾನ್ಸೆಪ್ಟ್ ಆಫ್ ಎಕಾಲಜಿಕಲ್ ಪಿರಮಿಡ್ಸ್ ಕೇಳಬಹುದು. ಪಿರಮಿಡ್ ಆಫ್ ನಂಬರ್, ಪಿರಮಿಡ್ ಆಫ್ ಬಯೋ, ಪಿರಮಿಡ್ ಆಫ್ ಎನರ್ಜಿ. ಈ 3 ಪಿರಮಿಡ್ ಅಲ್ಲಿ ನಿಮ್ಗೆ ಏನ್ ಕ್ವಶನ್ ಕೇಳ್ತಾರೆ? ನಿಮ್ಗೆ ಪಿರಮಿಡ್ ಡ್ರಾ ಮಾಡಕ್ ಕೇಳ್ಬೋದು. ಇಲ್ಲ ಅಂದ್ರೆ ಈ 3 ಪಿರಮಿಡ್ ಅಲ್ಲಿ ದೇ ಕ್ಯಾನ್ ಆಸ್ಕ್ ಯು ಸ್ಟೂಡೆಂಟ್ಸ್, ಪಿರಮಿಡ್ ಆಫ್ ಬಯೋಮಾಸ್ ಯಾವಾಗ ಉಲ್ಟಾ ಇರುತ್ತೆ? ಯಾರು ಹೇಳ್ತೀರಾ? ಬೇಗ ಹೇಳಿ ಸ್ಟೂಡೆಂಟ್ಸ್. ಪಿರಮಿಡ್ ಆಫ್ ಬಯೋಮಾಸ್ ಯಾವಾಗ ಉಲ್ಟಾ ಇರುತ್ತೆ? ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ. ಪಿರಮಿಡ್ ಆಫ್ ಬಯೋಮಾಸ್ ಯಾವಾಗ ಉಲ್ಟಾ ಆಗುತ್ತೆ? ಪಿರಮಿಡ್ ಆಫ್ ಬಯೋಮಾಸ್ ಇಸ್ ಇನ್ವರ್ಡ್ ಇನ್ ದ ಅಕ್ವಾಟಿಕ್ ಎಕೋಸಿಸ್ಟಮ್ ಅವರ ವಾಟರ್ ಅಲ್ಲಿ ಆಗುತ್ತೆ, ಉಲ್ಟಾ ಆಗ್ಬಿಡುತ್ತೆ. ಪಿರಮಿಡ್ ಆಫ್ ನಂಬರ್ ಉಲ್ಟಾ ಯಾವಾಗ ಆಗುತ್ತೆ? ಬಿಗ್ ಟ್ರೀ ಎಕ್ಸಾಂಪಲ್. ಒಂದು ಲಾರ್ಜ್ ಟ್ರೀ ಇದೆ, ಯೋಚನೆ ಮಾಡಿ ಸ್ಟೂಡೆಂಟ್ಸ್. ಒಂದು ಲಾರ್ಜ್ ಟ್ರೀ ಇದೆ. ಪಿರಮಿಡ್ ಆಫ್ ನಂಬರ್ ಅಂದ್ರೆ ಒಂದು ಲಾರ್ಜ್ ಟ್ರೀ. ಈ ಲಾರ್ಜ್ ಟ್ರೀ ಮೇಲೆ ತುಂಬಾ ಇನ್ಸೆಕ್ಟ್ಸ್ ಕುತ್ಕೊಂಡ್ಬಿಟ್ಟಿದೆ, ಅದ್ರ ಮೇಲೆ, ಸರಿನಾ? ಅದಾದ್ಮೇಲೆ ಇದ್ರ ಮೇಲೆ ಸಿಂಗಲ್ ಲಾರ್ಜ್ ಟ್ರೀ, ಇದ್ರ ಮೇಲೆ ತುಂಬಾ ಇನ್ಸೆಕ್ಟ್ಸ್. ಒನ್ ಟ್ರೀ ಮೇಲೆ ತುಂಬಾ ಇನ್ಸೆಕ್ಟ್ಸ್. ಒನ್ ಟ್ರೀ 10,000 ಇನ್ಸೆಕ್ಟ್ಸ್. ಅದಾದ್ಮೇಲೆ ಅದ್ರ ಮೇಲೆ ಒಂದು 1K ಬರ್ಡ್ಸ್, 1K
ಬರ್ಡ್ಸ್ ಇದೆ, ಆಮೇಲೆ ಬರ್ಡ್ಸ್ ಕೂಡ ಇದೆ, 1K 1000 ಇಲ್ಲಿ ಸರಿನಾ. ಸೊ ಉಲ್ಟಾ ಆಗ್ಬೋದು, ಉಲ್ಟಾ ಕೂಡ ಆಗ್ಬೋದು ಇದು ಸರಿನಾ. ಇಲ್ಲಿ ಕೊಟ್ಟಿದ್ದು ನೋಡಿ, ಪಿರಮಿಡ್ ಆಫ್ ನಂಬರ್, ಪಿರಮಿಡ್ ಆಫ್ ಇದು ಬಯೋಮಾಸ್ ಸರಿನಾ. ಬಯೋಮಾಸ್ ಉಲ್ಟಾ, ಪಿರಮಿಡ್ ಆಫ್ ಎನರ್ಜಿ. ಸ್ಟೂಡೆಂಟ್ಸ್ ಇಲ್ಲಿ ನೀವು ಯಾರು ಹೇಳ್ತೀರಾ ಪಿರಮಿಡ್ ಆಫ್ ಎನರ್ಜಿ ಉಲ್ಟಾ ಆಗ್ಬೋದಾ? ಬೇಗ ಹೇಳಿ ಸ್ಟೂಡೆಂಟ್, ಪಿರಮಿಡ್ ಆಫ್ ಎನರ್ಜಿ ಉಲ್ಟಾ ಆಗ್ಬೋದಾ? ಚಾನ್ಸ್ ಇಲ್ಲ. ಪಿರಮಿಡ್ ಆಫ್ ಎನರ್ಜಿ ಇಸ್ ಆಲ್ವೇಸ್ ಅಪ್ರೈಟ್. ಯಾವತ್ತು ಕೂಡ ಪಿರಮಿಡ್ ಆಫ್ ಎನರ್ಜಿ ಯಾವತ್ತು ಅಪ್ರೈಟ್ ಆಗಿರುತ್ತೆ, ಉಲ್ಟಾ ಆಗಲ್ಲ ಯಾವತ್ತು, ಉಲ್ಟಾ ಆಗಲ್ಲ. ಇದು ಸ್ಟೂಡೆಂಟ್ಸ್ ಇದೇನಿದು, ಇಲ್ಲಿ 10,000, ಇಲ್ಲಿ 1000, 10, 100, ದಿಸ್ ಇಸ್ ಕಾಲ್ಡ್ as 10% law. ದಿಸ್ ಇಸ್ ಕಾಲ್ಡ್ as 10% law. ಇದು ಏನಿದು 10% law. ಯಾವತ್ತು ಕೂಡ 10% ಎನರ್ಜಿ ಮಾತ್ರ ಟ್ರಾನ್ಸ್ಫರ್ ಆಗುತ್ತೆ, ಮಿಕ್ಕಿದ 90% ಆ ಟ್ರೋಫಿಕ್ ಲೆವೆಲ್ ತಿನ್ಕೊಂಡ್ಬಿಡುತ್ತೆ. 10% ಎನರ್ಜಿ ಮಾತ್ರ ನೆಕ್ಸ್ಟ್ ಟ್ರೋಫಿಕ್ ಲೆವೆಲ್ಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, 10% ಮಾತ್ರ ಯಾವತ್ತು. ಸ್ಟೂಡೆಂಟ್ಸ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇದು ಎಕೋಸಿಸ್ಟಮ್ ಅಲ್ಲಿ, ಪಿರಮಿಡ್ ಗಿಂತ ತುಂಬಾ ಇಂಪಾರ್ಟೆಂಟ್ ಇದು ಎಕೋಸಿಸ್ಟಮ್ ಅಲ್ಲಿ. ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಡಿಕಂಪೋಸಿಷನ್. ಡಿಕಂಪೋಸಿಷನ್ ಅಂದ್ರೆ ಏನು ಅರ್ಥ ಮಾಡ್ಕೊಳ್ಳಿ, ನಾನು ಪ್ರಾಪರ್ ಆಗಿ ಹೇಳ್ಕೊಡ್ತೀನಿ, ನೋಟ್ಸ್ ಕೊಡ್ತೀನಿ, ಇದನ್ನ ಈ ತರನೇ ಎಕ್ಸಾಮ್ ನಾವು ಬರೀಬೇಕು ನೀವು. ಸ್ಟೂಡೆಂಟ್ಸ್ ರೆಡಿನಾ? ಸ್ಟೂಡೆಂಟ್ಸ್ ರೆಡಿನಾ ಆಲ್ ಆಫ್ ಯು? ಎಕ್ಸಾಮಿನೇಷನ್ ಅಲ್ಲಿ ಡಿಕಂಪೋಸಿಷನ್ ನೀವು ಈ ತರನೇ ಬರೀಬೇಕು. ನಾ ಡಿಕಂಪೋಸಿಷನ್ ಈ ತರನೇ ಬರೀಬೇಕು. ಸ್ಟೂಡೆಂಟ್ಸ್ ರೆಡಿನಾ ಆಲ್ ಆಫ್ ಯು? ರೆಡಿ? ಸ್ಟೂಡೆಂಟ್ಸ್ 5 ಮಾರ್ಕ್ ಕ್ವೆಶ್ಚನ್ ಇದಪ್ಪ, ಇದು 5 ಮಾರ್ಕ್ ಕ್ವೆಶ್ಚನ್, ಇದು 5 ಮಾರ್ಕ್ ಕ್ವೆಶ್ಚನ್ ಸ್ಟೂಡೆಂಟ್ಸ್. ಇದು ಸ್ಟೂಡೆಂಟ್ಸ್ ಇದು 5 ಮಾರ್ಕ್ ಕ್ವೆಶ್ಚನ್ ಇದೆಲ್ಲ. ಈ ಡೈರೆಕ್ಟ್ ಕ್ವೆಶ್ಚನ್ ಈ ತರ ಕೇಳ್ತಾರೆ ಸರಿನಾ. ಡಿಕಂಪೋಸಿಷನ್ ಅಂದ್ರೆ ಏನು ಸ್ಟೂಡೆಂಟ್ಸ್? ಡಿಕಂಪೋಸಿಷನ್ ಫಸ್ಟ್ ಸ್ಟೆಪ್ ಏನು, ಇಲ್ಲಿ ನಿಮ್ಗೆ ಈ ತರ ಸ್ಟೆಪ್ಸ್ ಕಾಣಿಸ್ಕೊಳುತ್ತೆ. ಡಿಕಂಪೋಸಿಷನ್ ಯಾವತ್ತು ಕೂಡ ನಿಮ್ಗೆ ಈ ತರ ಸ್ಟೆಪ್ಸ್ ಇರುತ್ತೆ ಸರಿನಾ. ಫಸ್ಟ್ ಒನ್ ಡಿಕಂಪೋಸಿಷನ್. ಡಿಕಂಪೋಸಿಷನ್ ಅಲ್ಲಿ ಫಸ್ಟ್ ಏನು? ಫ್ರಾಗ್ಮೆಂಟೇಷನ್. ಫ್ರಾಗ್ಮೆಂಟೇಷನ್, ಲೀಚಿಂಗ್, ಕ್ಯಾಟಬೋಲಿಸಮ್. ಇದು ಫಸ್ಟ್ ಸ್ಟೆಪ್ ಫ್ರಾಗ್ಮೆಂಟೇಷನ್ ಫಸ್ಟ್, ಸೆಕೆಂಡ್ ಲೀಚಿಂಗ್, ಥರ್ಡ್ ಕ್ಯಾಟಬೋಲಿಸಮ್. ಥರ್ಡ್ ಒನ್ ಏನು? ಕ್ಯಾಟಬೋಲಿಸಮ್. ಸ್ಟೂಡೆಂಟ್ಸ್ ಇದು ಕಾಣಿಸ್ತಿಲ್ಲ ಚಿಂತೆ ಮಾಡಬೇಡಿ, ನಿಮಗೆ ನೋಟ್ಸ್ ಕೊಡ್ತೀನಿ, ಅವಾಗ ಕನ್ನಡ ಕಾಣಿಸ್ಕೊಳುತ್ತೆ ಸರಿನಾ. ಫಸ್ಟ್ ಒನ್ ಇಸ್ ಗೋಯಿಂಗ್ ಟು ಬಿ ಫ್ರಾಗ್ಮೆಂಟೇಷನ್. ಏನಪ್ಪ ಫ್ರಾಗ್ಮೆಂಟೇಷನ್ ಅಂದ್ರೆ ಫಸ್ಟ್ ಒನ್, ಫ್ರಾಗ್ಮೆಂಟೇಷನ್ ಏನಾಗುತ್ತೆ ಅರ್ಥ ಮಾಡ್ಕೊಳ್ಳಿ. ಡೆಟ್ರಿವೋರ್ಸ್ ಲೈಕ್ ಅರ್ಥವರ್ಮ್ ಫೀಡ್ ಆನ್ ದ ಡೆಟ್ರಿಟಸ್ ಅಂಡ್ ಬ್ರೇಕ್ them into small fragments. ಡೆಟ್ರಿವೋರ್ಸ್ ಅಂದ್ರೆ ಏನು? ಡೆಟ್ರಿವೋರ್ಸ್ ಅಂದ್ರೆ ಆರ್ಗ್ಯಾನಿಸಮ್ಸ್. ಡೆಟ್ರಿವೋರ್ಸ್ ಅಂದ್ರೆ ಆರ್ಗ್ಯಾನಿಸಮ್ಸ್, ಅದು ಆರ್ಗ್ಯಾನಿಸಮ್ಸ್. ಡೆಟ್ರಿಟಸ್ ಅಂದ್ರೆ ಏನು? ಡೆಟ್ರಿಟಸ್ ಅಂದ್ರೆ ಇಲ್ಲಿ ವೇಸ್ಟ್. ಓಕೆ, ಅಂಡ್ ಬ್ರೇಕ್ them into ಸ್ಮಾಲ್ ಪಾರ್ಟಿಕಲ್ಸ್, ಅದು ಫ್ರಾಗ್ಮೆಂಟ್. ಫ್ರಾಗ್ಮೆಂಟೇಷನ್ ಅಲ್ಲಿ ಒಂದು ವೇಸ್ಟ್ ಪುಡಿ ಆಗ್ತಾ ಇದೆ, ಪುಡಿ ಆಗ್ತಾ ಅಷ್ಟೇ, ಪುಡಿ ಆಗ್ತದೆ ಸ್ಟೂಡೆಂಟ್ಸ್, ಪುಡಿ ಆಗ್ತದೆ. ಸ್ಟೂಡೆಂಟ್ಸ್ ಇದು ತುಂಬಾ ಇಂಪಾರ್ಟೆಂಟ್ ಮ್ಯಾರಥಾನ್ ಇದು. ಈ ಮ್ಯಾರಥಾನ್ ಅಲ್ಲಿ ಅರ್ಧಕ್ಕಿಂತ ಜಾಸ್ತಿ 80 to 90% ಕ್ವಶನ್ ಈ ತರ ಬರುತ್ತೆ ಸರಿನಾ. ಲೀಚಿಂಗ್ ನೋಡಿ, ಅರ್ಥ ಮಾಡ್ಕೊಳ್ಳಿ. ಲೀಚಿಂಗ್ ಏನಾಗುತ್ತೆ? ವಾಟರ್ ಸಾಲ್ಯುಬಲ್ ಇನ್ಆರ್ಗಾನಿಕ್ ನ್ಯೂಟ್ರಿಯೆಂಟ್ಸ್ ಗೋ ಡೌನ್ ಸಾಯಿಲ್ ಹೊರೈಸನ್. ಇದು ನಿಮ್ದು ಸಾಯಿಲ್ ಹೊರೈಸನ್ ಅಂತಂದ್ರೆ ವಾಟರ್ ಸಾಲ್ಯುಬಲ್ ಸಬ್ಸ್ಟೆನ್ಸ್ ಹಂಗೆ ಇಳ್ಕೊಂಡ್ಬಿಡುತ್ತೆ ನೀರಲ್ಲಿ, ಹಂಗೆ ಸಾಯಿಲ್ ಹೋಗ್ಬಿಡುತ್ತೆ, ನೆಲದೊಳಗೆ ಹೋಗ್ಬಿಡುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಲೀಚಿಂಗ್. ಲೀಚಿಂಗ್ ಅಲ್ಲಿ ಇದು ಕೆಳಗಡೆ ಹೋಗಿರೋದು ಇಟ್ ಬಿಕಮ್ಸ್ unavailable salts. Soil horizon and gets precipitated as unavailable salts. Leaching. Next catabolism. Catabolism ಅಲ್ಲಿ ಏನಾಗುತ್ತೆ ಅಂದ್ರೆ ಫಂಗಲ್ ಮತ್ತೆ ಬ್ಯಾಕ್ಟೀರಿಯಲ್ ಎಂಜೈಮ್ಸ್ ಆಕ್ಟ್ ಆನ್ detritus and degrade it. ಅದನ್ನ ಜಾಸ್ತಿ ಡಿಗ್ರೇಡ್ ಮಾಡುತ್ತೆ ಟು ಮೇಕ್ ಇಟ್ ಟು ಇನ್ಆರ್ಗಾನಿಕ್ ಸಬ್ಸ್ಟೆನ್ಸ್ ಮಾಡುತ್ತೆ. ಏನ್ ಮಾಡುತ್ತೆ? ಅದನ್ನ ಇನ್ಆರ್ಗಾನಿಕ್ ಸಬ್ಸ್ಟೆನ್ಸ್ ಮಾಡ್ಕೊಂಡ್ಬಿಡುತ್ತೆ ಅದನ್ನ. ಸರಿನಾ ನೋಡಿ. ನೆಕ್ಸ್ಟ್ ಅದ್ ಮೂರಾದ್ಮೇಲೆ ಹ್ಯೂಮಿಫಿಕೇಶನ್. ಹ್ಯೂಮಿಫಿಕೇಶನ್ ಏನಾಗುತ್ತೆ ಅಂದ್ರೆ ಹ್ಯೂಮಿಫಿಕೇಶನ್ ದೇರ್ ಇಸ್ ಫಾರ್ಮೇಶನ್ ಸಮಥಿಂಗ್ ಕಾಲ್ಡ್ ಹ್ಯೂಮಸ್ ಫಾರ್ಮೇಶನ್ ಆಗುತ್ತೆ ಇಲ್ಲಿ. ಹ್ಯೂಮಸ್ ಫಾರ್ಮೇಶನ್ ಅರ್ಥ ಮಾಡ್ಕೊಳ್ಳಿ ಸರಿನಾ. ಡಿಪೆಂಡಿಂಗ್ ಡ್ಯೂರಿಂಗ್ ಡಿಕಂಪೋಸಿಷನ್ ಇನ್ ಸಾಯಿಲ್ ಅಕ್ಯುಮುಲೇಷನ್ ಆಫ್ ಡಾರ್ಕ್ ಅಮಾರ್ಫಸ್ ಸಬ್ಸ್ಟೆನ್ಸ್ ಇಸ್ ಕಾಲ್ಡ್ ಆಸ್ ಹ್ಯೂಮಿಫಿಕೇಶನ್. ಸ್ಟೂಡೆಂಟ್ಸ್ ಇದು ತುಂಬಾ ಇಂಪಾರ್ಟೆಂಟ್. ಎಕ್ಸಾಮಿನೇಷನ್ ಅಲ್ಲಿ ಈ ತರನೇ ಕೇಳ್ತಾರೆ, 2 ಮಾರ್ಕ್ ಕೇಳ್ಬೋದು. ಪ್ರಾಪರ್ಟೀಸ್ ಆಫ್ ಹ್ಯೂಮಸ್, ಪ್ರಾಪರ್ಟೀಸ್ ಆಫ್ ಹಮ್ಮಸ್ ಅಲ್ಲ ಹ್ಯೂಮಸ್, ಈ ತರನೇ ಕ್ವಶನ್ ಕೇಳ್ತಾರೆ. ಪ್ರಾಪರ್ಟೀಸ್ ಆಫ್ ಹ್ಯೂಮಸ್ ಅಂತ ಈ ತರ ಕ್ವಶನ್ ಕೇಳ್ತಾರೆ ನಿಮ್ಗೆ ಸರಿನಾ. ಪ್ರಾಪರ್ಟೀಸ್ ಆಫ್ ಹ್ಯೂಮಸ್ ಅಂತ ಕೇಳ್ತಾರೆ ಸರಿನಾ. ಸ್ಟೂಡೆಂಟ್ ನಿಜ ಹೇಳ, ನಾನ್ ನಿಮ್ಗೆ ಈ ಕ್ವಶನ್ಸ್ ಕೊಡ್ಬೋದು. ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾವ ತರ ಪೇಪರ್ 100% ಬರುತ್ತೆ. ಅಕಸ್ಮಾತ್ ನನಗೆ ಗೊತ್ತಿತ್ತು ನಿಮ್ ಪೇಪರ್ ಈ ತರ ಬರುತ್ತೆ ಅಂತ, ಅವಾಗ ಏನ್ ಮಾಡ್ತಿದ್ದೆ ನಾನು? ಆ ಕ್ವಶನ್ಸ್ ಕೊಡ್ತೀನಿ, ನಿಮ್ ಪೇಪರ್ ಕೊಟ್ಬಿಡ್ತಿಲ್ಲ ಅಂತ ಇದ್ರೆ. ಸ್ಟೂಡೆಂಟ್ ದೀಸ್ ಆರ್ ದ ಕ್ವಶನ್ಸ್ ವಿಚ್ ಆರ್ ಲೈಕ್ಲಿ ಟು ರಿಪೀಟ್ ಆಗ್ಬೋದು ಈ ಕ್ವಶನ್ಸ್. ಯಾಕಂದ್ರೆ ಇದೆಲ್ಲ ಹೈ ವೇಟೇಜ್ ಟಾಪಿಕ್ಸ್ ಇದೆಲ್ಲ, ಹೈ ವೇಟೇಜ್ ಟಾಪಿಕ್ಸ್ ನೆನಪಿರಲಿ ಸ್ಟೂಡೆಂಟ್. ನ್ಯೂಟ್ರಿಯೆಂಟ್ ರಿಚ್, ಕೊರಲ್ ನೇಚರ್, high resistant to microbial action, extremely slow rate of decomposition. So all of them are called as what? Properties of humus. Last step is called as mineralization. Humus is further degraded into by action of humification. Minerals formation ಆಗುತ್ತೆ. ಆಮೇಲೆ ಕ್ವಶನ್ ಕೇಳ್ತಾರೆ ನಿಮ್ಗೆ,
ಈ ಡಿಕಂಪೋಸಿಷನ್ ಯಾವಾಗ ಫಾಸ್ಟ್ ಆಗುತ್ತೆ ಯಾವಾಗ ಸ್ಲೋ ಆಗುತ್ತೆ ಕೇಳ್ತಾರೆ ಸ್ಟೂಡೆಂಟ್ಸ್. ಯಾವತ್ತು ಕೂಡ ಟೆಂಪರೇಚರ್ ಕಮ್ಮಿ ಇರಬೇಕಾದ್ರೆ ಸ್ಲೋ ಆಗುತ್ತೆ, ಫಾರೆಸ್ಟ್ ಅಲ್ಲಿ ಫಾಸ್ಟ್ ಆಗುತ್ತೆ, ಯಾವತ್ತು ಕೂಡ ಆಗುತ್ತೆ. ಅದೇ ಆಕ್ಸಿಜನ್ ಇಲ್ಲ ಅಂದ್ರೆ ಸ್ಲೋ ಆಗುತ್ತೆ, ಆಕ್ಸಿಜನ್ ಇದ್ರೆ ಫಾಸ್ಟ್ ಆಗುತ್ತೆ. ಅದೇ ಒಂದು ಲೆಟ್ಸ್ ಸೇ ಕೆಮಿಕಲ್ ಡೆಟರ್ಸ್ ಇಫ್ ಇಟ್ ಇಸ್ ರಿಚ್ ಇನ್ ಕೈಟಿನ್ ಮತ್ತೆ ಲಿಗ್ನಿನ್ ಜಾಸ್ತಿ ಇದ್ರೆ ಅವಾಗ ಸ್ಲೋ ಆಗುತ್ತೆ. ಅದೇ ಅದು ಬಿಟ್ರೆ ಸ್ಟೂಡೆಂಟ್ಸ್ ಅದು ಡಿಟರ್ಜೆಂಟ್ ಅಲ್ಲಿ ಶುಗರ್ ಮತ್ತೆ ನೈಟ್ರೋಜನ್ ಇದ್ರೆ ಫಾಸ್ಟ್ ಆಗುತ್ತೆ. ಸೊ ಇದೆಲ್ಲ ಪಾಯಿಂಟ್ಸ್ ನೆನಪಿಕೋಬೇಕು ನೀವು. ಇದೆಲ್ಲ ಪಾಯಿಂಟ್ಸ್ ನೆನಪಿಕೊ ಅಂದ್ರೆ ಎಕೋಸಿಸ್ಟಮ್ ಇಂದ ಬೇರೆ ಕ್ವಶನ್ ಬರಲ್ಲ, ಬೇರೆ ಕ್ವಶನ್ ಯಾವತ್ತು ಬರಲ್ಲ. ನೆಕ್ಸ್ಟ್ ಸ್ಟೂಡೆಂಟ್ಸ್, ಲಾಸ್ಟ್ ಚಾಪ್ಟರ್ ನಿಮ್ದು ಎಂಟೈರ್ ಬಯೋ ಸಿಲೆಬಸ್ಗೆ ಆರ್ಗನಿಸಮ್ ಅಂಡ್ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್. ಇಲ್ಲಿ ಯಾವ ತರ ಕ್ವಶನ್ ಕೇಳ್ಬೋದು ನಿಮ್ಗೆ ಅರ್ಥ ಮಾಡ್ಕೊಂಡು ಸ್ಟೂಡೆಂಟ್ಸ್, ಯಾವ ತರ ಕ್ವಶನ್ ಕೇಳ್ಬೋದು ಇದು ನೋಡಿ. ಇಲ್ಲಿ ನಿಜ ಹೇಳ್ತೀನಿ, ನಿಮ್ದು ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ ಅಲ್ಲಿ ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಲಾಸ್ ಆಫ್ ಬಯೋಡೈವರ್ಸಿಟಿ. ಏನು ಲಾಸ್ ಆಫ್ ಬಯೋಡೈವರ್ಸಿಟಿ. ಅಲ್ಲಿ ನಿಮ್ಮ ಹತ್ರ 4 ಪಾಯಿಂಟ್ ಇದೆ, ಈವಲ್ ಕ್ವಾರ್ಟೆಟ್ ಅಂತ. ಫಸ್ಟ್ ಒನ್ ಇಸ್ ಹ್ಯಾಬಿಟಲ್ ಲಾಸ್ ಅಂಡ್ ಫ್ರಾಗ್ಮೆಂಟೇಶನ್, ಓವರ್ ಎಕ್ಸ್ಪ್ಲಾಯ್ಟೇಷನ್, ಏಲಿಯನ್ ಸ್ಪೀಶೀಸ್ ಇನ್ವೇಷನ್ ಮತ್ತೆ ಕೋ ಎಕ್ಸ್ಟೆನ್ಷನ್. ಈ 4 ಪಾಯಿಂಟ್ ಇಂದ ಎವ್ರಿ ಸಿಂಗಲ್ ಇಯರ್ ಕ್ವೆಶ್ಚನ್ ಬಂದೇ ಬರುತ್ತೆ. ನೋಡಿ ಈ ಕ್ವೆಶ್ಚನ್ ನೋಡಿ, ಹೌ ಡಸ್ ಫ್ರಾಗ್ಮೆಂಟೇಶನ್ ಲಾಸ್ಟ್ ಅದೊಂದು ಕ್ವೆಶ್ಚನ್ ಬಂತು. ವಾಟ್ ಇಸ್ ಎಂಡಮಿಸಮ್? ಎಂಡಮಿಸಮ್ ಅಂದ್ರೆ ಏನು? ಒಂದು ಆರ್ಗನಿಸಮ್ ಒಂದ್ ಏರಿಯಾದಲ್ಲಿ ಮಾತ್ರ ಇರುತ್ತೆ, ಬೇರೆ ಕಡೆ ಎಲ್ಲೂ ಕಾಣಿಸ್ಕೊಳಲ್ಲ. ಅದು ಕ್ಯಾಂಗ್ರೂ ಆಸ್ಟ್ರೇಲಿಯಾ, ಪಾಂಡಾ ಚೈನಾದಲ್ಲಿ ಇರುತ್ತೆ, ಪೆಂಗ್ವಿನು ಅಂಟಾರ್ಟಿಕಾ. ಸೊ ಈ ಆರ್ಗನಿಸಮ್ಸ್ ಅಲ್ಲಿ ಮಾತ್ರ ಇರುತ್ತೆ. ಮಂಕೀಸು ನಮ್ ಚಾನಲ್ ಸರ್ನಾ, ಮಂಕೀಸು ನಮ್ ಚಾನಲ್ ಸರ್ನಾ. ಮೆನ್ಷನ್ ದ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಇನ್ ಇಂಡಿಯಾ, 2 ಮಾರ್ಕ್ ಕ್ವೆಶ್ಚನ್ ಇದು. ವೆಸ್ಟರ್ನ್ ಘಾಟ್ಸ್ ಇನ್ ಶ್ರೀಲಂಕಾ, ಇಂಡೋ ಬರ್ಮಾ, ಹಿಮಾಲಯನ್ ರೀಜನ್ಸ್. ಮತ್ತೆ ನೋಡಿ, ಟ್ರಾಪಿಕಲ್ ರೀಜನ್ ಇಸ್ ಗ್ರೇಟ್ ಬಯೋಡೈವರ್ಸಿಟಿ. ಯಾಕೆ? ಟ್ರಾಪಿಕಲ್ ರೀಜನ್ ಅಲ್ಲಿ ಬಯೋಡೈವರ್ಸಿಟಿ ಜಾಸ್ತಿ ಇರುತ್ತೆ ಕಂಪೇರ್ ಟು ಅದರ್ ಪ್ಲೇಸಸ್. ಯಾಕಂದ್ರೆ ಟ್ರಾಪಿಕಲ್ ಏರಿಯಾದಲ್ಲಿ ಜಾಸ್ತಿ ಮಳೆ ಬರ್ತಾನೆ ಇರುತ್ತೆ ಯಾವಾಗೂ, ಆಮೇಲೆ ಟೆಂಪರೇಚರ್ ಚೇಂಜ್ ಆಗಲ್ಲ ಅಲ್ಲಿ. ನೋಡಿ, ಟೆಂಪರೇಟ್ ರೀಜನ್ಸ್ ಶೋ ಸಬ್ಸಿಕ್ವೆಂಟ್ ಟೆಂಪರೇಚರ್. ಟ್ರಾಪಿಕಲ್ ರೀಜನ್ಸ್ ಹ್ಯಾಸ್ ಗ್ರೇಟ್ ಬಯೋಡೈವರ್ಸಿಟಿ ದೆನ್ ಟೆಂಪರೇಟ್ ರೀಜನ್ಸ್. ಯಾಕಂದ್ರೆ ಟೆಂಪರೇಟ್ ರೀಜನ್ಸ್ ಅಲ್ಲಿ ಟೆಂಪರೇಚರ್ ತುಂಬಾ ಚೇಂಜ್ ಆಗಲ್ಲ, ಸರಿನಾ? ಟೆಂಪರೇಟ್ ರೀಜನ್ಸ್ ಅಂದ್ರೆ ಕೋಲ್ಡ್ ರೀಜನ್ಸ್. ಟೆಂಪರೇಟ್ ರೀಜನ್ಸ್ ಹ್ಯಾವ್ ಬೀನ್ ಸಬ್ಜೆಕ್ಟೆಡ್ ಟು ಫ್ರೀಕ್ವೆಂಟ್ ಗ್ಲೇಷಿಯೇಷನ್ಸ್. ಏನಲ್ಲಿ ಐಸ್ ಆಗುತ್ತೆ, ಮೆಲ್ಟ್ ಆಗುತ್ತೆ, ಐಸ್ ಆಗುತ್ತೆ, ಮೆಲ್ಟ್ ಆಗುತ್ತೆ, ಸೊ ಅಲ್ಲಿ ಚೇಂಜ್ ಆಗುತ್ತೆ. ಟೆಂಪರೇಟ್ ಕೋಲ್ಡ್ ರೀಜನ್ಸ್ ಅಲ್ಲಿ ಟೆಂಪರೇಚರ್ ತುಂಬಾ ಜಾಸ್ತಿ ಚೇಂಜ್ ಆಗುತ್ತೆ. Now, whereas tropical latitude have remained relatively undisturbed for millions of years. ಅದೇ ನಿಮ್ದು ಅಮೆಜಾನ್ ರೈನ್ ಫಾರೆಸ್ಟ್ ಅಲ್ಲಿ ಜಾಸ್ತಿ ಚೇಂಜ್ ಆಗಲ್ಲ ಟೆಂಪರೇಚರ್. ವರ್ಷ ಪೂರ್ತಿ ಬಿಸಿಲೇ ಇರುತ್ತೆ, ಜಾಸ್ತಿ ವರ್ಷ ಪೂರ್ತಿ ಬಿಸಿಲಿರುತ್ತೆ, ಬೇರೆ ಟೈಮ್ ಮಳೆ ಬರುತ್ತೆ. ಅದ್ ಬಿಟ್ರೆ ಐಸ್ ಫಾರ್ಮೇಶನ್ ಅಲ್ಲಿ ಆಗಲ್ಲ ಅಲ್ಲಿ. ಅದೇ ಟೆಂಪರೇಟರ್ ಐಸ್ ಫಾರ್ಮೇಶನ್ ಆಗ್ಬೋದು, ಸರಿನಾ? ಟ್ರಾಪಿಕಲ್ ಎನ್ವೈರನ್ಮೆಂಟ್ ಆರ್ ಲೆಸ್ ಸೀಸನಲ್. ನೋಡಿ ಹೇಳ್ದಲ್ಲ, ಸೀಸನ್ ಜಾಸ್ತಿ ಇಲ್ಲ ಅಲ್ಲಿ, ರಿಲೇಟಿವ್ ಮೋರ್ ಸ್ಟೇ ಕಾನ್ಸ್ಟೆಂಟ್. ಅದೇ ನೀವು ಬೇರೆ ಕಡೆ ತುಂಬಾ ಇರುತ್ತೆ. There is more solar energy available in top tropics. So ಜಾಸ್ತಿ ಸನ್ಲೈಟ್ ಇರುತ್ತೆ ಅಲ್ಲಿ, which contributes to higher productivity. ಸರಿನಾ? ನೆಕ್ಸ್ಟ್ ನೋಡಿ, ಮತ್ತೆ ಏಲಿಯನ್ ಸ್ಪೀಶೀಸ್ ಇನ್ವೇಷನ್ಸ್ ಎಕ್ಸಾಂಪಲ್ಸ್ ತುಂಬಾ ಇಂಪಾರ್ಟೆಂಟ್ ಇದು ಸ್ಟೂಡೆಂಟ್, ತುಂಬಾ ಇಂಪಾರ್ಟೆಂಟ್ ಇದು. ಈಗಲೇ ಹೇಳ್ತಾ ಇದೀನಿ, ಏಲಿಯನ್ ಸ್ಪೀಶೀಸ್ ಇನ್ವೇಷನ್ ಅಲ್ಲಿ ಎಕ್ಸಾಂಪಲ್ಸ್ ಕೇಳ್ತಾರೆ. ಏನು ಏಲಿಯನ್ ಸ್ಪೀಶೀಸ್ ಅಂದ್ರೆ? ಏಲಿಯನ್ ಸ್ಪೀಶೀಸ್ ಇನ್ವೇಷನ್ ಅಂದ್ರೆ ಬೇರೆ ಜಾಗದಿಂದ ನಾವು ಒಂದು ಆರ್ಗನಿಸಮ್ ನ ಎತ್ಕೊಂಡ್ಬಂದ್ಬಿಟ್ಟು ಕಿಡ್ನಾಪ್ ಮಾಡ್ಬಿಟ್ಟು ನಮ್ ಕಡೆ ತಗೊಂಡ್ಬಂದ್ಬಿಟ್ಟಿದೀವಿ. ನಿಮ್ನ ನಾವು ಕಿಡ್ನಾಪ್ ಮಾಡ್ಬಿಟ್ಟು ನಿಮ್ಮ ಅಜ್ಜಿ ಮನೆಗೆ ಹಾಕ್ಬಿಟ್ಟು ಅನ್ಕೊಳ್ಳಿ, ನಿಮ್ಮ ಅಜ್ಜಿ ಮನೆಗೆ. ಏಲಿಯನ್ ಸ್ಪೀಶೀಸ್ ಇನ್ವೇಷನ್, ನೈಲ್ ಪ್ರೀಚು, ಲ್ಯಾಂಟರ್ನ ಕ್ಯಾಮೆರಾ, ವಾಟರ್ ಹೈಸಿಂಥ್, ಐಕಾರ್ನಿಯಾ, ಆಫ್ರಿಕನ್ ಕ್ಯಾಟ್ ಫಿಶ್. ಈ 3 ಪಾಯಿಂಟ್ ಗೊತ್ತಿರ್ಬೇಕು ನಿಮ್ಗೆ ಇಲ್ಲಿ. ವಾಟ್ ಇಸ್ ಸೀಕ್ರೆಟ್ ಗ್ರೂಪ್ಸ್? ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಇಟ್ ಇಸ್ ಅ ಪಾರ್ಟ್ ಆಫ್ ಇನ್ ಸಿಟು. ಸರಿನಾ? ನಿಮ್ ಸ್ಟೂಡೆಂಟ್ಸ್ ಊರ್ ಕಡೆ ನೀವು ಕೇಳಿರ್ಬೋದು, ಊರ್ ಕಡೆ ಅಂತಾರೆ ಆ ಫಾರೆಸ್ಟ್ ಅಲ್ಲಿ ಯಾರು ಹೋಗ್ಬಾರ್ದು, ಆ ಫಾರೆಸ್ಟ್ ಅಲ್ಲಿ ದೇವ್ರಿದೆ, ಇಲ್ಲ ಅಂದ್ರೆ ದೆವ್ವ ಇದೆ ಅಂತ ಹೇಳ್ತಾರೆ. ಕೇಳಿದಿರಾ? ಮುಂಚೆ ಕೇಳಿದಿರಾ? ಊರ್ ಕಡೆ ಅಂತಾರೆ ಆ ಪಾರ್ಟ್ ಆಫ್ ಫಾರೆಸ್ಟ್ ನೀವು ಹೋಗ್ಬೇಡಿ, ಆ ಫಾರೆಸ್ಟ್ ಒಳಗಡೆ ದೆವ್ವ ಇದೆ, ಇಲ್ಲ ಅಲ್ಲಿ ದೇವ್ರಿದ್ದಾರೆ ಅಂತ ಹೇಳ್ತಾರೆ. ಯಾಕೆ? ನಿಮ್ಗೆ ಭಯ ಪಡ್ಸಕ್ಕಂತ, ಇಲ್ಲ ಅಂದ್ರೆ ನಿಮ್ಗೆ ಆಫ್ ಲಿಮಿಟ್ ಮಾಡ್ಬೇಕಂತ. ಆ ಜಾಗದಲ್ಲಿ ಸೀಕ್ರೆಟ್ ಆಗಿ ಗ್ರೂಪ್ಸ್ ಇರುತ್ತೆ, ಅಲ್ಲಿ ತುಂಬಾ ಯಾರು ಬೇರೆ ಹ್ಯೂಮನ್ಸ್ ಬಂದು ಅಲ್ಲಿ ಹೋಗಿ ಡಿಸ್ಟ್ರಾಯ್ ಮಾಡಬಾರ್ದು ಅಂತ ಕಥೆಗಳು ಹೇಳ್ತಾರೆ, ಸರಿನಾ? ನೋಡಿ, ಸೀಕ್ರೆಟ್ ಗ್ರೂಪ್ಸ್ ಆರ್ ಲಾರ್ಜ್ ಟ್ರಾಕ್ಟ್ಸ್ ಆಫ್ ಫಾರೆಸ್ಟ್ ವೇರ್ trees and wildlife within are conserved due to cultural and religious belief. ಗೋಸ್ಕರ ಅಲ್ಲಿ ಹೋಗ್ಬಿಡಲ್ಲ ಎಲ್ಲೂ, ಸರಿನಾ? ದಟ್ ಈಸ್ ಕಾಲ್ಡ್ as sacred groups ಇಲ್ಲಿ, ಸರಿನಾ? ಸೊ ಇಲ್ಲಿ ಎಕ್ಸಾಂಪಲ್ಸ್ ಕೂಡ ಕೊಟ್ಟಿದ್ದೀನಿ ನೋಡಿ. ಕಾಸಿ ಹಿಲ್ಸ್, ಜೈಂತಾ ಹಿಲ್ಸ್, ಅರಾವಳಿ ಹಿಲ್ಸ್, ವೆಸ್ಟರ್ನ್ ಘಾಟ್ಸ್. ನಮ್ ಕಡೆ ಇದು, ನಮ್ಮ ಊರ್ ಕಡೆ ವೆಸ್ಟರ್ನ್ ಘಾಟ್ಸ್ ಎಲ್ಲ, ಸ್ಟೂಡೆಂಟ್ಸ್ ನೋಡಿ. ಇದು ಕೂಡ ಕೇಳ್ಬೋದು. ಓವರ್ ಎಕ್ಸ್ಪ್ಲೋಟೇಷನ್ 2 ಎಕ್ಸಾಂಪಲ್ ಕೊಡಿ ಅಂತ ಕೇಳ್ತಾರೆ. ಓವರ್ ಎಕ್ಸ್ಪ್ಲೋಟೇಷನ್ 2 ಎಕ್ಸಾಂಪಲ್ ಸ್ಲಾರ್ಸಿ ಕೌ ಮತ್ತೆ ಪ್ಯಾಸೆಂಜರ್ ಪಿಜನ್.
ಈ ಎರಡು ಕೂಡ ಓವರ್ ಎಕ್ಸ್ಪ್ಲೋಟೇಷನ್ ತುಂಬಾ ಕೆಲಸ ಮಾಡಿಸ್ಬಿಟ್ಟು ಅವ್ರ ಕೈಯಲ್ಲಿ ಸಾಯಿಸಿಬಿಟ್ವಿ ಅವ್ರನ್ನ ನಾವು ಈ ಆರ್ಗನಿಸಮ್ಸ್ ನ ತುಂಬಾ ಕೆಲಸ ಮಾಡಿಸ್ಕೊಂಡಿದ್ವಿ ಅವ್ರ ಕೈಯಲ್ಲಿ. ಸ್ಟೂಡೆಂಟ್ಸ್ ಇನ್ಸಿಟು ಎಕ್ಸಿಟು ಕೇಳ್ತಾರೆ ಸ್ಟೂಡೆಂಟ್ಸ್. ಈ ಏಲಿಯನ್ ಸ್ಪೀಶೀಸ್ ಇನ್ವೇಷನ್ ನೋಡಿ ತುಂಬಾ ಇಂಪಾರ್ಟೆಂಟ್. ಈಗಲೇ ಹೇಳ್ತಾ ಇದೀನಿ, ಹ್ಯಾಬಿಟೇಟ್ ಅಂಡ್ ಫ್ರಾಗ್ಮೆಂಟೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಇದು ಎಲ್ಲಕ್ಕಿಂತ. ಇಲ್ಲಿ ಎಕ್ಸಾಂಪಲ್ ಏನು, ಅಮೆಜಾನ್ ರೈನ್ ಫಾರೆಸ್ಟ್ ನ ಪೀಸ್ ಮಾಡ್ಬಿಟ್ವಿ ನಾವು. ಓವರ್ ಎಕ್ಸ್ಪ್ಲೋಟೇಷನ್ ಏನು, ಓವರ್ ಎಕ್ಸ್ಪ್ಲೋಟೇಷನ್ ಎಕ್ಸಾಂಪಲ್ ಚೆಲ್ಲಾರ್ ಸೀಕವ್ ಮತ್ತೆ ಪ್ಯಾಸೆಂಜರ್ ಪಿಜನ್. ಏಲಿಯನ್ ಸ್ಪೀಶೀಸ್ ಇನ್ವೇಷನ್ ಅಲ್ಲಿ ಏನು, ನೈಲ್ ಪ್ರೀಚು, ಸಿಗಲ್ ಫಿಶ್ ಕಮ್ಮಿ ಆಯ್ತು, ಲ್ಯಾಂಟನ ಕ್ಯಾಮರಾ, ಆಮೇಲೆ ಆಫ್ರಿಕನ್ ಕ್ಯಾಟ್ ಫಿಶ್. ಕೋ ಎಕ್ಸ್ಟೆನ್ಷನ್ ಕೂಡ ಲಾಸ್ಟ್ ಪಾಯಿಂಟ್ ಇಲ್ಲಿ. ಏನಪ್ಪ ಕೋ ಎಕ್ಸ್ಟೆನ್ಷನ್ ಅಂದ್ರೆ, ಕೋ ಎಕ್ಸ್ಟೆನ್ಷನ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ನಾಳೆ ಎಕ್ಸಾಮ್ ಅಲ್ಲಿ ಹೋಗಿ ಕುಂತೀರಾ, ನಿಮ್ ಫ್ರೆಂಡ್ ಮೇಲೆ ನೀವು ಡಿಪೆಂಡ್ ಆಗಿದ್ದೀರಾ. ನನ್ನ ಫ್ರೆಂಡ್ ಹತ್ರ ಕಾಪಿ ಮಾಡಿ ಪಾಸ್ ಆಗ್ಬಿಡ್ತೀನಿ ಅಂತ. ಬಟ್ ಏನ್ ರಿಯಾಲಿಟಿ, ಎಕ್ಸಾಮ್ ಅಲ್ಲಿ ಕುಂತ ಗೊತ್ತಾಯ್ತು ನಿಮ್ ಫ್ರೆಂಡ್ ಓದ್ಕೊಂಡೇ ಬಂದಿಲ್ಲ ಅಂತ. ಅವಾಗ ನಿಮ್ ಫ್ರೆಂಡು ಫೇಲು, ನೀವು ಫೇಲ್ ತಾನೆ, ಇಬ್ರು ಒಟ್ಟಿಗೆ ಡಮಾರು. ಆ ತರನೇ ನೇಚರ್ಲು ಕೂಡ ಸರ್ಟನ್ ಟೈಪ್ಸ್ ಆಫ್ ಇನ್ಸೆಕ್ಟ್ ಅಂಡ್ ಸರ್ಟನ್ ಟೈಪ್ ಆಫ್ ಫ್ಲವರ್ ಅದು ಎರಡು ಕೂಡ ಒಟ್ಟಿಗೆ ಇರುತ್ತೆ. ಅಲ್ಲಿ ಒಂದು ಆರ್ಗನಿಸಮ್ ಸತ್ತೋಗ್ಬಿಟ್ರೆ ಬೇರೆ ಆರ್ಗನಿಸಮ್ ಕೂಡ ಸತ್ತೋಗುತ್ತೆ. ಕೋ ಎಕ್ಸ್ಟೆನ್ಷನ್. ಈ ತರ ಕ್ವಶನ್ ಕೇಳ್ತಾರೆ ನೋಡಿ, ಈ ತರ ಕ್ವಶನ್ ಕೇಳ್ತಾರೆ. 2 examples of loss of biodiversity ಕೇಳಬಹುದು. ಏಲಿಯನ್ ಸ್ಪೀಶೀಸ್ ಇನ್ವೇಷನ್, ಡಿಫೈನ್ biodiversity, right to type of biodiversity, genetic, species, ecological, name for recent extinction types. ಯಾವುದು ರೀಸೆಂಟ್ ಆಗಿ ಎಕ್ಸ್ಟಿಂಕ್ಟ್ ಆಗಿದೆ ಅನಿಮಲ್ಸ್, ಡೋಡೋ, ಕ್ವಾಗ, ಥಲಸಿಯಾ, ಸ್ಟೆಲ್ಲಾ ಸೀಕೌ, ಪ್ಯಾಸೆಂಜರ್ ಪಿಜನ್ ಬರೀರಿ ನೀವು. ಏಲಿಯನ್ ಸ್ಪೀಶೀಸ್ ಇನ್ವೇಷನ್ ಬಗ್ಗೆ ಮತ್ತೆ ಕೇಳಿದಾರೆ ನೋಡಿ ಕ್ವಶನ್ ಸರ್ನಾ. ಎಂಡಮಿಸಮ್, ಈವಲ್ ಕಾಟೆಡ್ 4 ಕೂಡ ಬರೀ ಕೇಳ್ತಾರೆ. ಈವಲ್ ಕಾಟೆಡ್ ಅಲ್ಲಿ ಲಾಸ್ ಆಫ್ ಇಲ್ಲಿ 3 ಕೇಳಿದಾರೆ. ಇಲ್ಲಿ 2 causes of biodiversity loss. What is endemic species? ಏನು endemic species ಅಂದ್ರೆ, endemic species are present only there only. ಸರಿನಾ ಸ್ಟೂಡೆಂಟ್ಸ್? ಇದು ಬಿಟ್ರೆ ಏನು ಕೇಳಕ್ ಹೋಗಲ್ಲ ಸ್ಟೂಡೆಂಟ್ಸ್, ಇದು ಬಿಟ್ರೆ ನಿಮ್ಗೆ ಏನು ಕೇಳಕ್ ಹೋಗಲ್ಲ. ನಾವು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೀವಿ. ಗೋಪಿಕಾ ಮ್ಯಾಮ್ ಮತ್ತೆ ನಾನು ಇಬ್ರು ಸೇರಿ ಆಲ್ಮೋಸ್ಟ್ ನಿಮ್ಗೆ ಎಲ್ಲಾ ಸಿಲೆಬಸ್ ಕವರ್ ಆಗಿದೆ. ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದೀನಿ, ರಿಪೀಟ್ ಆಗೋ ಕ್ವಶನ್ಸ್ ನ. ಸೊ ಈ PDF ನಾನು ಟೆಲಿಗ್ರಾಮ್ ಅಲ್ಲಿ ಕಳಿಸ್ತೀನಿ. ಈಗೇನೆ ಕುತ್ಕೊಂಡು ಸ್ಟಾರ್ಟ್ ಮಾಡಿ ಓದಕ್ಕೆ. ಸ್ಟೂಡೆಂಟ್ಸ್ ಟೈಮ್ ಎಷ್ಟು? ಈಗ ಟೈಮ್ ಸದ್ಯಕ್ಕೆ 2:30 ಆಗಿದೆ. ಟೈಮ್ ಈಗ 2:30 ಆಗಿದೆ. ಸರಿನಾ? 2:30 ನೀವು ರಾತ್ರಿ 10:00ವರೆಗೂ ಓದ್ಕೊಂಡ್ಬಿಟ್ರೆ ಎಲ್ಲ ಸೆಟ್ಟು. ನಾಳೆ ಬೆಳಗ್ಗೆ ಎದ್ಬಿಟ್ಟು ಸ್ವಲ್ಪ ರಿವೈಸ್ ಮಾಡ್ಬಿಟ್ರೆ ಬಿಂದಾಸ್ ಆಗಿ ನಾಳೆ ಹೋಗ್ಬಿಟ್ಟು ಎಕ್ಸಾಮ್ ಬರೀಬಹುದು ನೀವು. ಸರಿನಾ? ಸೊ PDF ಡಿಸ್ಕ್ರಿಪ್ಷನ್ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ ಇವತ್ತೆ. ಸರಿ ಸ್ಟೂಡೆಂಟ್ಸ್? ಸೊ ಥ್ಯಾಂಕ್ ಯು ಸೊ ಮಚ್ ಸ್ಟೂಡೆಂಟ್ಸ್ ಫಾರ್ ಟುಡೇಸ್ ಕ್ಲಾಸ್. ನಂಗಂತೂ ಮಜಾ ಬಂತು ಹೇಳ್ಕೊಡಕ್ಕೆ. ಸರಿನಾ? ಜಾಸ್ತಿ ಟೈಮ್ ತೊಗೊಳೋದು ಬೇಡ ಅಂತ. This is more than enough. This is more than enough, student. This is more than enough. ಸರಿನಾ? This is more than enough. ಸರಿನಾ ಸ್ಟೂಡೆಂಟ್ಸ್? ಸೈಯದ್ ನಾನು ಎಲ್ಲ ಕವರ್ ಮಾಡಿದೀನಿ. ಎಕ್ಸಾಮ್ 1 ಅಲ್ಲಿ ಬಂದಿರೋ ಕ್ವಶನ್ ಕಾನ್ಸೆಪ್ಟ್ಸ್ ಎಕ್ಸಾಮ್ 2 ಅಲ್ಲಿ ಬರ್ಬೋದು, ಅದು ಕೂಡ ನಾನು ಕವರ್ ಮಾಡಿದೀನಿ ಇಲ್ಲಿ. ಕವರ್ ಮಾಡಿದೀನಿ ಸ್ಟೂಡೆಂಟ್ಸ್. ನನ್ನ ಬ್ಲೆಸ್ಸಿಂಗ್ ಇರುತ್ತೆ ನಿಮ್ಮ ಹತ್ರ, ಚಿಂತೆ ಮಾಡಬೇಡಿ. ಯಪ್ಪ ಬ್ಲೆಸ್ಸಿಂಗ್ ಬೇಕಂತೆ. ಬ್ಲೆಸ್ಸಿಂಗ್ ಬೇಕು ಸ್ಟೂಡೆಂಟ್ಸ್. ಕಮೆಂಟ್ ಅಲ್ಲಿ ತಿಳಿಸಿ ಹೌ ವಾಸ್ ದ ಕ್ಲಾಸ್. ಸ್ಟೂಡೆಂಟ್ಸ್ ನಾನು ನಿಮ್ಮ ಕಮೆಂಟ್ಸ್ ನ ಓದಿದೆ. ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಖುಷಿ ಆಯ್ತು, ನನಗೆ ಸ್ವಲ್ಪ ಖುಷಿ ಆಯ್ತು ಕಮೆಂಟ್ಸ್ ಓದ್ಬಿಟ್ಟು. ಸರಿನಾ ಸರ್? ಎಸ್ಟರ್ಡೇ ಅಪ್ಲೋಡ್ ಮಾಡಿದ್ದು ವಿಡಿಯೋ, ಇವಾಗ ಮಾಡ್ತಿರೋ ವಿಡಿಯೋನ ಫುಲ್ ಸ್ಟಡಿ ಮಾಡಿದ್ರೆ ಎಷ್ಟು ಸ್ಕೋರ್ ಬರುತ್ತೆ? ಮಿನಿಮಮ್ ನಿಮ್ಗೆ 60+ ಬಂದೇ ಬರುತ್ತೆ. ಎಷ್ಟು ನೆನೆ ಮಾಡಿದ ವಿಡಿಯೋ ಇವತ್ತು ಮಾಡಿದ ವಿಡಿಯೋ ಆಲ್ಮೋಸ್ಟ್ ಸೇಮು. ಇಲ್ಲಿ ಎಕಾಲಜಿ ತೋರಿಸಿದೀನಿ. ಆಮೇಲೆ MCQ ಮಾಡಿದ್ರೆ 60+ ಮೇಲೆ ಗ್ಯಾರಂಟಿ. ಸರಿನಾ? ಸಾಕನ್ರಿ, ಮಾಡಿದ್ರೆ ಸಾಕು. ಇಷ್ಟು ಸಾಕು ಸ್ಟೂಡೆಂಟ್ಸ್, ಎಷ್ಟು ಮಾಡಿದ್ರೆ ಸಾಕು. ನಿಜ ಹೇಳ್ತೀನಿ, ಇಷ್ಟು ಮಾಡಿದ್ರೆ ಸಾಕು ನೀವು. ಸರಿನಾ? ಎಷ್ಟು ಮಾಡಿದ್ರೆ ಸಾಕು, ಒಳ್ಳೆ ಮಾರ್ಕ್ಸ್ ಬರುತ್ತೆ. 60+ ಈಸಿಯಾಗಿ ಬರುತ್ತೆ. ಸರಿನಾ? ಸೊ ಚಿಂತೆ ಮಾಡಬೇಡಿ ಸ್ಟೂಡೆಂಟ್, ಚಿಂತೆ ಮಾಡಬೇಡಿ. ಓಕೆ, ಇಟ್ಸ್ ಮೀ ಜಾನುನಾ. ಥ್ಯಾಂಕ್ ಯು ಸೊ ಮಚ್ ಸ್ಟೂಡೆಂಟ್, ಥ್ಯಾಂಕ್ ಯು ಸೊ ಮಚ್. ಸರಿನಾ ಸ್ಟೂಡೆಂಟ್ಸ್? ಇವತ್ತು ಕುತ್ಕೊಂಡು ಮ್ಯಾಚ್ ಎಲ್ಲ ನೋಡಕ್ ಹೋಗ್ಬೇಡಿ. ನಿಜ ಹೇಳ್ತೀನಿ, ಮ್ಯಾಚ್ ಎಲ್ಲ ಕುತ್ಕೊಂಡು ನೋಡಕ್ ಹೋಗ್ಬೇಡಿ. ಇವತ್ತು IPL ಕರೆಕ್ಟ್ ಓದ್ಕೊಳ್ಳಿ, ಟೈಮ್ ಇದೆ ಇನ್ನ. ಸರಿನಾ? ಒಳ್ಳೆ ಮಾರ್ಕ್ಸ್ ತಗೊಳ್ಳಿ. ಸರಿನಾ ಸ್ಟೂಡೆಂಟ್ಸ್? ನಿಜ ಹೇಳ್ತೀನಿ, ಯಾಕಂದ್ರೆ ಸ್ಟೂಡೆಂಟ್ಸ್ ಆಲ್ ಆಫ್ ಯು ಮೈಟ್ ಬಿ ಅವೇರ್ your exam 2 marks are taken for KCET ranking. ಅಕಸ್ಮಾತ್ ನಿಮ್ದು ಎಕ್ಸಾಮ್ 1 ಅಲ್ಲಿ ಚೆನ್ನಾಗಿ ಬಂದಿಲ್ಲ, ನಿಮ್ದು ಬೋರ್ಡ್ ಮಾರ್ಕ್ಸ್, ಎಕ್ಸಾಮ್ 2 ಅಲ್ಲಿ ಒಳ್ಳೆ ಮಾರ್ಕ್ಸ್ ಬಂದ್ಬಿಟ್ರೆ ಇದೇ ಮಾರ್ಕ್ಸ್ ನ ನೀವು 50% ತಗೋತಾರೆ ನಿಮ್ KCET ranking ಗೋಸ್ಕರ. So students, again I'm telling you, this is a golden opportunity to increase your KCET rank, because exam 2 marks are very 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 important for increasing KCET rank. So ನಿಮ್ KCET rank improve ಆಗ್ಬೋದು from exam 2 marks. So all the best students, all the best. So thank you so much students, thank you so much. Bye bye all of you, take care.